रामाजया पात्रञ्जानमैराण्यभूषणं श्रीमद्वेङ्कटनाथार्यं वन्दे वेदान्तदेशिकं श्रीशैलेशदया पात्रं दीभक्त्यादिगुणान्नवं यतीन्द्रप्रवणं वन्दे रम्यजातारं मञ्जामातरं मुनिं यो नित्यमच्युतपदाम्बुजयुग्मरूपं व्यामोहतस्तैकराणि प्रणायमेने अस्मद्गुरो भगवतोऽप्यदैः रामानुजस्य चरणौ शरणं प्रपद्ये माता पिता युवतयस्तनया विभूतिः सर्वं यमेन मदन्वयानाम् आद्यस्य नः कुलपते कुलाभिरामं श्रीमत्तदङ्घ्रियुगलं प्रणमामि मूर्धा भूतं सरश्च महदाह्वयभट्टनाथ श्रीभक्तिदानकुलशेखरयोगिवाहान् भक्तादिभिरेण परकालयतीन्द्रविश्वान् श्रीमत्पराङ्कुशमुनिं प्रणतोऽस्मि नित्यम् गुरुमुखवनदीत्यप्राहवेदानकेशानपतिपरिवृत्तं शुल्कादापुकामः स्वरमरवन्द्यं रङ्गनाथस्य साक्षात् विजगतिलकन्तं विश्वजित्तं नमामि विघ्नहर्तनमदिर्शूरिविल्लिपुत्रूरन्दोः सुन्नाकयकमलं शूरिनो सुन्नारुचिरस्तानिनुरैतो निश्चयरुन्वलिकृतो निजमे वन्दे பாண்டியன் கொண்டாட பட்டர்விரான் வந்தான் என்னே இந்திய கண்டவிடத்தூத வேண்டிய வேதங்களோடு விரைந்து கிழகருத்தார் ஆயங்கள் யாருடைய பத்து ஸ்ரீ விஷ்ணஜித்த புரநந்தி ஸ்ரீரங்கராஜ ஹரிச்சந்திர யோக திருஷ்யா சாட்சாட்சம் கருணயா கமலாபிமான்யாம் யோகாமனங்க சரணம் பிரபத்தே त्रिगुंशस्वसार उपयुञ्जि निष्कदकं समानं कैतं प्रतिमुञ्चमानाः पूर्वस्तन्वदे कवयः प्रजानदीर्मध्ये छन्दसः विभास्वतीः ज्योतिष्मती प्रतिमुञ्चते नभो रात्रि देवी सूर्यस्यौरतानि विपश्यन्ति पशवो मातुमजायमाना नानारूपा मातुरस्य उपस्थे ಇವತ್ತಿನ ಈ ಪಾಶರ ನಾಯಕನಾಯನೆಂದಗೋಪುರಯ ಕೋಯಲ್ಕಾಪ್ಪಾನೆ ಹೊಡಿತೋನು ತೋರಣವಾಗಲ್ಕಾಪ್ಪಾನೆ ಮಣಿಕದಂತಾಗಿರಮಾಯ್ ಆಯನಿಗೆ ಅರೆವಾಯನ್ ಮಣಿವಣ್ಣನ್ ನಿನ್ನಲೇ ವಾಯ್ ನೆಲ್ದಾನ್ ಪೂಜೋಮಾಯಿ ಬಂದೋ ತುಯಿಳೆಯಪ್ಪಾಡುವಾನ್ ಆಯಾಸನ್ನವನ್ನ ಮಾತಾಡಯಮ್ಮಾನ್ ಇವತ್ತನ ಅನುಸಂಧಾನ ಭಾಷಣ ಅಂಬರಮೇ ತಣ್ಣೀರೇ ಗೌರೇ ಅನಕ್ಷಯ್ಯಂ பெருமானந்த கோபாலாயம் விராய் பொம்மனாகெல்லாம் குழந்தை குலவிளக்கே எம்பெருமாட்டி யசோதாரியுராய் அம்பரமுகரத்த கோங்கி உலகளந்த உங்கள் கோமானே உறங்காயுந்திராய் செம்பன் கையடி செல்வா பலதேவா உரியும் நீயும் உறங்கேவாய் ಅಂಬರಮೇ ಪಾಶದ ಮೇಲಿನ ಮುಖ್ಯಾರ್ಥವನ್ನೆಲ್ಲ ನೆನೆ ಹೇಳ್ಕೊಂಡ್ವಿ. ಇವತ್ತು ಅದರ ಒಳಗಿರುವಂತಹ ವಿಶೇಷ ಅರ್ಥಗಳನ್ನು ತಿಳ್ಕೊಳ್ಳೋಣ ಇದ್ರಲ್ಲಿ. ಹೇಳಿದಂಗೆ ಅಂಬರಂ ತಣ್ಣೀರು ಮತ್ತು ಇದು ಶೋರ್ ಅಂತ ಇದು ಮೂರು ಸಹ ಬರಗಾಲದಲ್ಲಿ ವಿಶೇಷವಾಗಿ ಅನ್ನದಾನವನ್ನು ಬಹಳ ವಿಶೇಷವಾಗಿ ಹೇಳಿದೆ. ಅದಕ್ಕೆ ಎಲ್ಲ ದಾನಕ್ಕಿಂತ ಅತ್ಯಂತ ಉತ್ತಮವಾದದ್ದು ಅನ್ನದಾನ ಅಂದ್ಬಿಟ್ಟು ಶಾಸ್ತ್ರದಲ್ಲಿ ಹೇಳಿದೆ. ಏಕೆಂದರೆ ಇದೊಂದು ದಾನದಲ್ಲೇ ತೃಪ್ತಿಪಡಿಸ್ಬೋದು. ಅನ್ನವನ್ನು ತಿಂದರೆ ಒಂದು ಯಾವ ಎತ್ತಾರ್ಗಾದರೂ ಸಾಕು ಅಂತ ಆಗುತ್ತೆ. ಬೇರೆ ಯಾವುದರಲ್ಲೂ ಏನು ಇನ್ನೂ ಬೇಕು ಅಂತ ಆಗೋದಿಲ್ಲ. ಅದರಿಂದ ಅನ್ನದಾನ ಒಂದರಲ್ಲೇ ತೃಪ್ತಿ ಆಗೋದನ್ನು ಅನ್ನದಾನವನ್ನು ಶ್ರೇಷ್ಠ ಅಂತ ಹೇಳ್ತಾ ಇರೋದಕ್ಕೆ ಇದರಲ್ಲೂ ನಾನು ನುಡಿನೂ ಬರುತ್ತೆ. ಅದರಲ್ಲಿ ಬರಗಾಲದಲ್ಲಿ ಯಾರು ಅನ್ನದಾನ ಮಾಡ್ತಾರೋ ಅವರು ಬಹಳ ಶ್ರೇಷ್ಠವಾದದ್ದು. ಬಾಕಿ ಸಮಯದಲ್ಲಿಗಿಂತ ಬರಗಾಲದಲ್ಲಿ ಬಹಳ ವಿಶೇಷವಾದದ್ದು ಅಂತ ಹೇಳ್ತಾರೆ. ಅದಕ್ಕೆ ಇದಕ್ಕೆ ನೋಡೋಣ ಮೇಲಕ್ಕೆ ಅಂತ ಇದರಲ್ಲಿ ಹೇಳುತ್ತೆ ಅಂದ್ಬಿಟ್ಟು ಅಂತ ಇದರಲ್ಲಿ ಶಾಸ್ತ್ರದಲ್ಲಿ ಹೇಳುತ್ತೆ. ಅದಕ್ಕೆ ವಾಸೋ ದದಾತಿ ಸರ್ವದೇವತ್ಯಂ ವೈ ವಾಸಃ ಅಂದ್ಬಿಟ್ಟು. ವಾಸ ಅಂದರೆ ಬಟ್ಟೆ. ಎಷ್ಟು ವೇದ ಹೇಳುತ್ತೆ ಬಟ್ಟೆಯಿಂದ ದಾನ ಮಾಡಿ ಯಾಕೆಂದರೆ ಎಲ್ಲ ದೇವತೆಗಳು ಬಟ್ಟೆಯಲ್ಲಿರ್ತಾರಂತೆ. ಅದು ಮಾಡಿದ್ರೆ ಸರ್ವದೇವತ್ಯಂಬೈ ಬಟ್ಟೆನೇ ಎಲ್ಲ ದೇವತೆ ಇರುತ್ತೆ. ಈಗೂ ಅದಕ್ಕೆ ನಮ್ಮಲ್ಲಿ ಶ್ರಾದ್ದಾದಿಗಳಲ್ಲಿ ಬ್ರಾಹ್ಮಣರಿಗೆ ಪಂಚೆಯನ್ನು ಕೊಡೋದುಂಟು. ಪಂಚೆಯನ್ನು ಕೊಡಬೇಕು ಇರೋರು. ಈಗೆಲ್ಲ ಬಿಟ್ಬಿಟ್ಟಿದ್ದಾರೆ. ಅದರಲ್ಲಿ ಕೊಡಲೇಬೇಕು ಅಂತಂದರೆ
ನಿರ್ಬಂಧ ಮಾಡೋದಿಲ್ಲ. ಯಾರಿಗೆ ಆಗುತ್ತೋ ಅವ್ರು ಕೊಡಲೇಬೇಕು. ಕೈಲಾಗದೆ ಇದ್ದವ್ರಿಗೆ ಹೇಳುತ್ತೆ ಒಂದು ಜನವಾರ ಕೊಟ್ಕೊಡಿ ಅಂತ. ಅದು ಆಗಲಿಲ್ಲ ಒಂದೆರಡು ಗರ್ಭೆ ಕೊಡಿ ಅಂತ ಹೇಳುತ್ತೆ. ಅದ್ರ ಬದಲಾಗಿ ಪ್ರತಿನಿಧಿಯಾಗಿ ಶಾಸ್ತ್ರ ಯಾವತ್ತೂ ಯಾರನ್ನೂ ಹಿಂಸೆ ಮಾಡೋದಿಲ್ಲ. ದುಡ್ಡಿಗೆ ಕೈಲಾದವ್ರು ಕೊಡಲೇಬೇಕು. ಅವ್ರು ಕೊಡೋಕ್ಕಾಗಲಿಲ್ಲ, ಸ್ವಲ್ಪ ಆಯಿತು, ಒಂದು ಜನವಾರ ಒಂದು ಕೊಡಿ. ಅದು ಆಗಲಿಲ್ಲ ಅಂದರೆ ಎರಡು ಗರ್ಭೆಯನ್ನು ಕೊಡಿ ಅಂತ ಹೇಳ್ತಾರೆ. ಗರ್ಭೆ ಕೊಡೋಕ್ಕೇನು ಕಷ್ಟ ಇರೋಲ್ಲ. ಹಾಗಾಗಿ ಶಾಸ್ತ್ರ ಯಾರು ತೊಂದರೆ ಮಾಡೋದಿಲ್ಲ. ವಾಸೋದಾದ್ರೆ ಅದಕ್ಕೆ ಅವಾಗ ಹೇಳುವಂತ ಯುವ ಸುವಾಸ ಪರಿಗೀತಾಗ ಸ ಉಶ್ರೇಯಾನ್ ಭವತಿ ಜಾಯಮಾನಃ ಸಂಧೀರಾಸ ಕವಯ ಪುಂಡಜಂತಿ ಸ್ವಾದಿಯೋ ಮನಸ ದೇವಯಂತಹ ಅಲ್ಲಿ ಪಂಚಾಯತ್ ಕೊಡ್ಬೇಕಾದ್ರೆ ಯಾರಿಗಾದ್ರು ಕೊಡ್ಬೇಕಾದ್ರೆ ಹೇಳುವಂತಾರಂತ ಇದರಲ್ಲಿ. ಅದು ಯುವಾದ ಸುವಾಸಾಹ ಪರಿಗೀತ ಆಗಾತ್. ಇವರಿಗೆಲ್ಲ ಸಂತೋಷವಾಗುತ್ತಂತೆ. ಅವನು ಸತು ಶ್ರೇಯಾನ್ ಭವತಿ ಜಾಯಮಾನಃ. ಅವನು ತನ್ನ ಜನ್ಮದಲ್ಲಿ ಶ್ರೇಯವಂತನಾಗ್ತಾನಂತೆ ಕೊಡೋದ್ರಿಂದ. ಇದರಲ್ಲಿ ಭಗವಂತನ ಬರುವಾಗ ಮಾಡ್ತಾರೆ ಅದನ್ನು ನೋಡುವಾಗ ಭಗವಂತ ಜನ್ಮ ಇಲ್ಲಿ ಅವತಾರ ಮಾಡೋದು ಶ್ರೇಯಸ್ಸು ಅಂತ ತಿಳ್ಕೊಳ್ತಾನೆ ಅಂತ ಅದು ಬರುತ್ತೆ. ಅದಕ್ಕೆ ಎಲ್ಲರೂ ಸಹ ಇದಕ್ಕಿಂತ ಮನಸಾ ದೇವಯಂತ, ಎಲ್ಲರೂ ಸಹ ದೇವತೆಗಳಿಗೆ ಸಂತೋಷವಾಗುತ್ತೆ ಅದರಿಂದ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಅಂಬಾರನ್ಗೆ ಹೇಳ್ತದಕ್ಕೆ ತಣ್ಣೀರಿಗೆ ಹೇಳ್ತಾರೆ. ತಣ್ಣೀರು ಅದೇ ಅವನು ಆಪೋ ನಾರಾಯಿತ ಪುರೋಕ್ತ ಆಪೋ ವೈ ನರಸೂನುವ ಅಂತ. ನೀರನ್ನು ಮೊದಲು ಸೃಷ್ಟಿ ಮಾಡೋದು ಭಗವಂತ. ನೀರೇ ಭಗವಂತ. ನಾರ ಅಂತ ನೀರು, ಯಾಕೆಂದ್ರೆ ನೀರಿನಿಂದ ಎಲ್ಲ. ನಾರ ಅಂದರೆ ಎಲ್ಲ ಸಕಲ ಚೇತನ ಅಚೇತನಗಳಿಗೆ ನಾರ ಅಂತ ಒಂದೇ ಪದ. ಅದಕ್ಕೆ ನಾರ ಅಂದ್ಬಿಟ್ರೆ ಎಲ್ಲ ಚೇತನ ಅಚೇತನ ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ ಅದು. ಅದಕ್ಕೆ ನೀರಿನಿಂದ ಎಲ್ಲ ಹುಟ್ಟಿದ್ರಿಂದ ನೀರು ಅಂತ ಹೇಳ್ತಾ. ಅದಕ್ಕೆ ಇದನ್ನು ಹೇಳಬೇಕು. ಶ್ರದ್ಧಾವ ಆಪಹ ಅಪಃ ಪ್ರಣಯತಿ ಅಂತ ಒಂದು ಹೇಳ್ತಾರೆ. ಶ್ರದ್ಧೆನೇ ನೀರು, ಒಂದು ಶ್ರದ್ಧಾವ ಆಪಹ. ನೀರು ಅನ್ನೋದು ಶ್ರದ್ಧೆ ಇರೋದಕ್ಕೆ. ಆಮೇಲೆ ಎಲ್ಲ ಒಂದೊಂದಾಗುತ್ತೆ. ವಜ್ರೋವ ಆಪಹ ಯಜ್ಞೋವ ಆಪಹ ಅಂತ ಬರುತ್ತೆ. ಎಲ್ಲರಿಗೂ ಸಮಾನವಾದದ್ದು ಅಂತ. ಅದರಿಂದ ನೀರನ್ನ ಕೊಡಬೇಕು. ಆ ನೀರನ್ನು ದಾನ ಮಾಡೋದು ಸಹ ಇದು. ಅಂದರೆ ಯಾವಾಗ ಬರಗಾಲಗಳಲ್ಲಿ ಇರುವಾಗ ಕೊಟ್ಟರೆ ತಪ್ಪಿಲ್ಲ, ಸಂತೋಷ. ಅದು ಹೆಚ್ಚು ಇದಿಲ್ಲ. ಇಲ್ಲದೇ ಇರುವಾಗ ಕೊಟ್ಟರೆ ಹೆಚ್ಚು. ಯಾರಿಗೆ ಈಗ ಬರಗಾಲ ಮರಗಾಡಲಿದ್ದು ಅವಾಗ ಎಲ್ಲಿ ಬಾಯಿ ತರಿಸಿರುವಾಗ ನೀರು ಕೊಟ್ಟರೆ ಅತ್ಯಂತ ಶ್ರೇಷ್ಠವಾದ ದಾನ ಅದು. ಅದಕ್ಕೆ ಅದನ್ನು ಹೇಳ್ತಾ. ಅದಕ್ಕೆ ಆಮೇಲೆ ಇನ್ನು ಅನ್ನಕ್ಕೆ ಭಾಳ ವಿಶೇಷವಾಗಿರುತ್ತೆ. ಅನ್ನದಾನ ಶೇಷ ಅಂತ ಹೇಳ್ತಾ. ಅದಕ್ಕೆ ಅನ್ನಂ ಬ್ರಹ್ಮೇ ದಿವ್ಯಜಾತಾತ್ ಅಂದ್ಬಿಟ್ಟು ಅದಕ್ಕೆ ಅನ್ನವನ್ನೇ ಬ್ರಹ್ಮ ಅಂತ ನಮ್ಮದು ಇದು ಇದರಲ್ಲಿ ಬರುತ್ತೆ. ಮೃಗು ಹೋಗಿ ತನ್ನ ತಂದೆಯಾದ ವರುಣನಲ್ಲಿ ಕೇಳ್ತಾನೆ, ಅದೀಗೆ ಭಗವ ಬ್ರಹ್ಮ ಅಂತ ಕೇಳ್ತಾನೆ. ನನ್ನ ಬ್ರಹ್ಮವನ್ನು ತಿಳಿಸ್ಕೊಡು ಅಂತ ಕೇಳಬೇಕಾದ್ರೆ ಆಗ ಅವರು ಬ್ರಹ್ಮನ ಲಕ್ಷಣ ಹೇಳ್ತಾರೆ. ಯಥೋವ ಇಮಾನಿ ಭೂತಾನಿ ಜಾಯಂತೆ ಯೇ ನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯ ವಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ಅಂತ. ಯಾರಿಂದ ಈ ಸೃಷ್ಟಿ ಸ್ಥಿತಿ ಲೈವ ಆಯಿತೋ, ಯಾರು ಎಲ್ಲೋ ಕಾರಣನೋ ಅವನನ್ನು ನೀನು ಬ್ರಹ್ಮವನ್ನು ತಗೊಂಡು ಕೊಡ್ತು ಉಪಾಸನೆ ಮಾಡು ಅಂತ ಹೇಳ್ಬಿಡ್ತು. ಆಗ ಇವನು ಹೇಳ್ತಾನೆ ಯಾವುದನ್ನು ಉಪಾಸನೆ ಮಾಡೋದು ಅನ್ನುವಾಗ ಮೊದಲು ಮಾಡ್ತಾನೆ ಅನ್ನಂ ಬ್ರಹ್ಮೇ ದಿವ್ಯಜಾನಾತ್. ಮೊದಲು ಅನ್ನ ಮಾಡ್ತಾನೆ. ಅದಕ್ಕೆ ಹೇಳ್ತಾನೆ ಅದು ಅವಾಗ ಅನ್ನದಿಂದ ಮಾಡ್ತಾನೆ, ಉಪಾಸನೆ ಮಾಡ್ತಾನೆ. ಅಲ್ಲಿ ಯಾಕೆಂದರೆ ಅನ್ನೇನ ಭೂತಾನಿ ಜಾಯಂತೆ. ಅನ್ನದಿಂದ ಎಲ್ಲವೂ, ಅನ್ನ ಇದ್ದ ತಾನೇ ಹುಟ್ಟೋದು ಪ್ರಜೆಗಳಾಗೋದಕ್ಕೆ. ಅನ್ನೇನ ಜಾತಾನಿ ಜೀವಂತಿ. ಹುಟ್ಟಿದ ಎಲ್ಲ ಜೀವಗಳು ಸಹ ಅನ್ನದಿಂದ ಬದುಕಿರುತ್ತೆ. ಅದಕ್ಕೆ ಅದನ್ನು ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಅವಾಗ ಅನ್ನದಿಂದ ಆಗ್ತಾನೆ, ಆಗಲ್ಲ. ಆಮೇಲೆ ಪ್ರಾಣವನ್ನು ಮಾಡ್ತಾನೆ. ಆಮೇಲೆ ಮನೋಮಯ ಮಾಡ್ಕೊಂಡು ಒಂದ್ಸಲ ಹೋಗಿ ಕೇಳ್ತಾನೆ. ಜಿಜ್ಞಾಸ ಹೇಳಿ ಮಾಡೋದಾಗ ಆಮೇಲೆ ಪ್ರಾಣವನ್ನು ಮಾಡ್ತಾನೆ, ವಿಜ್ಞಾನಮಯ ಮಾಡ್ತಾನೆ. ಹೀಗೆ ಆನಂದ, ಬ್ರಹ್ಮನ ಆನಂದ ಅಂತ ಮಾಡ್ತಾನೆ. ಏನು 5 ಕೋಶ ಹೇಳ್ತಾನೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಕಡೆಗೆ ಆನಂದಮಯ ಕೋಶವನ್ನು ಮಾಡಬೇಕಾದ್ರೆ ತಂದೆ ತನ್ನತ್ತೆ ಹೋಗಲ್ಲ. ಅಂದರೆ ಅವನಿಗೆ ತಿಳಿದೋಯ್ತು ಅಂತ. ಆನಂದಂ ಬ್ರಹ್ಮೇ ದಿವ್ಯಜಾನಾತ್. ಅವಾಗ ಆನಂದ ದೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇ ನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯ ವಿಸಂವಿಶಂತಿ. ಅದ್ರಲ್ಲಿ ಬಂದ ತಕ್ಷಣ ಅವನು ಭಾರ್ಗವಿ ವಿದ್ಯಾ, ಇದು ಭಾರ್ಗವಿ ವಿದ್ಯಾ ಅಂತ ಹೇಳ್ತಾರೆ. ಅವನಿಗೆ ತಿಳಿದೋಯ್ತು ಅಂದ್ಬಿಟ್ರು ಅಂತ. ಅದೇ ಇದ್ರಲ್ಲಿ ಮುಂದಕ್ಕೆ ಬರೋಕ್ಕೆ ಹೇಳ್ತಾ. ಅನ್ನಕ್ಕೆ ಹೇಳ್ತಾರೆ ಅನ್ನನ್ನ ವಿಶೇಷವಾದ ಅನ್ನ ನಿಂದ್ಯಾತ್ ತದ್ಭರತಂ. ನಾವು ಅನ್ನವನ್ನು ಹಾಕಿ ಇಸಿತೀವಲ್ಲ ಅದು ಬಹಳ ಪಾಪ. ಅನ್ನವನ್ನು ನಿಂದೆ ಮಾಡೋದು ಅಂದರೆ ಕೆಲವು ತಿನ್ಬೇಕಾದ್ರೆ ಬೈಕೊಂಡು ತಿಂತಾರೆ. ಬಹಳ ತುಂಬ ಪಾಪ ಅದು. ಅನ್ನ ಯಾಕೆಂದರೆ ಅದು ಭಗವಂತನ ಸ್ವರೂಪ. ಅನ್ನವನ್ನು ನಾವು ಬೇಕಾದಷ್ಟು ಹಾಕೋಬೇಕು. ಸುಮ್ಮನೆ ಹಾಕೊಂಡು ಇದೆ ಅಂದ್ಬಿಟ್ಟು ಅದು ಕೂಡ ನಿಂದೆ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಯಾಕೆಂದರೆ ಪ್ರಾಣೋವ ಅನ್ನಂ, ನಮ್ಮ ಪ್ರಾಣವೇ ಅನ್ನ. ಅದಕ್ಕೆ ಶರೀರವನ್ನಾದಂ. ಈ ಶರೀರ ಅನ್ನವನ್ನು ತಿರುಗು ಪ್ರಾಣವನ್ನು
ಅನ್ನ ಅಂತ ತಿಳ್ಕೊಳ್ಳುತ್ತೆ ಅದಕ್ಕೆ. ಅದರಿಂದ ಈ ಪ್ರಾಣೇ ಶರೀರಂ ಪ್ರತಿಷ್ಠಿತ, ಪ್ರಾಣದಲ್ಲಿ ಶರೀರ ಪ್ರತಿಷ್ಠಿತವಾಗಿದೆ. ಅದರಿಂದ ಅದಕ್ಕೆ ಬೇಕಾದ್ರೆ ಆಹಾರ ಕೊಟ್ಟರೆ ಅನ್ನ ತಗೊಂಡು ಪ್ರಾಣವನ್ನು ಪ್ರೋಕ್ಷಿಸುತ್ತೆ ಅದಕ್ಕೆ. ಆಮೇಲೆ ಶರೀರೇ ಪ್ರಾಣ ಪ್ರತಿಷ್ಠಿತ, ಶರೀರದಲ್ಲಿ ಪ್ರಾಣ ಪ್ರತಿಷ್ಠಿತ ಆಗಿದೆ ಅದಕ್ಕೆ ಅಂತ. ಇನ್ಮೇಲೆ ನೆಕ್ಸ್ಟ್ ದಿನದಲ್ಲಿ ಅನ್ನನ್ನ ಪರಿಚಕ್ಷೀತ ಅಂದಂತೆ, ಅನ್ನವನ್ನು ತಿನ್ಬೇಕಾದ್ರೆ ಕೆದಕಿ ನೋಡ್ಬಾರ್ದು ಅಂತ ಏನಿದೆ ಭಗವಂತ ನಿವೇದನ ಏನಿದ್ರು ಬೇಕು ಅದನ್ನು ಪರೀಕ್ಷೆ ಮಾಡಬಾರ್ದು. ಅದು ಇಲ್ಲ ಇದಿಲ್ಲ ಸರಿ ಇಲ್ಲ ಅಂತಲ್ಲ, ಎಲ್ಲ ದೋಷ ಆಗುತ್ತೆ. ಅದೇ ಥರ ಅನ್ನಂ ಬಹುಗುರುಗೀತ ಅಂತ, ಅನ್ನವನ್ನು ವೃದ್ಧಿ ಮಾಡಿ ಅಂತ ಅನ್ನಕ್ಕೆ ಬಹಳ ಹೊಂದುತ್ತೆ. ಹಾಗಾಗಿ ಈ ಅಂಬರನೇ ತಣ್ಣೀರೇ ಶಿವರ ಮೂರು ಸಹ ವೇದಗಳಲ್ಲಿ ಬಂದಿರುವಂತಹ ಕೊಂಡಾಡಿರುವಂಥ ಇದು. ಹಾಗಾಗಿ ಎಲ್ಲರೂ ಸಹ ಅವನು ಮಾಡ್ತಾ ಇದ್ದ ಅವನು ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ನೆನ್ನೆ ಹೇಳಿದ್ದೆ ಯಾತಕ್ಕೆ ಅವನನ್ನು ಬರಗಾಲ ಇದ್ದಾಗ ಮಾಡ್ದ, ಎಲ್ಲವನ್ನೂ ಬರ್ತಿತ್ತು ಅಂದ್ಬಿಟ್ಟ. ಇದಲ್ಲದೆ ಅವನು ಇದು ಸಾಧಾರಣವಾಗಿ ಮಾಡುವುದು ಯಾವುದೋ ಇದು ಪ್ರತಿಮೆ ಆಗೋದು, ಅದಲ್ಲದೆ ವಿಶೇಷವಾದಂಥ ದಿನಗಳಿಗೆ ಕೃಷ್ಣನಿಗೆ ಹುಟ್ಟುಹಬ್ಬ, ಕೃಷ್ಣ ಜನ್ಮ, ಇದು ಆ ಥರದಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ದಂತೆ. ಇದು ಹಾಗೆ ಆಗ್ತಾ ಇತ್ತು. ಆ ಸಮಯದಲ್ಲಿ ತಾನೇ ಬಂದು ಎಲ್ಲರಿಗೂ ಇದು ನೈಮಿತ್ತಿಕ ನಿತ್ಯ ಅಂತ ಹೇಳಿದ್ನಲ್ಲ, ಈ ಥರ ಇವ್ರು ಕೊಡ್ತಿದ್ದು ಅಂಬರಮೇ ತಣ್ಣೀರೇ ಶಿವರ ಇದು ನಿತ್ಯ. ನೈಮಿತ್ತಿಕ ಅಂದರೆ ಕಾರಣಗಳಿಂದ ಮಾಡೋದು. ಆ ಕೃಷ್ಣನ ಜನ್ಮದಲ್ಲಿ ಇಲ್ಲ ಬಲರಾಮನ ಇದರಲ್ಲಿ ನಂದಗೋಮ ಆ ಸಮಯದಲ್ಲಿ ವಿಶೇಷವಾಗಿ ದಾನವನ್ನು ಕೊಡ್ತಿದ್ದ. ಇನ್ನು ಮೇಲೆ ಇದು ಕೊಡೋದಲ್ಲದೆ ಮೇಲೆ ಕೊಡ್ತಾ ಇದ್ದ, ಅದನ್ನು ಕೊಂಡಾಡ್ತಾ ಇದ್ದ ಅಂದ್ಬಿಟ್ಟು ಅಂತ ಅದನ್ನು ಹೇಳ್ತಾರೆ ಅದಕ್ಕೆ. ಇದು ಯಾಕೆಂದರೆ ಈ ಮೂರು ಸಹ ಒಂದು ಧಾರಕ, ಒಂದು ಪೋಷಕ, ಒಂದು ಈ ಮೂರು ನಮಗೆ ಬೇಕಾಗಿತ್ತು ಅದಕ್ಕೆ ನಮ್ಗೆ ಕೊಡೋದು. ಅದಕ್ಕೆ ಒಂದು ಧಾರಕನಾಗಿ ಅದಕ್ಕೆ ಅವನಿಗೆ ಭೋಗ್ಯ, ಧಾರಕ ಪೋಷಕ ಭೋಗ್ಯ. ಈ ಅನ್ನ ಮತ್ತು ಅಂಬರಮೆ ಅದು ವಸ್ತ್ರ ಮತ್ತು ಇದು ಧಾರಕ, ಒಂದು ಪೋಷಕ, ಅನ್ನ ಒಂದು ನೀರು, ಪೋಷಕ ನೀರಿಲ್ಲದೆ ಬದುಕೋಕ್ಕಾಗೋದಿಲ್ಲ, ಅನ್ನ ಒಂದು ಭೋಗ್ಯ. ಇಲ್ಲಿ ಮೇಲೆ ಒಳಗಡೆ ಏನಪ್ಪ ಅಂದ್ರೆ ನಮಗೆ ನಂದನೇ ನಮಗೆ ಧಾರಕ ಧರಿಸ್ಕೊಂಡಿದ್ದಾನೆ ಅವನು. ಹಾಗಾಗಿ ಅವನೇ ಪೋಷಕ, ಎಲ್ಲರೂ ಪಾಲಿಸ್ತಾ ಇದ್ದಾನೆ ಅವನ ಕೃಷ್ಣನೇ ನಮಗೆ ಭೋಗ್ಯ. ಇಲ್ಲಿ ಅವ್ರು ಹೇಳ್ತಾರೆ ಅಂತಂದರೆ ಇದೆಲ್ಲ ಕೊಡ್ತಾ ಇದೆಯಾ, ಇಲ್ಲ ನೇರವ ಹೇಳಿಲ್ಲ ಅಂದ ನಾವು ಹಾಕಿ ಹೇಳೋದು. ಹಾಗೆ ನೀನು ಕೊಡ್ತಿರುವಂಥ ಅನ್ನ ಇದೆಲ್ಲ ಬೇಕಾದಷ್ಟು ಕೊಟ್ಟಿದೆಯಾ, ನಮಗೆ ಇದೆಲ್ಲ ನಶ್ವರ. ಅಂದರೆ ಈಗ ಅನ್ನ ತಿಂದರೆ ಇನ್ನೊಂದು ಸಲ ಹಸಿವಾಗುತ್ತೆ, ಬಟ್ಟೆ ತಗೋದ್ರು ಹರಿದೋ ಇನ್ನೊಂದು ಸಲ ಹಾಕೋಬೇಕು, ನೀರು ಕುಡಿದ್ರು ಮತ್ತೆ ಬಾಯಕ್ಕೆ ಬೇರೆ ನೀರು ಬೇಕು, ಅನ್ನೋದು ಎಲ್ಲ ತಾತ್ಕಾಲಿಕ. ನಮಗೆ ಬೇಕಾಗಿದ್ದು ಯಾವತ್ತು ಜೀವ ಇರುವಂಥ ಧಾರಕ ಪೋಷಕ ಭೋಗ ಯಾರಂದ್ರೆ ನಿನ್ನ ಮಗ ಕೃಷ್ಣ. ಇದೆಲ್ಲ ಬೇಡ, ನಿನ್ನ ಮಗ ಕೃಷ್ಣ ನನಗೆ ಕೊಡು ಅಂತ ಕೇಳ್ತಾರಂತೆ. ಈ ಅನ್ನಪೂರ್ಣಿ ಕೊಡ್ತಿದ್ದು ಸಾಕು, ನಮಗೆ ಈ ಅಂಬರೇ ತಣ್ಣೀರೇನೋ ಬೇಡ, ಇವು ಮೂರೂ ಸೇರುವಂಥ ಒಳಗಡೆ ಇದ್ದಾನಲ್ಲ ನಿನ್ನ ಮಗ, ಅವನನ್ನು ಕೊಡುವ. ಅವನು ಯಾವಾಗಲೂ ಇದ್ದರೆ ಇದೆಲ್ಲ ಶಾಶ್ವತವಲ್ಲ, ಇದೆಲ್ಲ ಅಶಾಶ್ವತ. ಅವನು ಶಾಶ್ವತವಾದ, ಅವನೇ ಶಾಶ್ವತ ಧಾರಕ, ಶಾಶ್ವತವಾದ ಪೋಷಕ, ಶಾಶ್ವತವಾದಂಥ ಭೋಗ್ಯ, ಮೂರು ಅದು. ಅದರಿಂದ ಅವನನ್ನು ಕೊಡು, ಇದನ್ನು ನಮಗೆ ಇದನ್ನು ಕೊಟ್ಟಿದೆಯಾ ಅದನ್ನೇ ಕೊಡು ಅಂದ್ಬಿಟ್ಟು ಅದನ್ನು ಹೇಳ್ತಾರೆ ಅದಕ್ಕೆ. ಆಮೇಲೆ ಇದಕ್ಕೆ ಇನ್ನೊಂದು ಹೇಳ್ತಾರೆ ಅದಕ್ಕೆ ಅಂದರೆ ಹೇಳ್ತಾರೆ ಆಯುವಾದ ಹೇಳೋಕ್ಕೆ ಉಣ್ಣುಂ ಶೋರುಂ ಬರುಹುಂ ನೀರು ತಿನ್ನುಂ ವ್ಯತ್ಯಲೆ ಎಲ್ಲ ಕಣ್ಣನ್ ಎಂಬೆರುವಾನೆ ಅಂತ ಅವ್ರು ಹೇಳ್ತಾರೆ. ಅದು ನಮಗೆ ಅವನೇ ಧಾರಕ ಪೋಷಕ ಭೋಗ್ಯ ಅಂತ ಅದನ್ನು ತೋರಿಸ್ಕೊಡ್ತಾರೆ ಅದಕ್ಕೆ. ಆಗ ಅದನ್ನು ವಿಶೇಷವಾಗಿ ಅದನ್ನು ಹೇಳ್ತಾರೆ. ಇಲ್ಲಿ ಇನ್ನೊಂದು ಹೇಳ್ತಾರೆ ಇದಕ್ಕೆ, ತಂದೆ ಮಾಡಿದಂಥ ಕೆಲಸವನ್ನು ಕೃಷ್ಣ ಮೂರನ್ನು ಅವನು ಮಾಡ್ದ ಅಂದ್ಬಿಟ್ಟು ಅಂತ. ಕೃಷ್ಣ ಹೇಗೆ ಮೂರು ಮಾಡ್ದ ಅಂತ ಕೇಳ್ತಾರೆ ಅದಕ್ಕೆ. ಇದು ಹೇಳ್ತಾರೆ ಕಾರಣ ಗುಣ ಕಾರ್ಯ ಭವಂತಿ ಅಂತ. ಇದು ಕಾರಣ ಗುಣಗಳು ಕಾರ್ಯದಲ್ಲೂ ಬರುತ್ತೆ ಅಂತ. ಇಲ್ಲಿ ಕಾರಣ ನಂದ, ಕಾರಣ ಗುಣ ಏನೋ ಅಂಬರಮೇ ತಣ್ಣೀರೇ ಶಿವನ ಕಾರ್ಯ ಕೃಷ್ಣ, ಅವನ ಮಗನಾದ್ರಿಂದ ಕೂಡಂತ ಅವನ ಗುಣ ಕಾರಣ ಗುಣ ಕಾರಣನಾದಂಥ ಕಾರ್ಯವಾದಂಥ ಕೃಷ್ಣಲ್ಲೂ ಬಂತು ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ. ಹೇಗಪ್ಪ ಕೊಟ್ಟ ಅಂದರೆ ಮುಖ್ಯ ಮೊದಲು ದ್ರೌಪದಿಗೆ ವಸ್ತ್ರವನ್ನು ಕೊಟ್ಟ ಅವನು. ಆ ದ್ರೌಪದಿ ವಸ್ತ್ರವನ್ನು ಕೊಡುವಾಗ ಬಹಳ ವಿಶೇಷವಾಗಿ ಹೇಳ್ತಾರೆ ಅವನು ಎಂತಹ ವಸ್ತ್ರವನ್ನು ಕೊಟ್ಟ ಅವನು ಅಂತಂದರೆ ಅವನು ಹೇಳ್ತಾರೆ ಅವನು ಕಡೆಗೆ ಅವನಿಗೆ ಹೇಳ್ತಾನಂತೆ, ಕೃಷ್ಣಂಚ ಹರಿನ್ನರಂಚ ಪ್ರಾಣಾಯ ವಿಕ್ರೋಶತಿ ಯಾಜ್ಞಸೇನಿ ತತಸ್ತು ಧರ್ಮೋ ತರಿತೋ ಮಹಾತ್ಮ ಸಮಾವೃತೈ ವಿವಿಧೈ ಸುವಸ್ತ್ರೈಹಿ ಅಂತ. ಅಂದರೆ ಅವನು ಯಾವಾಗ ಅವನ ಬರ್ತಾಗ ಅವನು ಕೃಷ್ಣ ಹರಿ ಅಂತ ಅವಳು ವಿಕ್ರೋಶತಿ ಯಜ್ಞಸೇನಿ ಅಂದರೆ ಇವಳು ಯಜ್ಞದಿಂದ ಬಂದಿದ್ದರಿಂದ ಅವಳು ದ್ರೌಪದಿ ಹೆಸರು ಯಾಜ್ಞಸೇನಿ ಅಂತ. ಅವಳು ಯಜ್ಞದಿಂದ ಅವಳು ಅಯೋನಿಕೆ, ಯಜ್ಞದಿಂದ ಬಂದಿರೋಳು ಅವಳು, ಅದರಿಂದ ಯಾಜ್ಞಸೇನಿ ಅಂತ. ಯಾಜ್ಞಸೇನಿ ವಿಕ್ರೋಶತಿ ಕೂಗಿದಾಗ ಭಗವಂತ ತತಸ್ತು ಅಂತ ಅಲ್ಲೇ ಹೇಳ್ತಾರೆ. ಆಮೇಲೆ ಧರ್ಮೋ ಅಂತ ಮಹಾತ್ಮ ಅಲ್ಲಿ ಪೂಜ್ಯ ಆಗ್ತದೆ ತತಸ್ತು ಅನ್ನಲ್ಲ ಅವ ಸಮೋವರಣ ಅಲ್ಲಿಂದ ಬರ್ತಂತೆ. ಹೇಗೆ ಬಂತ ವಿವಿಧೈಹಿ ಸುವಸ್ತ್ರೈಹಿ,
ಅನೇಕ ತರಹದ ವಸ್ತುಗಳು ಬಂದಂತೆ. ಅದು ಈಗ ಅವಳಿಗೆ ಆಗ ಬಂದಿರೋ ವಸ್ತು ಇವ್ರು ಮಾಡಿದ್ದಲ್ಲ, ಯಾವ ಮಗ್ಗದಲ್ಲೂ ನೈದಿದ್ದಲ್ಲ. ಎಷ್ಟೊಂದು ಬಂತು ಅಂದ್ರೆ ಕಡೆಗೆ ಅವನು ದುರ್ಯೋಧನ ಎಲ್ಲಾದ್ರೂ ತಗೊಂಡೋಗಿ ತನ್ನ ಇವ್ರಿಗೆಲ್ಲ ಹಂಚಿದ್ದಂತೆ, ತನ್ನ ಅಂತರ್ಪುರ ಸ್ತ್ರೀಯರು ಅವ್ರಿಗೆಲ್ಲರೂ ತಗೊಂಡು ಹಂಚಿದ್ದಂತೆ. ಅದು ಆದಷ್ಟು ಬಂದಿದ್ದಂತೆ. ಯಾವ್ಯಾವ ಡಿಸೈನ್ ನೀವು ಕೇಳ್ತೀರಾ, ನೀವು ಕೇಳಿದ ಡಿಸೈನ್ ಎಲ್ಲ ಇರ್ತದೆ ಇದಕ್ಕೆ. ಅದಕ್ಕೆ ಇನ್ನೊಂದು ಇದರಲ್ಲಿ ಬರುತ್ತೆ ಇದರಲ್ಲಿ, ಆಕರ್ಷಮಾಣೆ ವಸನೆ ದ್ರೌಪದ್ಯಾಸ್ತು ವಿಷಾಂಪತೆ ತದ್ರೂಪಂ ಅಪರಂ ವಸ್ತ್ರಂ ಪ್ರಾದುರಾಸೀದ್ ಅನೇಕಶಃ ನಾನಾರಾಗ ವಿರಾಗಾಣಿ ವಸನಾನ್ ಯತವೈ ಪ್ರಭೋ ಪ್ರಾದುರ್ಭವಂತಿ ಶತಶಃ ಧರ್ಮಸ್ಯ ಪರಿಪಾಲನಾತ್. ಧರ್ಮವನ್ನು ಕಾಪಾಡೋದಕ್ಕೆ, ಪರಿಪಾಲನೆ ಮಾಡೋದಕ್ಕೆ ಅವಳಿಗೆ ಪಾಂಡವರು ಪಂಚಪ್ರಾಣ ಅಂತ ಹೇಳಿದ್ರೆ. ದ್ರೌಪದಿ ಒಂದು ಸ್ತ್ರೀ, ದ್ರೌಪದಿ ಇಲ್ಲದೆ ಬೇರೆ ಯಾವ ಸ್ತ್ರೀಗೂ ಆ ಥರ ಅವಮಾನ ಆಗಬಾರ್ದು. ಆ ಕಾಲದಲ್ಲಿ ಮಾಡಿದವರು, ಈ ಕಾಲದಲ್ಲಿ ಇವರು ಮಾಡುವಂಥದ್ದನ್ನು ಆ ಕಾಲದಲ್ಲಿ ದುಶಾಸನ ಮಾಡಿದ್ದಾರೆ ದ್ವಾಪರ ಯುಗದಲ್ಲಿ. ಹಾಗೆ ಧರ್ಮನ ಕಾಪಾಡೋದಕ್ಕೆ ಅವನು ಇವನು ಹೇಳಿದಂತೆ ತದ್ರೂಪಂ ವಸ್ತ್ರಂ ಪ್ರಾದುರಾಸಿ. ಇದೇ ಈಗ ತಾನು ಹೇಳಿದ್ನಲ್ಲ ನೋಡ್ತಂತೆ, ಆಗ ಇನ್ನೊಂದು ವಸ್ತ್ರ ಅವಳ ಮೇಲೆ ಇರ್ತಂಥದ್ದು ಪ್ರಾದುರಾಸಿ. ಇವನಿಗೆ ಎಳೆಯೋದಕ್ಕೆ ಮುಂಚೆ ಬಂದ್ಬಿಡ್ತಂತೆ. ಅದು ನಾನಾರಾಗ ವಿರಾಗಾಣಿ, ಅದು ಅನೇಕ ಬಗೆಯ ಬಣ್ಣಗಳು, ಅನೇಕವಾದ ಚಿತ್ರಗಳು, ಕಲೆಗಳು ಇರುವಂಥ ಬಟ್ಟೆ ಅಂತೆ. ಆ ಥರ ಬಟ್ಟೆ ಡಿಸೈನ್ ಯಾರು ನೋಡಿದ್ದೇ ಇಲ್ಲ. ಅದು ಎಳೆದು ಸುಸ್ತಾಗ್ಬಿಡ್ತಾನೆ ಕಡೆಗೆ. ಆಗ ಅದನ್ನು ಹೇಳ್ತಾ ಇದಕ್ಕೆ ಇದಕ್ಕೆ ಹೇಳ್ತಾರೆ ಇದಕ್ಕೆ ಅವರೇ ಅದೇ ಹೇಳ್ತಾರೆ. ಹಾಗೆ ಆಮೇಲೆ ಎಲ್ಲ ಹೇಳ್ತಾರಂತ ಇದಕ್ಕೆ. ಎಲ್ಲರೂ ಸಹ ನಮಗೆ ಭಗವಂತನಿಗೆ ಇದ್ದಂಥ ವಸ್ತುದಲ್ಲಿ ನಮಗೂ ಕೊಡಿ ಅಂದ್ಬಿಟ್ಟು ಅಂತ ಆ ನಂದವನಿಯವರೆಲ್ಲ ಆಗಿದ್ದು ಅದರಲ್ಲಿ ದ್ವಾಪರ ಇದರಲ್ಲಿ ಕೃಷ್ಣರು ಹೇಳಿದಾಗ ಅದಕ್ಕೆ ಎಲ್ಲರೂ ಸಹ ಆಸೆ ಪಟ್ಟರು. ಎಂತಹ ಇದು ಬಟ್ಟೆಗಳಿತ್ತಲ್ಲ ಎಲ್ಲನೂ ತಗೊಂಡು ದುರ್ಯೋಧನ ನೋಡ್ದ, ಇದು ಅದ್ಭುತವಾದ, ಇದು ಪ್ರಾಕೃತವಾದದ್ದು, ಇದು ಇಲ್ಲಿ ಸಿಗೋದಿಲ್ಲ ಅಂತೆಲ್ಲ ತೊಗೊಂಡೋಗಿ ಮನಸ್ಸಿ ಅವನ ತನ್ನ ಎದುರಿಟ್ಕೊಂಡ್ಬಿಟ್ಟಂತೆ. ಅವನು ತನ್ನ ಸ್ತ್ರೀಯರಿಗೆ ಅವರಿಗೆ ಕೊಡೋದಕ್ಕೆ ಎಲ್ಲವನ್ನೂ ಕೊಡ್ತಾ ಇದ್ದಂತೆ. ಅದಕ್ಕೆ ಅದನ್ನು ಅವ್ರು ಹೇಳ್ತಾ ಇದಕ್ಕೆ ಅವರೆಲ್ಲೂ ಶತಶಃ ಪ್ರಾದುರ್ಭವಂತಿ ನೂರಾರು ಸಾವಿರಾರು ಲೆಕ್ಕದಲ್ಲಿ ಎಳೆದು ಕೈ ಸುಸ್ತಾಗಿ ಬಿದ್ದುಬಿಡ್ತಾನೆ ಅವನು. ಬಟ್ಟೆ ಮಾತ್ರ ಬರ್ತಾನೇ ಇರುತ್ತೆ ಇನ್ನು ಮೇಲೂ. ಅದಕ್ಕೆ ಹಾಗಾಗಿ ಅವನು ಬಟ್ಟೆಯನ್ನು ತಂದೆ ಹೇಗೆ ವಸ್ತ್ರವನ್ನು ಮಾಡಿದ್ನೋ, ತಂದೆ ಮಾಡಿದ ವಸ್ತ್ರದಾನೋ ಇವನು ಸಹ ಆಪತ್ಕಾಲದಲ್ಲಿ, ಪಾಕಿಸ್ತಾನದಲ್ಲಿ ಬಟ್ಟೆ ಕೊಟ್ಟರೆ ಏನು ಬಂತು, ಆಪತ್ಕಾಲದಲ್ಲಿ ಆವಾಗ ಕೊಟ್ಟರೆ ಅವಳು ಮಾನ ಹೋಗ್ತಾ ಇತ್ತು. ಅದಕ್ಕೆ ಆಪತ್ಕಾಲದಲ್ಲಿ ಬಟ್ಟೆಯನ್ನು ಕೊಡೋದೇ ಶ್ರೇಷ್ಠ ಅಂತ ತಾನು ತಂದೆಗೆ ತೋರಿಸ್ಕೊಟ್ಟ ಅಂತ ಹೇಳ್ತಾರೆ. ಇನ್ನು ಕಡೆಗೆ ಅದರಲ್ಲಿ ನೀರು ಹೇಗಪ್ಪ ಅಂದರೆ, ಅವನು ಅಲ್ಲಿ ಯುದ್ಧ ಮಾಡಬೇಕಾದ್ರೆ ಎಲ್ಲರೂ ಯುದ್ಧ ಮಾಡಿದ್ರು ಸಾಯಂಕಾಲ ಹೊರಟೋಗ್ಬಿಡೋರು. ಅರ್ಜುನ ಸಹಿತ ಹೊರಟೋಗ್ಬಿಡೋನು. ಅಲ್ಲಿರುವಂಥ ಇದಕ್ಕೆ ಕರುಗಳಿಗೆ, ಅಲ್ಲಿ ಕುದುರೆಗಳಿಗೆ, ಅವಕ್ಕೆಲ್ಲ ಬಾಯ ದಣದಿರುತ್ತಲ್ಲ, ಅವಕ್ಕೂ ಬಾಣಗಳೆಲ್ಲ ಬಂದಿರುತ್ತೆ. ಇವನ್ನೆಲ್ಲ ಹಿಡಿದು ಎಲ್ಲವನ್ನು ಬಿಚ್ಚಿ ಆ ಬಾಣವನ್ನೆಲ್ಲ ಕಿತ್ತಾಕಿ ಅವಕ್ಕೆ ಮೈ ಇವ್ರು ಮುಟ್ಟಿದ್ರೆ ಹೋಗುತ್ತಲ್ಲ, ಗಾಯಗಳ ಹೋಗುತ್ತಂತೆ. ಫುಲ್ ಹಾಕಿ ನೀರು ಸಿಕ್ಕಿಲ್ಲ ಅಂದ್ಬಿಟ್ಟು ಪಾತಾಳದಿಂದ ನೀರು ತೆಗಿತಾರೆ. ಅವ್ನು ಸಂಖ್ಯೆ ಭಗವಂತ ಸಾಲ್ತಾನೆ. ಆ ನೀರನ್ನು ತಂದು ಅವಕ್ಕೆಲ್ಲ ಕೊಟ್ಟಂತೆ. ಅಂದರೆ ಯಾರಿಗೆ ನೀರು ಬೇಕೋ ಅವ್ರಿಗೆ ಕೊಟ್ಟರೆ ಹೆಚ್ಚು ಅಂತ. ಇದ್ದವರಿಗೆ ನಾವು ಮನೆ ಕೊಡುವಾಗ ನಾವು ಬಾಟ್ಲು ಕೊಟ್ಟರೆ ಏನು, ಮನೆಯಿಂದ ತಂದರಿಗೆ ಅವರಿಗೆ ಬಾಟ್ಲು ಕೊಟ್ಟರೆ ಪ್ರಯೋಜನವಿಲ್ಲ. ಯಾರಿಗೆ ಇಲ್ಲವೋ ಅದು ಅಷ್ಟು ಬಳಲಿರುವಂಥ ತಂದಂತಲ್ಲ ಎಲ್ಲ ಕುದುರೆಗಳು ಕೊಡ್ತಾರಂತೆ. ಪ್ರಾಯಶಃ ಆ ಕಡೆಯಿಂದ ದುರ್ಯೋಧನ ಕಡೆ ಕುದುರೆಗಳು ಬಂದು ನೀರು ಕುಡ್ಕೊಂಡು ಹೋಗಿರ್ಬೋದು ಇದು ಭಗವಂತನ ಇದರಲ್ಲಿ. ಎಲ್ಲವೂ ಸಹ ಅದು ಕೊಟ್ಟ ಅನ್ಬಿಟ್ಟು ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಅನ್ನ ಅಂತಕ್ಕೆ ಎರಡು ಕೊಡ್ಬೋದು. ಒಂದು ದೂರ್ವಾಸರ ಶಾಪದ್ದು ಅಂತ ಹೇಳೋದು. ಅದಕ್ಕಿಂತ ಇನ್ನೊಂದು ಅವರು ಭಕ್ತ ವಿಲೋಚನ ಒಂದು ಸ್ಥಳ ಇದೆ ಈಗಲೂ, ಬೃಂದಾವನ ಪಕ್ಕ ಈಗಲೂ ಇದೆ ಭಕ್ತ ವಿಲೋಚನ ಅಂತ. ಅಲ್ಲಿ ಅಂಗೀರ ಸಾಧನ ಯಜ್ಞವನ್ನು ಮಾಡ್ತಾ ಇರ್ತಾರೆ. ಆ ಕಾಡು ಸ್ವಲ್ಪ ಕಾಡಾಗಿತ್ತು. ಮಾಡುವಾಗ ಇವರೆಲ್ಲ ಗೋಪಾಲಕರು ತುಂಬ ದಂಡಿರ್ತಾರೆ. ಹೊಟ್ಟೆ ಹೆಸರು ಕೃಷ್ಣ ಎಲ್ಲಿದ್ರು ಕೃಷ್ಣನೇ ಕೇಳುತ್ತಾನೆ. ಅದಕ್ಕೆ ನೋಡಲ್ಲಿ ಯಾಗ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಅವ್ರ ಹತ್ರ ಕೇಳೋ ಅನ್ನವನ್ನೇ ಕೇಳಿ ತಗೊಂಬ ಅಂತ ಹೇಳ್ತಾನಂತೆ. ನಾನು ಹೇಳಿದೆ ಅಂತ ಕೇಳು ಅಂತ ಹೇಳ್ತಾನಂತೆ. ಅಲ್ಲಿ ಹೋಗ್ತಾನಂತೆ. ಹೋಗ್ಬಿಟ್ಟು ಈ ಥರ ಯಾರು ಕಳಿಸ್ ಆಮೇಲೆ ಕೃಷ್ಣ ಹೇಳ್ದ, ಕೃಷ್ಣ ಆದರೆ ಯಾರು ಕಳಿಸೋದು, ಇನ್ನೂ ನಮ್ಮದು ಯಜ್ಞ ಮುಗಿದಿಲ್ಲ, ಯಜ್ಞ ಮುಗಿಯೋವರೆಗೂ ನಾವು ಕೊಡೋದಕ್ಕೆ ಬರೋದಿಲ್ಲ, ಹಾಗಾಗಿ ನೀವು ಹೋಗಿ ಅಂತ ಕಳಿಸ್ಬಿಡ್ತಾರೆ. ಪೂರ್ಣಾದಿನ ಆಗಬೇಕಲ್ಲ, ಅದುವರೆ ಕೊಡೋದಿಲ್ಲ ಅಂತ ವಾಪಸ್ ಬರ್ತಾರೆ. ಕೃಷ್ಣ ಕಳಿಸ್ಬಿಟ್ರು, ಯಾರನ್ನೇ ಕೇಳಿದೆ ಅಂತ. ನಾನು ಕೇಳಿದ್ರೆ ಅಲ್ಲಿ ಹೋಗಿ ಪಾಕಶಾಲೆಯಲ್ಲಿ ಸ್ತ್ರೀಯರಿದ್ದಾರಲ್ಲ, ಆ ಪಾಕಶಾಲೆಯಲ್ಲಿರುವ ಸ್ತ್ರೀಯರನ್ನ ಕೇಳಿಪ್ಪ ನೀನು, ಇವ್ರನ್ನೆಲ್ಲ ಯಾಕೆ ಕೇಳ್ತೀರ ಅಂತ. ಅಲ್ಲಿ ಹೋಗ್ತಾರಂತೆ. ಆ ಪಾಕಶಾಲೆ ಸ್ತ್ರೀಯನ್ನು ಅಲ್ಲಿ ಮಾಡ್ತಾ ಇರ್ತಾರಲ್ಲ ಇವರ ಹೆಂಡತಿಯರೆಲ್ಲವೇ. ಆಗ ಅವರು ಏನು ಕೃಷ್ಣ ಕಳಿಸೋದನ್ನ ಅಂತೇಳಿ ಇಲ್ಲ ಹೇಗೆ ತೆಗೆದುಕೊಟ್ಟಿರ್ತಾರಂತೆ. ಅವರಿಗೆ
ತಿನ್ಬಿಟ್ಟು. ಆಗ ಅವರೆಲ್ಲ ಬಂದು ಏನಿದು ಅಪಚಾರ, ನೀನು ಇದು ನೀನು ಯಜ್ಞ ಇನ್ನೂ ಮುಗಿದಿಲ್ಲ, ಇನ್ನೂ ಪೂರ್ಣಾಹುತಿ ಆಗಿಲ್ಲ, ಅದಂತೆಲ್ಲ ಇವ್ರಿಗೆ ಇವ್ರಿಗೆ ಗೋಪಾಲಿಗೆಲ್ಲ ಕೊಟ್ಬಿಟ್ಟಿಲ್ಲ, ಇದೆಲ್ಲ ಅನಾಚಾರ ಇದೆ. ಅದಕ್ಕೆ ಹೇಳ್ತಾರೆ ಭಗವಂತನೇ ಕಳಿಸ್ತಾನೆ, ನೀವು ಕೊಡೋದು ಯಾರಿಗೆ? ಭಗವಂತನ ತಾನೆ, ಭಗವಂತನೇ ಕೇಳಿರೋದು, ಅವನು ಕೊಟ್ಟಿದ್ದೀವಿ ಹೋಗಿ ಅಂತಾನೆ. ಅಂದರೆ ಅಲ್ಲಿರುವ ಸ್ತ್ರೀಯರಿಗಿರುವಂಥ ಮನೋಭಾವ ಭಗವಂತನ ಜೊತೆಗೆ ಪುರುಷರಿಗೆ ಇರಲಿಲ್ಲ ಅಂದ್ಬಿಟ್ಟು ಅಂತ. ನೀವು ಯಾರು ಕೊಡ್ತೀರ ಕೊಡೋಣ? ಯಜ್ಞೋ ವೈ ವಿಷ್ಣು ಕಡೆ ಭಗವಂತ ಅವನಿಗೆ ಹೋಗುತ್ತೆ, ಅವನೇ ಸಾಕ್ಷಾತ್ ಕೇಳಿರ್ಬೇಕಾದ್ರೆ ನಾವು ನೇರವಾಗಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಅಂದ್ಬಿಟ್ಟು ಅಂತ. ಹಾಗಾಗಿ ಅವರಿಗೆಲ್ಲ ವಸ್ತ್ರವನ್ನು ನೀಡ್ದ, ಅನ್ನವನ್ನು ನೀಡ್ದ ಅಂದ್ಬಿಟ್ಟು ಅಂತ. ಇನ್ನು ದೂರ್ವಾಸ ಶಾಪ ಎಲ್ಲರೂ ಗೊತ್ತಿದೆ. ಯಾಕೆ ಅವನು ದುರ್ಯೋಧನ ಬಂದು ದೂರ್ವಾಸನ ಚೆನ್ನಾಗಿ ಎಲ್ಲ ಇವನಿಗಿದ್ದ ಶಕುನ ಕಿತಾಪತಿ ಕಡೆಗೆ ಅವನ ಸಂತೋಷ ಆದ ಏನು ವರ ಕೇಳೋದ್ರೆ ಅವನು ಕೇಳೋ ವರ ನೋಡಿ. ಅಲ್ಲಿ ಹೋಗಿ ನೀವು ಅಲ್ಲಿ 5 ಜನ ಕಾಡಲ್ಲಿ ಇರ್ತಾರೆ, ಇವ್ರು 10,000 ಜನ ಶಿಷ್ಯರು. ಅಲ್ಲಿ ಹೋಗಿ ನೀವು ಅವ್ರ ಹತ್ರ ಭೋಜನ ಕೇಳೋದು ದುರ್ಯೋಧನ ಧರ್ಮನ ಕೇಳಿ ಸರಿ ಇವನು ವರ ಕೊಟ್ಟ ಅಂತ ಹೋಗ್ತಾರೆ. ಆಗ ತಾನೇ ಅವಳ ಹತ್ರ ಅಕ್ಷಯ ಪಾತ್ರ ಇರುತ್ತೆ, ಸೂರ್ಯ ಕೊಟ್ಟ ಅಕ್ಷಯ ಪಾತ್ರ ಇರುತ್ತೆ, ಅದು ಎಷ್ಟಾದ್ರೂ ಕೊಡುತ್ತೆ. ಅದೆಲ್ಲ ಆದ್ಮೇಲೆ ಮುಗಿಸ್ಬಿಟ್ಟು ಮೋಕ್ಷಕ್ಕೆ ಕೊಡ್ತಾನೆ. ಅದು ಮತ್ತೆ ಮಾರನೇ ದಿನಕ್ಕೆ ಅದು ಕೊಡೋದು, ಅಲ್ಲಿವರೆಗೂ ಅದೇನು ಕೊಡೋದಿಲ್ಲ. ಅದು ಒಂದ್ಸಲ ಕೊಡೋದು, ಅದು ಮೋಕ್ಷಕ್ಕೆ ಮೇಲೆ ಆಯ್ತು ಪಾತ್ರೆ ತೊಳೆದು. ಇವರು ಅದನ್ನ ನೋಡಿಕೊಂಡು ಅದೆಲ್ಲ ಆದ್ಮೇಲೆ ಅದು ಹೇಳಿ ಕಳಿಸುತ್ತಾನೆ. ಇದೆಲ್ಲ ಅವ್ರ ಅಕ್ಷಯ ಪಾತ್ರ ಇರುತ್ತೆ, ಅದೆಲ್ಲ ಮುಗಿದ ಮೇಲೆ ಹೋಗಿ ಅಂತ. ಹೋಗಿ ನಾವು ಬಂದಿದ್ದೀವಿ 10,000 ಜನಕ್ಕೆ, ನೀನು ಭೋಜನ ಮಾಡಿದ್ರು ನಾವು ಸ್ನಾನ ಮಾಡ್ಕೊಂಡು ಬರ್ತೀವಿ ಅಂತ ಧರ್ಮರಾಯ ಆಗಲೇ ಬಿಡ್ತಾನೆ. ಅವಳು ಬರ್ತಾಳೆ ದ್ರೌಪದಿ, ಏನೇ ಇದು ಈ ಥರ ಮಾಡ್ಬಿಟ್ರಿ, ಆಗಲೇ ನಾನು ಮುಗಿಸಿಟ್ಟಾಯ್ತು, ಇನ್ನೆಲ್ಲಿ ಅದು ಒಬ್ಬರು 10,000 ಜನಕ್ಕೆ ಏನು ಮಾಡೋದು ಅಂದಾಗ ಇನ್ಯಾರು ಆಪತ್ ಬಂದು ಅಂತ ಇವರೆಲ್ಲ ತಳಗ ಕೃಷ್ಣ ಅಂತಾಳೆ. ಕೃಷ್ಣ ಬರ್ತಾನೆ ತಕ್ಷಣ ಏನಮ್ಮ ಅಂತಾರೆ, ಈ ಥರ ಆಯ್ತು ನೋಡ್ಬಿಟ್ಟು ಅಂತ ಹೇಳ್ತಾರೆ. ಹೇಳಿದಾಗ ಅಷ್ಟೇ ತಾನೇ ನಿನ್ನ ಪಾತ್ರ ಇಲ್ಲ, ಅದು ಮುಗಿಸಿಟ್ರಾಯ್ತು ಅಂತ. ಸರಿ ತಗೊಂಬ, ಅದಕ್ಕೇನಂತೆ ಅಂತ ತಗೊಂಡ್ರೆ ಆ ಕಡೆಯಲ್ಲಿ ಒಂದು ಇದ್ರದ್ದು ಸೊಪ್ಪಿನ ಒಂದು ಚೂರು ಅಂಟಿಕೊಂಡಿರ್ತಾನೆ ಇದರಲ್ಲಿ, ಅದನ್ನ ತೆಗೆದು ಹಾಕೋದು. ಆಹಾ ಆಪ್ಯಾಯವಾಗಿದೆ ನನಗೆ, ಬದುಕೇಳ್ತಾನೆ, ನನಗೂ ಹೊಟ್ಟೆ ಹೆಸರು ಕೊಡುತ್ತ. ಏನು ಕೃಷ್ಣ ಪರೀಕ್ಷೆ ಮಾಡ್ತೀಯಾ, ನೀನು ಕರೆದಿದ್ದೇ ಇದಕ್ಕೆ ಅಂತ. ಇಲ್ಲ ಇಲ್ಲ ಅದಕ್ಕೆ ತಗೊಂಬಂದಾಗ ಯಾವಾಗ ಅದು ತಗೊಳ್ತಾನೋ ಅಲ್ಲಿರುವಂಥ ಎಲ್ಲರಿಗೂ ಹೊಟ್ಟೆ ತುಂಬಿಟ್ಟು 10,000 ಜನರಿಗೂ ಅನ್ನವನ್ನು ಕೊಟ್ಬಿಟ್ಟ ಭಗವಂತ. ಇನ್ನು ಬಂದರೆ ಅವಮಾನ ಆಗುತ್ತೆ ಅಂತ ಇಲ್ಲಿ ಬರೋದೆಲ್ಲ ಹಾಗೆ ಹೊರಡೋಗ್ತಾರೆ ಅವರು. ಈಗ ಒಂದು ಊಟ ಮಾಡೋದ್ರೆ ಊಟ ಮಾಡೋಕೆ ಆಗೋದಿಲ್ಲ ಅವರಿಗೆ. ಅನ್ನದಾನ ಹೇಳಿದ್ದಲ್ಲ, ಅನ್ನದಾನ ಒಂದೇ ತೃಪ್ತಿಪಡಿಸುವಂಥದ್ದು. ಅದು ಇಷ್ಟ ಒಂದು ಇದಾದ್ಮೇಲೆ ತಿನ್ನಕ್ಕಾಗೋದಿಲ್ಲ ಅವರಿಗೆ. ಆಗ ಅವ್ರಿಗೆಲ್ಲ ಕಂಠಪೂರ್ತಿ ಆಗ್ಬಿಟ್ಟಿರುತ್ತೆ ಶಿಷ್ಯರಿಗೆ, ಅವರಿಗೆಲ್ಲ. ಇನ್ನು ಬಂದು ಇವನೇನೋ ಬಡಿಸ್ಬಿಟ್ಟ ಅಂದರೆ ತಿಂದೇ ಆಗಲ್ಲ ಅಂದ್ಬಿಟ್ಟು ಹಾಗೆ ಹೊರಡೋಗ್ಬಿಡ್ತಾರೆ ಅವರು, ವಾಂತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಅಂತ. ಹಾಗಾಗಿ ಅನ್ನವನ್ನು ಕೊಟ್ಟ ಭಗವಂತ ಅಂದ್ಬಿಟ್ಟು ಅಂತ ಇದನ್ನ ತಂದೆ ಮಾಡಿದಂತೆ ಹೇಳ್ತಲ್ಲ, ಹೇಳ್ತಾರೆ ಕಾರಣ ಗುಣ ಕಾರ್ಯೇ ಭವಂತಿ ಅಂದ್ಬಿಟ್ಟು ಅಂತ. ತಂದೆ ಮಾಡಿದ ಕೂಡ ಕಾರಣ ತಂದೆ, ವಸುದೇವನ ಕಾರಣ ಕಾರ್ಯವಾದ ಕೃಷ್ಣನಲ್ಲೂ ಬಂತು, ಈ ಮೂರನ್ನು ಕೊಟ್ಟ ಅವನು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಇದಕ್ಕೆ ಚಾಂದೋಗ್ಯೋಪನಿಷತ್ತಲ್ಲಿ ಬರುತ್ತೆ. ಇದೆಲ್ಲೂ ಉಪನಿಷತ್ತಿನ ಒಳಗಡೆ ಸಾರವನ್ನು ಹೇಳ್ತಾರೆ. ಅದರಲ್ಲಿ ತೇಜೋಬನ್ನಂ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಇದೆಲ್ಲ ಸದ್ವಿದ್ಯೆಯಲ್ಲಿ ಬರುವಂಥ ಸದ್ವಿದ್ಯೆ ತುಂಬ ದೊಡ್ಡ ವಿದ್ಯೆ. ಇಡೀ ತಿರುಪಾವೇ ಸದ್ವಿದ್ಯೆ, ಅದು ಕಡೆಯಲ್ಲಿ ಹೇಳ್ತಾರೆ. ಇಡೀ ತಿರುಪಾವೇ ಸದ್ವಿದ್ಯೆ. ಆ ಸದ್ವಿದ್ಯೆ ಅನೇಕ ಒಳಗಡೆ ಇದೆಲ್ಲ ಬರುತ್ತೆ. ಅದರಲ್ಲಿ ಬರ್ತಾರೆ ಸೃಷ್ಟಿ ಹೇಗಾಯಿತು ಅಂತ ಹೇಳುತ್ತೆ. ನಾವು ಅದರಲ್ಲಿ ತ್ರಿವತ್ಕರಣ ಅಂತ ಹೇಳ್ತೀವಿ, ಚಾಂದೋಗಳಿದೆ. ನಾವು ನೋಡಿ ಪಂಚೀಕರಣ ಅಂತ ಹೇಳ್ತೀವಿ. ಈ ಪಂಚೀಕರಣ ಅಂದರೆ ಇದೆ, ವಾಯು ಆಕಾಶ ತೇಜಸ್ಸು ನೀರು ಪೃಥ್ವಿ ಇದೆಲ್ಲ ಇದೆ 5ರಿಂದ ಆಗಿದ್ದು ಅಂತ. ಇಲ್ಲಿ ಆಕಾಶ ಮತ್ತು ವಾಯುವನ್ನು ಬಿಟ್ಬಿಡುತ್ತೆ. ಇಲ್ಲಿ ತೇಜೋಬನ್ನ ತೇಜೋಬನ್ನ ತೇಜ ಅಪ್ಪು ಅನ್ನ. ಅಪ್ಪಂದ್ರೆ ನೀರು, ತೇಜ ಅಂದ್ರೆ ತೇಜಸ್ಸು, ಅದು ಆಮೇಲೆ ಅನ್ನ ಅಂದಿದ್ದು. ಆಕಾಶ ಮತ್ತು ವಾಯುವನ್ನ ಈಗ ತಗೊಳ್ಳೋದಿಲ್ಲ. ಅದಕ್ಕೆ ವ್ಯಾಖ್ಯಾನದಲ್ಲಿ ಏನ್ ಮಾಡ್ತಾರೆ, ಇದು ಪಂಚೀಕರಣವೇ. ಅವೆರಡೂ ನಮ್ಮ ಕೈಗೆ ಸಿಗದೆ ಇರುವಂಥದ್ದು. ಆಕಾಶ ಮತ್ತು ವಾಯು ಕೈಗೆ ಸಿಗದೆ ಇರೋದು. ಇವು ಮೂರು ನಮ್ಮ ಕಣ್ಣಿಗೆ ಮೂರು ಕಣ್ಣು ಕಾಣೋದಿಲ್ಲ. ಆಕಾಶವೂ ಕಾಣೋದಿಲ್ಲ, ಸುಮ್ಮನೆ ಅನ್ಕೋತೀವಲ್ಲ ಆಕಾಶ ಕಣ್ಣೇ ಇಲ್ಲ, ಮತ್ತೆ ಇದು ಕಾಣೋದಿಲ್ಲ. ಹಾಗಾಗಿ ಅವೆರಡನ್ನ ಬಿಟ್ಟು ತ್ರಿವತ್ಕರಣವನ್ನು ಹೇಳಿದೆ ಅಂದ್ಬಿಟ್ಟು ಚಾಂದೋಗ್ಯದಲ್ಲಿ ಇದು ಪಂಚೀಕರಣವೇ ಅಂತ ಹೇಳ್ತಾರೆ. ಈ ಮೂರಿಂದ ಆಗಿರೋದು. ಇಲ್ಲಿ ತೇಜ ಅನ್ನೋದನ್ನ ಅನ್ನಕ್ಕೆ ಮಾಡ್ತಾರೆ. ಅದರಿಂದ ಅಪ್ಪು ಅನ್ನ ತೇಜನ್ನ ಇದಕ್ಕೆ ಹೇಳ್ತಾರೆ, ಅಂಬಾರ ಬಟ್ಟೆ ಹೇಳ್ತಾರೆ. ತೇಜಸ್ ಅನ್ನೋದು ಒಂದು ಬಟ್ಟೆಗೆ ಹೇಳ್ತಾರೆ. ಅಪ್ಪು ಅನ್ನ ಅನ್ನೋದು ಇದೇ ಥರ ಇನ್ನೊಂದು ಕೊಟ್ಟ ನೀರು ಶೌರು ಬಂತಲ್ಲ, ಅದಕ್ಕೆ ಅದು ಬರುತ್ತೆ. ಅದರಲ್ಲಿ ಬರುತ್ತೆ. ಅದಕ್ಕೆ ಏನಂತಂದ್ರೆ ಪ್ರಾಣೋಮಯ ಅನ್ನಮಯಂ ಸೌಮ್ಯ. ಅವನಿಗೆ ಇವರು ಉದ್ದಾಲಕರು ಮಗನಾದಂಥ ಶ್ವೇತಕೇತು ಹೇಳೋದು, ಅವನಿಗೆ ಸೌಮ್ಯ ಅಂತ ಹೇಳ್ತಾರೆ. ಅನ್ನಮಯಂ ಸೌಮ್ಯ ಮನಃ ಆಪೋಮಯ ಪ್ರಾಣ ತೇಜೋಮಯ ವಾಕ್ ಮನಸ್ಸು ಅಂದ್ಬಿಟ್ಟು ಇದು ಹೇಳ್ತಾರೆ. ಅದಕ್ಕೆ ಇದನ್ನ ಹೇಳ್ತಾರೆ ಅನ್ನಮಯ. ಇದರಲ್ಲಿ ನಮ್ಮದು ಅನ್ನಮಯ ಪ್ರಾಣಮಯ, ಇದು ಅನ್ನಮಯ ಮತ್ತೆ ಇದು ತೇಜೋಮಯ
ನೀರಿನ ಮಯ ಮತ್ತು ಅನ್ನಮಯ ಇದರಿಂದ ಉಂಟಾಗಿರೋ ವಿಷಯ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನ ತಗೊಂಡ್ರೆ ಮನಸ್ಸು ಪ್ರಾಣ ಮತ್ತು ಅದಕ್ಕೆ ಹೋಲಿಸ್ತಾರೆ. ಅದಕ್ಕೆ ವಾಕ್ ಇದಕ್ಕೆ ಅದರಿಂದ ಉಂಟಾಗೋದು ತಗೊಂಡು ಮುಂದೆ ಹೋಗುತ್ತೆ ಅದಕ್ಕೆ. ಹಾಗಾಗಿ ಇಲ್ಲಿ ಆ ಶ್ರುತಿಯಲ್ಲಿ ಹೇಳಿರುವಂತಹದ್ದನ್ನು ಸಹ ಇವನು ಮಾಡಿದ್ದನ್ನ ಅಲ್ಲಿ ಅದನ್ನು ಹೇಳಿದ್ಲು. ಹೇಗೆ ಅದು ಸದ್ವಿದ್ಯೆಯಲ್ಲಿ ತೇಜೋಬನ್ನಂ ಅಂತ ಹೇಳಿದ್ವಿ, ಅದು ಮೂರನ್ನು ಇದು ತೋರಿಸಿದ್ಲು ಅಂದ್ಬಿಡೋದನ್ನು ಹೇಳ್ತಾರೆ. ಆಮೇಲೆ ಇನ್ನು ಕೆಲವರು ಹೇಳ್ತಾರೆ ಇದು ಕೆಲವರು ಇದೆಲ್ಲ ಆಮೇಲೆ ಆಗಿರುವಂಥದ್ದು. ಏನೋ ಈ ಕೃಷ್ಣ ಇದು ಮಾಡಿದ್ದು, ವ್ರತಾತ್ಮ ಮಾಡಿದ್ದು ಕಡೆಗೆ ಅವನು ಭಗವದ್ಗೀತೆಯೆಲ್ಲ ಆಮೇಲೆ, ಇವಳು ಎಲ್ಲ ನಿನ್ನೆ ಅಂತ ಹೇಳ್ತಾರಲ್ಲ, ಇದು ಒಂದು ವಿರುದ್ಧವಾಗುತ್ತಲ್ಲ ಅಂತ ಕೆಲವು ಆಕ್ಷೇಪಣೆ ಬರುತ್ತೆ. ಆವಾಗ ಅದು ಹೇಳ್ತಾರೆ, ಅದಕ್ಕೆ ವ್ಯಾಖ್ಯಾನ ಹೇಳ್ತಾರೆ, ಎಲ್ಲ ಪ್ರೇಮ ದೃಷ್ಟಿಯಿಂದ ಹೇಳಿದ ಮಾತುಗಳನ್ನ ಚಾರಿತ್ರಿಕ ದೃಷ್ಟಿಯಲ್ಲಿ ನೋಡಬಾರ್ದು ಅನ್ನೋದು. ಇದೆಲ್ಲ ಪ್ರೇಮ ದೃಷ್ಟಿಯಿಂದ ಅಂದ್ರೆ ಅವ್ರಿಗೆ ಎಲ್ಲ ಕಾಲೂ ಗೊತ್ತಾಗುತ್ತೆ ಅವರಿಗೆ. ಶ್ರುತಿನಲ್ಲಿ ಎಲ್ಲ ದೂರವಾದ ಎಲ್ಲ ಹೆಸರು ಬರುತ್ತೆ, ವಿಶ್ವಾಮಿತ್ರು ಜಮದಗ್ನಿ ಎಲ್ಲ ಬರುತ್ತೆ. ಅಂದ್ರೆ ಅಲ್ಲಿರೋ ಹೆಸರು ಶ್ರುತಿನಲ್ಲಿ ಏನು ಹಿಂದೆ ನಡೆಯಿತೋ ಅದಕ್ಕೆ ಕಾಲ ಇಲ್ಲ, ಅದಕ್ಕೆ ಹಿಂದೆ ಏನು ನಡೆಯಿತೋ ಈಗ ನಡೆದೋ ಮುಂದೆ ನಡೆಯೋದು ಎಲ್ಲವೂ ಅದರಲ್ಲಿ ಇರುತ್ತೆ. ಹಾಗಾಗಿ ಇವರಿಗೆ ಇವನು ಪ್ರಹ್ಲಾದ ಕೃಷ್ಣನ ಹೆಸರಿದ್ದಾನೆ, ಪ್ರಹ್ಲಾದ ಆಗಿ ಕೃಷ್ಣನ ಹೆಸರು ಕೃಷ್ಣ ಹೇಳ್ತಾನೆ, ಅಲ್ಲಿಯೇ ಕೃಷ್ಣ ಬಂದ ಅಂತ ಕೇಳಬಾರ್ದು. ಅದರಿಂದ ಅವ್ರಿಗೆ ಎಲ್ಲವೂ ಇರುತ್ತೆ. ಅದರಿಂದ ಚಾರಿತ್ರಿಕ ದೃಷ್ಟಿಯಿಂದ ನೋಡಕ್ ಹೋಗಬಾರ್ದು ಇದನ್ನ. ಇದು ಪ್ರೇಮ ದೃಷ್ಟಿಯಿಂದ ಹೇಳಿದ ಮಾತು, ಆಂಧ್ರ ಹೇಳುವಾಗ ಇವೆಲ್ಲ ಆಗಿರ್ತದು. ಅದರಿಂದ ಅದನ್ನ ನೋಡಬಾರ್ದು ಅಂದ್ಬಿಟ್ಟು ಹೇಳ್ತಾ ಇದಕ್ಕೆ. ಅವ್ರಿಗೆ ಮುಂದಾಗೋದು ಯಾರಿಗೆಲ್ಲ ಕನಸಿನ ಮೂಲಕವೋ ಇಲ್ಲ ಅವ್ರಿಗೆ ಭಗವಂತ ತೋರಿಸ್ತಾನೆ ಅದನ್ನು ತಗೋಬೇಕು ನಾವು ಅಂತ ಅದನ್ನು ಹೇಳ್ತಾ ಇದಕ್ಕೆ. ಆಮೇಲೆ ಅವನಿಗೆ ಹೇಳ್ತಾ ಇದಕ್ಕೆ, ಅವನು ಭಗವಂತ ನೀರಿಗೆ ಹೇಳ್ತಾ ಇದಕ್ಕೆ ಉದಪಾನಂ ಅಶ್ವಾನಂ ಅಂತ ಅದು ಬರುತ್ತೆ ಭಗವದ್ಗೀತೆಯಲ್ಲಿ. ಅದಕ್ಕೆ ಆಳ ಹೇಳ್ತಾರೆ, ಇಷ್ಟಮಾನ ಪಶುಗಳೇ ಇನಿದು ಮರೆತು ನೀರು ಹುಟ್ಟಿ ಅಂತ ಹೇಳ್ತಾರೆ. ಹಾಗೆ ನಮ್ಗೆ ಬೇಕಾದ ಪಶುಗಳಿಗೆಲ್ಲ ಭಗವಂತ ಇಲ್ಲಿ ನಂದಗೋಪಾಲದಲ್ಲೂ ಹಸು ಕರುಗಳಿಗೆ ಅವನೇ ಫುಲ್ಲಾಗ್ತಿದ್ದು ನೀರೆಲ್ಲ ಕೊಡ್ತಾ ಇತ್ತು. ಅದರಿಂದ ನೀರು ಕೊಡ್ತಾ ಇದ್ದು ಅದಕ್ಕೂ ತಗೋಬೋದು ಭಗವಂತನ ಅಂತ ಹೇಳ್ತಾ ಇದಕ್ಕೆ. ಹಾಗಾದ್ರೆ ಹೇಳ್ತಾ ಇದಕ್ಕೆ. ಆಮೇಲೆ ಇನ್ನೊಂದು ಹೇಳ್ತಾ ಇದಕ್ಕೆ ಏನು ಅಂದ್ರೆ, ಈ ತ್ರಿವಿಕ್ರಮ ಹೇಳ್ಬೇಕಾದ್ರೆ ನಿಮಗೆ ಅದರಲ್ಲೇ ಹೇಳಿದ್ದೇನೆ, ಅದು ನಿಮ್ಮ ಮೊದಲು ಬಂದಿರುವಂತ ಹೋಗಿ ಉರಹ ಅಂತ ಹೇಳಿದ್ದಾನೆ. ಆ ಹೋಗಿ ಇದಕ್ಕೆ ಒಂದೇ ವ್ಯತ್ಯಾಸ, ಅಲ್ಲಿ ಅಂಡ ಕಡವನ್ನು ಬೇಯಿಸಲಿಲ್ಲ, ಅಂಡ ಕಡವನ್ನು ಮೂಡ ಹರುತ್ತೆ, ಇಲ್ಲ ಅಂಡ ಕಡವನ್ನು ಬೇಯಿಸಿದ್ದಾನೆ. ಶ್ರುತಿನಲ್ಲೊಂದು ಇದನ್ನ ಕೊಂಡಾಡುವಷ್ಟು ಯಾವುದನ್ನು ಕೊಂಡಾಡಿಬೇಕ. ವಿಷ್ಣು ಕ್ರಮೋ ಅಷ್ಟಮಿಮಾತಿಹ ಗಾಯತ್ರ ಚಂದ ಆರೋಹಗತಿ ಭೀಮನು ವಿಕ್ರಮಸ್ವ ನಿರ್ಭಕ್ತ ಸ್ವಯಂ ವಿಷ್ಣು ವಿಷ್ಣು ಕ್ರಮೋ ಅಸ್ಯ ವಿಶಸ್ತಿಹ ತ್ರೈಟ್ಟು ವಂಚಂದ ಆರೋಹ ಅಂತರಿಕ್ಷಮನು ವಿಕ್ರಮಸ್ವ ನಿರ್ಭಕ್ತ ಸ್ವಯಂ ವಿಷ್ಣು ವಿಷ್ಣು ಕ್ರಮೋ ಅಸ್ಯ ರಾತಿ ಯಥೋ ಹಂತ ಚಂದ ಆರೋಹ ದಿವಮನು ವಿಕ್ರಮಸ್ವ ನಿರ್ಭಕ್ತ ಸ್ವಯಂ ವಿಷ್ಣು ವಿಷ್ಣು ಕ್ರಮೋಸಿ ಶತ್ರು ಯಥ ಹಂತ ಆರುಟ್ಟು ವಂಚಂದ ಆರೋಹ ದಿಶೋನು ವಿಕ್ರಮಸ್ವ ನಿರ್ಭಕ್ತ ಸ್ವಯಂ ವಿಷ್ಣು. ಇಲ್ಲಿ ಆಂಡಾಡಿ ಎರಡೇ ಹೇಳಿದ್ರು, ಶ್ರುತಿನಲ್ಲಿ ಎಷ್ಟು ಹೇಳ್ತಾ ಮಾಡಿದ್ರು. ವಿಕ್ರಮನು ಅವನು ಅಳಿಬೇಕಾದ್ರೆ ಹೇಗೆ ಅಳದ ಅಂತ, ಒಂದು ಅಳಿಯೋದಕ್ಕೂ ಒಂದು ಮಾನ ಬೇಕಲ್ಲ, ಅವನಿಗೆ ಮಾನ ಎಂದು ಛಂದಸ್ಸೆ ಅಂತ ಹೇಳ್ತಾನೆ. ಅದಕ್ಕೆ ಇಡೀ ಗಾಯತ್ರಿ ಛಂದಸ್ಸಿಂದ ಭೂಮಿಯನ್ನು ಅಳ್ಬಿಟ್ನಂತೆ. ಒಂದು ಪಾದ ಇವಾಗ ಇಡೀ ಗಾಯತ್ರಿ ಛಂದಸ್ಸಿನಂತೆ. ಆಮೇಲೆ ವಿಷ್ಣು ಶಸ್ತ್ರ ತ್ರೈಷ್ಟು ಪಂಚಂದ ಆರೋಹ ಅಂತರಿಕ್ಷವನ್ನ ತ್ರಿಷ್ಟು ಛಂದಸ್ಸಿಂದ ಅಳದಂತೆ. ಅದೇ ತರ ಅವನು ಜಾಗದ ಛಂದಸ್ಸಿಂದ ದಿವಲೋಕವಂತಿವೆ, ಜಾಗತ ಚಂದ ಆರೋ ದಿವಮನು ದಿವಲೋಕವನ್ನ ತ್ರಿಷ್ಟು ಛಂದಸ್ಸಿಂದ ಜಾಗತಿ ಛಂದಸ್ಸಿಂದ ಜಗತ್ ಛಂದಸ್ಸಿಂದ ಆದಂತೆ. ಅದೇ ತರ ಇಡೀ 8 ದಿಕ್ಕುಗಳಿದೆಯಲ್ಲ, 8 ದಿಕ್ಕುಗಳನ್ನು ಸಹ ಅನುಷ್ಠುಪ್ ಛಂದಸ್ಸಿಂದ ಅಳದಂತೆ ಅವನು. ಹಾಗಾಗಿ ಅವನು ಅಲ್ಲಿಂದ ಅಳಿಬೇಕಾದ್ರೆ ಅಲ್ಲಿರುವ ಸೂಕ್ಷ್ಮ ಎಲ್ಲೋ ಹೆಚ್ಚಂದ ಅಲ್ಲಿರುವಂತ ಎಲ್ಲ ಈ ನೆಗೆಟಿವ್ ಎನರ್ಜಿ ಇರ್ತದೆ, ಎಲ್ಲ ದ್ವೇಷಗಳು ಯಾರ ಎಲ್ಲವನ್ನೂ ನಿರಸನ ಮಾಡಿಬಿಟ್ಟ ಭಗವಂತ ಒಂದು ಪಾದ ಬಂದ ತಕ್ಷಣ ಎಲ್ಲವನ್ನೂ ಶ್ರುತಿ ಕೊಂಡಾಡುತ್ತೆ. ಎಷ್ಟು ಒಂದೇ ಅಲ್ಲ, ಅನೇಕ ಕಡೆ ಎಲ್ಲ ವೇದಗಳಲ್ಲೂ ಕೊಂಡಾಡೋದು ಅಂತಂದ್ರೆ ಇದು ತ್ರಿವಿಕ್ರಮನ, ಅದು ಬಿಟ್ಟರೆ ವರಾಹ, ಇವೆರಡೂ ತುಂಬ. ಅದು ತ್ರಿವಿಕ್ರಮನಂತೂ ಎಲ್ಲ ವೇದಗಳಲ್ಲೂ ಮಂತ್ರ ಬರುತ್ತೆ. 4 ವೇದಗಳಲ್ಲೂ ತ್ರಿವಿಕ್ರಮ ಅವತಾರನ ಕೊಂಡಾಡೋದು ಬಹಳ ಅದ್ಭುತವಾಗಿ ಬರುತ್ತೆ. ಅದಕ್ಕೆ ಅದರಿಂದ ಬಾಕಿದೆಲ್ಲ ಹಿಂದೆ ಹೇಳಿದ್ದೇನೆ. ಅದರಿಂದ ಇಲ್ಲಿ ಬಂದಿರೋದೇನು ಅಂದರೆ, ಅಲ್ಲಿಗೂ ಇರುವ ಏನು ವ್ಯತ್ಯಾಸ ಹೇಳಿದ್ರಲ್ಲ ಅಂದರೆ, ಅಲ್ಲಿ ಹೇಳಿದ್ದು ಅಂಡ ಕಡಾಕಕ್ಕೆ ಹೋಗಿದ್ದು ಇನ್ನೂ ಬೇಯಿಸಿರಲಿಲ್ಲ. ಇಲ್ಲಿ ಅಂಬರ ಮೂಡರತ್ತು ಹೋಗಿ ಹೊಡೆದ. ಇನ್ನೊಂದು ನೋಡ್ಬೇಕು ಫಾಸ್ಟ್, ಇದು ಈ ಭಾಷೆಯವೇ ಅಕಾರದಿಂದ ಶುರುವಾಗುತ್ತೆ ಪ್ರಣವ. ಅದರಲ್ಲೇ ಹೇಳಿದ್ದೆ, ಅವರು ಸ್ತ್ರೀ ಆದ್ರಿಂದ ಪ್ರಣವನ್ನು ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಅಕಾರ ಉಕಾರ ಮಕಾರವನ್ನ ಹೇಳ್ತಾರೆ ಇದರಲ್ಲಿ. ಇಲ್ಲಿ ಸಹ ಅಲ್ಲಿ ಓಂಗಿ ಅನ್ನುವಾಗ ಪ್ರಣವನ್ನು ಹೇಳ್ಬಿಟ್ಲು. ಪ್ರಣವನ್ನು ಹೇಳದಾಗೂ ಇರಬೇಕು, ಹೇಳ್ದಾಗೂ ಇರಬೇಕು. ಇಲ್ಲೂ ಸಹ ಅಂಬರ ಮೂಡರತ್ತು ಓಂಗಿ,
ಇಲ್ಲೂ ಪ್ರಣವವನ್ನು ಹೇಳಿದ್ಲು. ಯಾಕಂದರೆ ಭಗವಂತ ಪ್ರಣವ ಸ್ವರೂಪನಾದ್ರಿಂದ ಅದನ್ನು ಸಹ ಹೇಳಲು ಅಂದ್ಬಿಟ್ಟು ಅದಕ್ಕೆ ಬಹಳ ಕೊಂಡಾಡ್ತಾರೆ. ಅದಕ್ಕೆ ಇದು ಇನ್ನೊಂದು ನಿಮಗೆ ಹೇಳಿದಾಗೆ ವೈಷ್ಣವ ಯಾಗದಲ್ಲಿ ಮೊದಲನೇ ಪುರೋಡಾಶ 3 ವೈಷ್ಣವಂತ್ರಿ ಕಪಾಲ, ಮೊದಲನೇ ಕಪಾಲದಲ್ಲಿ ಮೊದಲನೇ ಹತ್ತಲ್ಲಿ ಓಂಗಿವರನ್ನು ಮೊದಲನೇ ಹತ್ತಲ್ಲಿ ಬರೋದು, ಎರಡನೇ ಹತ್ತಲ್ಲಿ ಬರೋದು ಇದು, ಮೂರನೇ ಹತ್ತಲ್ಲಿ ಅನ್ನಿ ಒಳದ ಬರುತ್ತೆ. ಅದು 3 ಹತ್ತಲ್ಲೂ ಒಂದೊಂದು ಪುರೋಡಾಶವನ್ನು ಕೊಡ್ತಾರೆ. ಇಲ್ಲಿ ಎರಡನೇ ಪುರೋಡಾಶವನ್ನು ನೀವು ವಾಚಿಕವಾದ ಯಜ್ಞ ಮಾಡೋದ್ರಿಂದ ಈ ತಂದೆ ಮಾಡಿದಂಥ ಆ ಯಜ್ಞದ ತರಾನೇ ಇದೇನು ಅಂದರೆ ಆಹುತಿ ನೇರವಾಗಿ ಕೊಡೋದಿಲ್ಲ, ಮಾನಸಿಕವಾಗಿ ಕೊಡೋದು ಅಷ್ಟೇ ವ್ಯತ್ಯಾಸ. ಇಲ್ಲಿ ಎರಡನೇ ಪುರೋಡಾಶದಲ್ಲಿ ಕೊಡುತ್ತೆ. ಅದಕ್ಕೆ ಇಲ್ಲಿ ಯಾಕೆಂದರೆ ತ್ರಿವಿಕ್ರಮ ದೇವತೆ, ವೈಷ್ಣವ ಯಾಗಕ್ಕೆ ತ್ರಿವಿಕ್ರಮ ದೇವತೆ, ಆ ತ್ರಿವಿಕ್ರಮ ದೇವತೆಗೆ ನಾವು ಆ ಪುರೋಡಾಶವನ್ನು ಕೊಡಬೇಕು. ಮೊದಲನೇ ಇದರಲ್ಲಿ ಒಂದು ಪುರೋಡಾಶವನ್ನು ಕೊಟ್ಟರು, ಈ ಪಾಶದಲ್ಲಿ ಎರಡನೇ ಪುರೋಡಾಶವನ್ನು ಕೊಡ್ತಾಳೆ, ಮುಂದೆ ಮೂರನೇ ಪುರೋಡಾಶವನ್ನು ಕೊಡ್ತಾಳೆ. ಅವಳಿಗೆ ಹೇಗೆ ಅವಳಿಗೆ ಯಜ್ಞದ ಪರಿಚಯ ಇತ್ತು ಅಂತ ಹೇಳ್ಬಿಟ್ಟು ಅವ್ರ ತಂದೆ ಕಲ್ಪಸೂತ್ರಕಾರ ಆದ್ದರಿಂದ ಎಲ್ಲವೂ ತಿಳ್ಕೊಂಡಿದ್ದವರು, ಎಲ್ಲ ವಿಷಯ ಶೌತಾಸ್ಮ ಎಲ್ಲವೂ ತಿಳಿದಿತ್ತು ಅವಳಿಗೆ. ಆಮೇಲೆ ನನ್ನ ಉಪನಿಷತ್ ತಿಳಿದಿತ್ತು. ಅವರು ಆ ಕಾಲದಲ್ಲಿ ನೋಡಿ ಸ್ತ್ರೀಯರಿಗೆ ಅವ್ರು ಎಲ್ಲವನ್ನೂ ಹೇಳಿದ್ರು ಮಂಡಾಳಿಗೆ. ಅಂದರೆ ಆ ಕಾಲದಲ್ಲೇ ಇವಾಗ ಹೇಳ್ತಾರಲ್ಲ ಸ್ತ್ರೀಯರಿಗೆ ಎಲ್ಲವನ್ನು ಕೊಡುವಂತ ನಾವು ಪೆರಿಯಾಳ್ವಾರ್ ಆಗಲೇ ಎಲ್ಲವನ್ನೂ ತಮ್ಮ ಮಗಳಿಗೆ ಎಲ್ಲವನ್ನೂ ದಾರಿ ಎರ್ತಿದ್ರು, ಎಲ್ಲವನ್ನೂ ತಿಳ್ಕೊಂಡಿತ್ತು ಅಷ್ಟು ವಯಸ್ಸಿಗೆ ಅವಳು. ಇದು ಅವಳ ನಾವು ಉಪಾಸನೆಯಲ್ಲೇ ಹೇಳಿದ್ನಲ್ಲ ಯಾವ ಮಂತ್ರಗಳೆಲ್ಲ ಹಾಗಾಗಿ ಉಪನಿಷತ್ ವಾಕ್ಯಗಳೇ ಹಾಗೆ ಬರುತ್ತೆ. ತೂಯಿನಿಲ್ ಪುರುಷಾರಂ ಅನ್ನಬೇಕಾದ್ರೆ ಎಲ್ಲವೂ ಮಂತ್ರಗಳು ಯಾವ ಥರ ಬರುತ್ತೋ ಅದೇ ಥರ ಬರ್ತದೆ. ಅದೆಲ್ಲ ಉಪನಿಷತ್ ಮಂತ್ರಗಳು ತಂದೆಯಿಂದ ಆದರೆ ಹೇಳಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಎಲ್ಲವನ್ನೂ ತೋರಿಸೋದು ಆಗುತ್ತೆ ಅಂದ್ಬಿಟ್ಟು ಅಂತ ಇದರಲ್ಲಿ. ಆಮೇಲೆ ಇನ್ನೊಂದು ಹೇಳ್ತಾರೆ ಇದರಲ್ಲಿ, ಮೊದಲನೇದು ಈ ಅಂಬರಂ ಅನ್ನುವಾಗ 2 ಥರ ಮಾಡ್ತಾರೆ. ಅದಕ್ಕೆ ಅಂಬರಂ ಅಂತ ಹೇಳಿದ್ರೆ ಒಂದು ಬಟ್ಟೆ ಅಂತ ಹೇಳಿರ್ತಾರೆ ಆಯಿತು, ಇನ್ನೊಂದು ಅಂಬರಂ ಅಂದ್ರೆ ಆಕಾಶ. ಇದರಲ್ಲಿ ಆಕಾಶ ಅಂದರೆ ಪರಮಾಕಾಶಕ್ಕೆ ಹೇಳ್ತಾರೆ. ಅಂಬರಂ ಅಂದರೆ ಪರಮಾಕಾಶ ಭಗವಂತ, ಅದನ್ನು ಹೇಳ್ತಾರೆ. ಅದಕ್ಕೆ ಅಂಬರಂ ಅಂದರೆ ಪರಮಾಕಾಶ, ಅಲ್ಲಿರುವಂಥ ಭಗವಂತ ಅಂದ್ಬಿಟ್ಟು. ಆಮೇಲೆ ಅಂಪರಂ ಅಂತ ಕೂಡ ಮಾಡ್ತಾರೆ. ಅದಕ್ಕೆ ಅಮ್ಮಂದ್ರೆ ಅಕಾರ ವಾಕ್ಯ ಭಗವಂತ, ಪರಮನಾದವನು ಅವನೇ ಒಳಗಡೆ ಇರುವಂಥ ಶ್ರೀಕೃಷ್ಣ ಅಂದ್ಬಿಟ್ಟು ಅಂಬರಂಗೆ 3 ಥರ ತೆಗೆದು ಮಾಡ್ತಾರೆ. ಇಲ್ಲಿ ನಂದನ್ನ ಆಚಾರದಲ್ಲಿಟ್ಟರು. ಆಮೇಲೆ ಅವಳು ಯಶೋದೆ ಬಂದು ತಿರುಮಂತ್ರಕ್ಕೆ ಹೇಳ್ತಾರೆ. ಅದಕ್ಕೆ ಅವನು ಕೃಷ್ಣ ಮಂತ್ರದ ಅರ್ಥ, ಬಲರಾಮ ಅರ್ಥ ಸಾರ, ಅದು ಅರ್ಥದ ಸಾರ ಅದು. ಅದರಿಂದ ಅರ್ಥ ಅದಕ್ಕೆ ಆಚಾರ್ಯ ನಂದ, ಯಶೋದೆ ತಿರುಮಂತ್ರ, ಕೃಷ್ಣ ಅರ್ಥ, ಆ ಅರ್ಥದ ಸಾರ ಬಲರಾಮ. ಅದರಿಂದ ಆ ಇದರಲ್ಲೇ ತೊಗೊಂಡ್ಬರ್ತಾರೆ. ಅದಕ್ಕೆ ಯಾದಕ್ಕೆ ಅಂತ ಹೇಳ್ತಾರೆ ಅದರಲ್ಲಿ ಈ ಅಮ್ಮ ಅಂತ ಹೇಳ್ಬೇಕಾದ್ರೆ ಪ್ರಣವ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ತ್ರಿವಿಕ್ರಮ ಹೇಳಬೇಕಾದ್ರೆ ಅದಕ್ಕೆ ನಾರಾಯಣಾಯ ಅದರಲ್ಲಿ ಬರುತ್ತೆ. ಅದರಲ್ಲಿ ಇದು ಇವನ್ನ ಹೇಳಬೇಕಾದ್ರೆ ನಮಃ ಬರುತ್ತೆ ಅಂದ್ಬಿಟ್ಟು 3 ಇಲ್ಲಿ ತೋರಿಸ್ತಾರೆ. ಅದಕ್ಕೆ ಯಾಕೆಂದರೆ ಅಷ್ಟಾಕ್ಷರಕ್ಕೆ ಅಷ್ಟೊಂದು ಬೆಲೆ ಇದಕ್ಕೆ. ಅದಕ್ಕೆ ನಾರದೀಯ ಸಂಹಿತೆಯಲ್ಲಿ ಬರುತ್ತೆ. ಅದಕ್ಕೆ ಮಂತ್ರಾಣಾಂ ಪರಮೋ ಮಂತ್ರ ಗುಖ್ಯಾನಾಂ ಗುಖ್ಯಮುತ್ತಮಂ ಪವಿತ್ರಂಚ ಪವಿತ್ರಾಣಾಂ ಮೂಲಮಂತ್ರ ಸನಾತನ ಅಂದ್ಬಿಟ್ಟು ಅಂದದಕ್ಕೆ. ಅದು ಮೂಲಮಂತ್ರ ಅನ್ನೋದು ಮಂತ್ರಗಳಿಗೆಲ್ಲ ಪರಮಮಂತ್ರ, ಮಂತ್ರಗಳಿಗೆಲ್ಲ ಮಂತ್ರ ರಾಜ ಅಂತ ನೆನೆಸೋದಕ್ಕೆ, ಮಂತ್ರ ರಾಜ ಅಂತ, ಮಂತ್ರಗಳಿಗೆಲ್ಲ ಮಂತ್ರವಾದದ್ದು. ಮುಖ್ಯಾನಾಂ ಮುಖ್ಯವಂತ, ಅದು ಯಾವುದು ಮುಖ್ಯವಾದದ್ದು ಅದಕ್ಕಿಂತ ಅತ್ಯಂತ ಮುಖ್ಯವಾದದ್ದು. ಪವಿತ್ರಾಣಾಂ ಪವಿತ್ರ ಅಂತ ಭಗವಂತ ಹೇಳಿದ, ಪವಿತ್ರವಾದಕ್ಕಿಲ್ಲ ಅದಕ್ಕಿಂತ ಹೆಚ್ಚು ಪವಿತ್ರವಾದದ್ದು ಮೂಲಮಂತ್ರ. ಇದು ಸನಾತನ ಭಗವಂತನಿಂದ ಆವಾಗಿಂದ ಬಂದಿದೆ. ನಮ್ಮ ಧರ್ಮಸ್ಥಳ ಮೂಲಮಂತ್ರ ಅಂತ ಆಗ ಬಂದಿದೆ ಸನಾತನ. ಎಲ್ಲ ಮಂತ್ರಗಳು ವೇದದಲ್ಲಿ ಹೇಳೋದೆಲ್ಲ ಸನಾತನ ಮಂತ್ರಗಳಾಗಿವೆ. ಆಮೇಲೆ ನರಸಿಂಹಪುರಾಣದಲ್ಲಿ ಬರುತ್ತೆ, ನರಸಿಂಹಪುರಾಣದಲ್ಲಿ ಹೇಳ್ತಾರೆ ಹೇಳ್ತಾನೆ ಭೂತೋರ್ಭೋಹ ಬಾಹೋರತ್ಯರಾಧ್ಯ ಸತ್ಯಪೂರ್ವಂ ಬ್ರವೀಮಿತೆ ಅಂತ ಹೇಳ್ತಾರೆ. ಅದಕ್ಕೆ ಹೇ ಪುತ್ರ ಶಿಷ್ಟಾ ಶೃಣುತ ನಮೋ ನಮೋ ಹೇಳ್ತಾರೆ. ಅದಕ್ಕೆ ಇದಕ್ಕಿಂತ ಅಷ್ಟಾಕ್ಷರ ಅಂತ ಅಷ್ಟಾಕ್ಷರಂ ಪರಹ, ಬೇರೆ ಯಾವ ಮಂತ್ರ ಅಷ್ಟಾಕ್ಷರ ಪರವಾಗಿಲ್ಲ ಅಂದ್ರೆ ಅಷ್ಟು ಇದು ಅಂದ್ಬಿಟ್ಟು ಅಂತ ನಾನು ಕೈಯಿಂದ ಮೇಲೆ ಹೇಳಿ ಧೈರ್ಯವಾಗಿ ಹೇಳ್ತೇನೆ. ಅಷ್ಟಾಕ್ಷರಕ್ಕಿಂತ ಉತ್ತಮವಾದ ಇನ್ನೊಂದು ಮಂತ್ರ ಇಲ್ಲ, ಪರಮಾದ ಮಂತ್ರ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಯಶೋದೆಯಿಂದ ತಿರುಮಂತ್ರದಲ್ಲಿಟ್ಟು ತಿರುಮಂತ್ರ ಸಾರವನ್ನು ಅದನ್ನು ಹೇಳ್ತಾರೆ. ಅದಕ್ಕೆ ಅವಳನ್ನು ಎಬ್ಬಿಸ್ಬೇಕಾದ್ರೆ ಅವ್ರು ಹೇಳ್ತಾರೆ ಹರಿವುರಾಯ್ ಅಂತ ಹೇಳ್ಬೇಕಾದ್ರೆ ತಿಳಿದುಕೊಳ್ಳುವಳಾಗು ಅನ್ನೋದು ಅರ್ಥ. ನಮ್ಮ ಗಾಯತ್ರಿಯಲ್ಲಿ ಜೀವಜೋಡನ ಪ್ರಚೋದಯ ಅಂತಂದರೆ ಅದು ನಮಗೆ ನಮ್ಮ ಅರಿವಿಗೆ ಬರಬೇಕು ಅಂತ, ನಮ್ಮ ಅರಿವಿಗೆ ಬರಲಿ ಅಂದ್ಬಿಟ್ಟು ಅಂತ ಇಲ್ಲಿ ಹೇಳ್ತಾರೆ. ಯಾತಕ್ಕೆ ಅವಳಿಗೆ ಹರಿವುರಾಯ್ ಹೇಳಿದ್ಲು ಅಂದ್ಬಿಟ್ಟು ಅಂತ. ಅವಳು ಎಲ್ಲವನ್ನೂ ಗೊತ್ತ ಅವಳಿಗೆ, ಆದರೆ ವಾತ್ಸಲ್ಯದಿಂದ ಅವಳಿಗೆ ವಾತ್ಸಲ್ಯದಲ್ಲಿ ಕಟ್ಟಿಬಿಡುತ್ತೆ. ಪೆರಿಯಾಳ್ವಾರು ಸರ್ ಅಸ್ಥಾನ ಪ್ರೇಮ ಅಂತಾರಲ್ಲ, ಅಸ್ಥಾನ ಪ್ರೇಮ, ಅದರಿಂದ ಅವನ ಪರತ್ವ ತಿಳ್ಕೊಳ್ಳಿಲ್ಲ ಅವಳು. ಎಲ್ಲ ಅಂದ್ರೆ ಇನ್ನೂ ನನ್ನ ಮಗು ಅಂತೆಲ್ಲ ಅವ್ರಿಗೆ ಆಯ್ತು. ಆ ಇವನ್ ಬಂದಾಗ ಅದು ಮಂತ್ರ ಹಾಕ್ತಾಳೆ, ಶಕಡ ಇದು ಮಾಡ್ತಾಳೆ, ಕೂತನಿ ಅವ್ರ ಕೆಲಸ ಅವಳಿಗೆ ಮಂತ್ರವನ್ನು ಹಾಕಿಸಿ ಇದೆಲ್ಲ ಮಾಡಿಸ್ತಾಳೆ. ಅಂದ್ರೆ ಅವಳು ಇನ್ನೂ ಇದು ಆ
ಶಾಖಿ ನೋಡಿದ್ರೆ ಅವಳಿಗೆ ಬಾಯಿನಲ್ಲಿ ಎಲ್ಲ ತೋರಿಸ್ತಾ ಇದೆಲ್ಲ ಮಾಡಿದ್ರು ಆ ವಾತ್ಸಲ್ಯದಿಂದ ಅವಳು ಇದಾಗ್ಬಿಡ್ತಂತೆ. ನನ್ನ ಮಗು ನಾನು ಕಾಪಾಡಬೇಕು ಅಂತ ಬಂದ್ಬಿಟ್ಟಿರ್ತಾವಲ್ಲ, ಅವನು ಭಗವಂತ ನಮ್ಮನ್ನು ಕಾಪಾಡ್ತಾ ಬರೋದಿಲ್ಲ. ಸರಿಯಾಗಿ ಬರೋ ಪಲ್ಲಾಂಡ ಯಾರೇ ಪಲ್ಲಾಂಡ ಹೇಳೋದು ಅವನಿಗೆ. ಅಂದರೆ ಅಸ್ಥಾನ ಪ್ರೇಮ ಅಂತ, ಅದಕ್ಕೆ ಅಸ್ಥಾನ ಭಯ ಬರುತ್ತಂತೆ ಅವರಿಗೆ. ಎಲ್ಲ ಹೇಳ್ತಾರೆ, ಕಾಪಿಡ್ತಾರೆ, ಇದು ಮಾಡ್ತಾರೆ, ನಕ್ಷತ್ರ ತಪ್ಪ ಹೇಳ್ತಾರೆ, ಎಲ್ಲಿ ಕಂಸನ್ ಗೊತ್ತಾಗ್ಬಿಡುತ್ತೋ ಅಂದ್ಬಿಟ್ಟು ಹತ್ತಿನ ಪತ್ತಾನಾಡು ಅಂತ ಹೇಳ್ತಾರೆ, ನೀರಿಂದ ತಿರುವೋಣಂ ಅಂತಾರೆ. ರೋಹಿಣಿ ಕೇಳೋದೇ ಇಲ್ಲ, ಯಾಕಂದ್ರೆ ಎಲ್ಲಿ ನಕ್ಷತ್ರ ತಿಳ್ಕೊಂಡು ಅವನಿಗೆ ಮಾಡಿಸ್ಬಿಡ್ತಾನೋ. ಅದು ಆ ಕಾಲದಲ್ಲಿ ನಕ್ಷತ್ರ ಹೆಸರು ಗೊತ್ತಿದ್ರು ನೀವು ಮಾತಾಡೋಂತ ಹೇಳಿ ಮಾಡಿಸ್ಬಿಡ್ತು ಅಂತ ಎಲ್ಲ ಇದೆ. ಹಾಗಾಗಿ ಇದು ಅಸ್ಥಾನ ಪ್ರೇಮ ಅವಶ್ಯಕತೆ ಇಲ್ಲ, ಅಂದರೆ ವಾತ್ಸಲ್ಯದಿಂದ ಬರುವಂಥದ್ದು. ಅದಕ್ಕೆ ಇವ್ರು ಹೇಳ್ತಾರೆ, ಇವರ ಅಂದರೆ ಅಲ್ಲಮ್ಮ ನಿನ್ನ ಮಗ ನೀನು ತಿಳ್ಕೊಂಡಂಗೆ ಪ್ರಾಕೃತ ಶಿಶುವಲ್ಲ, ಅವನು ಸಾಕ್ಷಾತ್ ಪರಮಾತ್ಮ ಅಂತ ನೀನು ತಿಳ್ಕೊಂಡು ಹಾಗು ಅಂತ ಒಂದರ್ಥ. ಇನ್ನೊಂದರ್ಥ, ನೀನು ಸ್ತ್ರೀ, ನಿನಗೆ ನಮ್ಮ ಮನಸ್ಸು ಗೊತ್ತಾಗುತ್ತೆ. ನಂದಗೋಪಾಲ ಪುರುಷನಾದ್ರಿಂದ ನಮ್ಮ ಒಳ್ಳೆವನೇ, ಅದು ನಮ್ಮ ಮನೋ ಇದು ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಒಂದು ಸ್ತ್ರೀ ಆದ್ರಿಂದ ಇನ್ನೊಂದು ಸ್ತ್ರೀಯ ಗುಣ ತಿಳ್ಕೋಬೇಕು. ನಮಗೆ ಏನು ಬೇಕು ಅಂತ ನಿನ್ಗೆ ಗೊತ್ತಿದೆಯಲ್ಲ, ಅರಿವರ ಅದನ್ನ ತಿಳ್ಕೊಂಡು ನೀನು ನಿನ್ನ ಮಗನಾದ ಕೃಷ್ಣನ ಕೊಡು ನಮಗೆ ಅನ್ನೋದೆಲ್ಲ ಹೇಳ್ತಾರೆ. ಅದಕ್ಕೆ ಕೇಳ್ತಾರೆ, ಅದಕ್ಕೆ ಹೇಳ್ತಾರೆ, ಹೇಳ್ತಾರೆ ಅಂಬರಂ ಅನ್ನೋದ ಆತ್ಮಸ್ವರೂಪವಾದ ಈಶ್ವರನ ವಿಕಾಸ ಮಾಡಿಸೋದು. ಕಣ್ಣೀರನ್ನು ಅದನ್ನು ವರ್ಧಿಸುವ ಭೋಕ್ತೃತ್ವ, ವರ್ಧನೆ ಮಾಡೋದು. ಹೇಗೆ ಒಂದು ಸಸ್ಯಕ್ಕೆ ನೀರು ಹಾಕಿದ್ರೆ ಬೆಳೆಯುತ್ತೋ ಹಾಗೆ ಅದನ್ನು ಬೆಳೆಸುವುದು ಕಣ್ಣೀರು ಅಂತ ಹೇಳುತ್ತೆ. ಅದಕ್ಕೆ ಶೋರು ಅನ್ನೋದು ಅದರಿಂದ ಉಂಟಾಗುವಂಥ ಒಂದು ಕೈಕರ್ಯಾದ ತೃಪ್ತಿ, ಅದನ್ನು ಹೇಳ್ತಾರೆ. ಅದಕ್ಕೆ ಮೂಲ ಜನ್ಮ ಶ್ಲೋಕ ದ್ವಯ 3 ಬರುತ್ತೆ ಅಂತ. ಇನ್ನೂ ಒಂದು ಅರ್ಥ ಮಾಡ್ತಾರೆ ಇದಕ್ಕೆ. ಅಂಬರಂ ಅನ್ನುವ ಅದಕ್ಕೆ 3 ಹೇಳ್ತಾರೆ. ತಣ್ಣೀರೇ ಶೋರಮನಿಗೆ. ಅಂಬರಂ ಅಂದರೆ ಪರಮಾಕಾಶ ಅಂತ ಹೇಳಿದ್ರೆ ಅದಕ್ಕೆ. ಅಲ್ಲಿ ವರ್ತಿಸುವಂತಹ ಇದು ಅಲ್ಲಿ ಭಗವಂತನ ಆತ್ಮಸ್ವರೂಪ ಹೋದ ತಕ್ಷಣ ಧರ್ಮಭೂತ ಜ್ಞಾನ ಪೂರ್ಣವಾಗಿ ವಿಕಸಿತವಾಗುತ್ತೆ. ಇಲ್ಲಿ ನಮಗೆ ಅಷ್ಟು ತುಂಬ ಕಮ್ಮಿ ವಿಕಸವಾಗಿರೋದಿಲ್ಲ. ಅಲ್ಲಿ ಹೋದ ಪೂರ್ಣ ವಿಕಾಸವಾದಾಗ ಎಲ್ಲ ಜ್ಞಾನವೂ ಬಂದ್ಬಿಡುತ್ತೆ. ಎಲ್ಲ ಜ್ಞಾನವೂ ಬಂದ್ಬಿಡುತ್ತೆ ಅಲ್ಲಿಗೆ. ಆಗ ಭಗವಂತನ ಆತ್ಮಸ್ವರೂಪ ನಮಗೆ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಅದಕ್ಕೆ ಅವರಿಗೆ ತಣ್ಣೀರು ಅಂದಾಗ ಅವಾಗ ಭೋಕ್ತೃತ್ವ ಬರ್ತೀವಂತೆ. ಭಗವಂತನ ಅಲ್ಲಿ ಹೇಳು ಏತತ್ಸಾಮಗಾಯನ್ನಾಸ್ತೆ ಅಂತ ಹೇಳ್ತಲ್ಲ, ಅಲ್ಲಿ ಭಗವಂತನ ಹಾಡೋದಕ್ಕೆ ಮಾಡಿಸ್ಬಿಡ್ತಾರೆ. ಆಗ ಅವರಿಗೆ ಭಗವಂತನ ಹಾಡೋದ್ರಲ್ಲಿ ಇರ್ತಲ್ಲ, ಭೋಕ್ತೃತ್ವ ವೃದ್ಧಿ ನಿವೃತ್ತಿ ಆಗ್ತಂತೆ. ಅನುಭವಿಸೋದು ಭಗವಂತನ ನೋಡ್ತಾನೆ ಇಟ್ಕೊಡ್ತಾರಂತೆ. ಅದಕ್ಕೆ ಆ ಶೋರು ಅನ್ನೋದು ಅಲ್ಲಿ ಹೇಳ್ತಾರೆ. ಅಹಮನ್ನಾದೋ ಓಹಮನ್ನಾದೋ ಊಹಮನ್ನಾದ. ಅನ್ನಾದ ಅಂದ್ರೆ ಅನ್ನವನ್ನು ಅಂದ್ರೆ ಅನುಭವಿಸೋನು ಅಂತ. ಅಂದ್ರೆ ಇಲ್ಲಿ ಅನ್ನ ಅಂದ್ರೆ ಪ್ರಾಕಟವಾದ ಅನ್ನ ಅಲ್ಲ, ಭಗವಂತನ ಅನುಭವಿಸೋದೇ ಅನ್ನ ಅಂತ. ಭಗವಂತ ಅನ್ನ ಆದಾಗ ನಾವು ಅನ್ನಾದರಾಗ್ತಿರುತ್ತೆ. ನಾವು ಅನ್ನ ಆದಾಗ ಭಗವಂತ ಅನ್ನದಾನಾಗ್ತಾನೆ. ಭಗವಂತನ ನಾವು ಅನ್ನ, ಭಗವಂತ ನಮಗನ್ನ, ಅಷ್ಟೇ ವ್ಯತ್ಯಾಸ. ಅದಕ್ಕೆ ಭಗವಂತ ನಮ್ಮನ್ನು ಅನುಭವಿಸ್ತಾರೆ, ನಾವು ಭಗವಂತನ ಅನುಭವಿಸ್ತೀವಿ. ಅದನ್ನ ಅಂಬರಮೇ ತಣ್ಣೀರೇಶು ಅಲ್ಲಿ ಸಿಗುವಂಥದ್ದು ಅದು ಅಂದ್ಬಿಟ್ಟು ಅಂತ. ಅಲ್ಲಿ ಏನು ಇವರು ಉತ್ತಮರು ಸ್ವಾಮಿ ಹೇಳ್ತಾರೆ, ಅಂಬರಮ್ಮ ತಣ್ಣೀರು ಅವರು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಹೋದಾಗ ಕೌಶಿಕಿಗೆ ಉಪನಿಷತ್ತಲ್ಲಿ ಬರುತ್ತೆ. ಅದು ಯಾವ ಥರ ಬರುತ್ತೆ ಅಂತ, ಅಲ್ಲಿ ಇಲ್ಲಿಂದ ಹೋದಾಗ ಇಲ್ಲಿ ಎಲ್ಲರೂ ನಮಗೆ ಇಲ್ಲಿಂದ ಹೋಗ್ತಾರೆ ಗೊತ್ತು. ಅಲ್ಲಿ ಯಾವ ಥರ ನಮ್ಮನ್ನ ಹೋಗ್ತಾರೆ ಅನ್ನೋದು ಎಲ್ಲೂ ಸಿಗೋದು. ಕೌಶಿಕಿ ಉಪನಿಷತ್ತಲ್ಲಿ ಮಾತ್ರ ಪರ್ಯಾಂಕ ವಿದ್ಯೆ ಅಂತ ಬರ್ತಾ ಅದರ ಹೇಳ್ತಾರೆ. ಅದರಲ್ಲಿ ಬಂದಾಗ ಅಲ್ಲಿ ನಮಗೆ ಹೋಗಿ ಅಲ್ಲಿ ಬ್ರಹ್ಮ ಸರಸ್ ಅಂತ, ಅಲ್ಲಿಗೆ ಸೋಮಸವನ ಅಂತ ಒಂದು ಅಶ್ವತ್ಥ ವೃಕ್ಷ ಇರ್ತಂತೆ. ಅಲ್ಲಿ ಹೋದ ತಕ್ಷಣ ಸೋಮಸವನವಾಗುತ್ತೆ. ಅದೇ ನಮಗೆ ಬ್ರಹ್ಮವಾದ ಸ್ಥಾನ. ಇಲ್ಲಿ ತಣ್ಣೀರದೆ ಅಲ್ಲಿ ಬರುತ್ತಂತೆ. ಬಂದಾಗ ನಮಗೆ ದಿವ್ಯ ಶರೀರ ಇಲ್ಲಿ ಹೃದಯದಲ್ಲಿ ಸೂಕ್ಷ್ಮ ಶರೀರ ಹೋದ ತಕ್ಷಣ ಅಲ್ಲಿ ಒಂದು ಒಳ್ಳೆ ಶರೀರ ಬರುತ್ತೆ. ಆ ಸೋಮಸವನದಲ್ಲಿ ಚಾಂದೋಪನಿಷತ್ತಲ್ಲಿ ಬರೋದಿಲ್ಲ, ಮಾಡುವಾಗ ದಿವ್ಯ ಶರೀರ ಬಂದ್ಬಿಡ್ತಂತೆ. ಇದು ಆ ಚಾಂದ ಇಷ್ಟೇ ಬಿಡುತ್ತೆ. ಆದರೆ ಮುಂದಕ್ಕೆ ಹೇಳೋದು ಕೌಶಿಕಿನಲ್ಲಿ. ಆಗ ಅಲ್ಲಿಂದ ಹೋದಾಗ 500 ಜನ ಅಪ್ಸರರು, ವಾಸಹಸ್ತಾಹ ಪಣಹಸ್ತಾಹ, ಆಮೇಲೆ ಇದು ಎಲ್ಲರೂ, ಆಮೇಲೆ ಆಭರಣ ಹಸ್ತಾರೆ. ಒಬ್ಬೊಬ್ಬರು ಒಂದೊಂದು ವಾಸ, ಎಲ್ಲರೂ ಒಂದವರು ಬಟ್ಟೆ ಇಟ್ಕೊಂಡಿರ್ತಾರೆ. 100 ಅಪ್ಸರಸ್, 200 ಅಪ್ಸರಸರು ಗಂಧವನ್ನು ಇಟ್ಕೊಂಡಿರ್ತಾರಂತೆ, 100 ಅಪ್ಸರಸರು ಆಭರಣ ಇಟ್ಕೊಂಡಿರ್ತಾರಂತೆ, ಇನ್ನು 100 ಅಪ್ಸರಸರು ಈ ಥರ ಎಲ್ಲವನ್ನು ಮಾಲೆಯನ್ನು ಇಟ್ಕೊಂಡಿರ್ತಾರಂತೆ, ಮಾಲೆ ಎಲ್ಲವನ್ನು ಇಟ್ಕೊಂಡಿರ್ತಾರಂತೆ. ಅದರಿಂದ ನಮಗೆ ಬ್ರಹ್ಮಾಲಂಕಾರ ಮಾಡ್ತಾರಂತೆ. ಅವರು ಅಲಂಕಾರ ಮಾಡ್ತಾರೆ. ಭಗವಂತನ ಹೋಗ್ಬೇಕಾದ್ರೆ ಒಂದು ಇರಬೇಕಲ್ಲ, ಒಂದು ಯೂನಿಫಾರ್ಮ್ ಅಂತ ಇರ್ತಲ್ಲ, ಹಾಗೆ ಬ್ರಹ್ಮನ ಹತ್ರ ಹೋಗ್ಬೇಕಾದ್ರೆ ಈ ಅಲಂಕಾರ ಮಾಡ್ತಾರಂತೆ. ಆಗ ಬ್ರಹ್ಮನ್ನ ಕರ್ಕೊಂಡು ಹೋಗ್ತಾರೆ ಅವನ ಒಳಗಡೆ. ಅಲ್ಲಿ ಬ್ರಹ್ಮ ಪರವಾಸ ಕೂತಿರ್ತಾನೆ. ಅವನಲ್ಲಿ ಕೂತಿರ್ಬೇಕಾದ್ರೆ ಹೋಗ್ತಾರೆ, ನೋಡ್ತಾನೆ. ನೋಡುವಾಗ ಆಗ ಭಗವಂತನ ಎತ್ತರವಾಗಿರ್ತಾನಲ್ಲ, ಹತ್ತಕ್ಕಾಗಲ್ವಂತೆ. ಹೇಗೆ ಆನೆ ತನ್ನ ಕಾಲು ಕೊಟ್ಟೆ ನಮ್ಮನ್ನ ಮೇಲೆ ಹತ್ತಿಸ್ಕೊಳುತ್ತೋ ಹಾಗೆ ಭಗವಂತ ನಮ್ಮನ್ನ ಕೈ ಹಿಡಿದು ಮೇಲೆ ಹತ್ತಿಸ್ಕೊಳ್ತಾರಂತೆ. ಹತ್ತಿಸ್ಕೊಂಡಾಗ ಆಗೋದು. ಆವಾಗ ನಾವು ಅನುಭವಿಸೋದೇ ಶೋಧ ಅನ್ನೋದು. ಆ ಶೋಧ ಅನ್ನೋದು ಹೇಳ್ತಲ್ಲ,
ಅನುಭವಿಸಿದ್ವಿ. ಆಮೇಲೆ ಹೋದಾಗ ಭಗವಂತ ಕೇಳ್ತಾನಂತೆ, ಕೋಸೀತ ಅಂತ ನನಗೆ ಯಾರು ನೀನಂತೆ, ಅಹಂ ಬ್ರಹ್ಮಾಸ್ಮಿ ಅಂತ ಅವನ್ನ ಹೇಳ್ತಿರ್ತಾರೆ. ನಮಗೆ ಅಹಂ ಬ್ರಹ್ಮಾಸ್ಮಿ ನಮಗೇನಿಲ್ಲ, ಬ್ರಹ್ಮವನ್ನ ನನ್ನ ಇದರ ಇದರಲ್ಲಿ ಇಟ್ಕೊಂಡು ಆಗಿದ್ದಾನೆ ಅಂತ ನಮ್ಗಿಲ್ಲೂ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇಲ್ಲ ವ್ಯಾಖ್ಯಾನದ ನಮ್ಗೆ ಯಾವ ವ್ಯತ್ಯಾಸವೂ ಇಲ್ಲ ನಮಗೆ. ಆದರೆ ಹೇಳುವ ಧಾಟಿ ವ್ಯತ್ಯಾಸ. ನಾನೇ ಅಂತ ಹೇಳಿದಿಲ್ಲ, ಭಗವಂತ ಅಂತರ್ಯಾಮೆ ಉಳ್ಳಂತಹ ನಾನು ಬೇರ್ಪಡಿಸಲಾಗದ ಒಂದು, ಎರಡು ಬೇರ್ಪಡಿಸಲಾಗದ ಒಂದು ಅಂತ ನಮ್ಮ ಸಿದ್ಧಾಂತ ಅಷ್ಟೇ. ಅವರ ಒಂದು ಅದ್ವೈತ, ವಿಶಿಷ್ಟವಾದ ಅದ್ವೈತ. ಅವರು ಹೇಳೋದಕ್ಕೂ ನಮ್ಗೆ ವ್ಯತ್ಯಾಸ ಇದೆ ಅಷ್ಟೇ. ಹೇಳುವ ಒಂದೇ, ಆದರೆ ವಿವರಣೆಯಲ್ಲಿ ವ್ಯತ್ಯಾಸ ಇದೆ ಅಷ್ಟೇ ನಮ್ಮಲ್ಲಿ. ಹಾಗಾಗಿ ಆವಾಗ ಅಲ್ಲಿ ಯಾವಾಗಲೂ 25 ವರ್ಷದ ಎಲ್ಲರಿಗೆ ಆದ್ರೆ ಹೇಳ್ದಲ್ಲ, ಒಂದೊಂದು ಕ್ಷಣವೂ ಭಗವಂತ ಹೊಸದಾಗಿರ್ತಾನಂತೆ, ಬೇಜಾರೇ ಆಗೋದಿಲ್ಲ. ಅದಕ್ಕೆ ನವೋ ಭವತಿ, ಒಂದ್ಸಲ ಒಂದೊಂದು ಕ್ಷಣ ಇರೋದಿಲ್ಲ ಅವನು. ಅಲ್ಲಿ ಅವನೇ ಭಗವಂತ ನಮಗೆ ಧಾರಣ ಪೋಷಕ ಎಲ್ಲವೂ ಅವನೇ ಹಾಕ್ತಾನೆ, ಒಂದೇ ಭಗವಂತನೇ ಹಾಕ್ತಾನೆ ಅಂದ್ಬಿಟ್ಟು ಈ ಅಂಬರನೇ ಗಂಭೀರೇಶ್ವರ ಅಂತ ಉತ್ತಮ ಆ ಥರ ತೊಗೊಂಡು ಹೋಗ್ತಾರೆ. ಅಲ್ಲಿ ನಾವು ಅನುಭವಿಸುವಂಥ ಸಾಮವೇದ ಇದು ಮಾಡೋದು ಅದೆಲ್ಲವೂ ಹೇಳ್ತಾರೆ. ಎಲ್ಲವೂ ಪೂರ್ವಾಚಾರ್ಯಗಳೆಲ್ಲ ಅನುಭವಿಸುವ ಚೆನ್ನಾಗಿರುತ್ತೆ. ಅದಕ್ಕೆ ನಂದಗೋಪಾಲನ್ನ 5 ಭಾಷೆಗಳಲ್ಲಿ ಅವರ ಅಂಗಾಳ ವರ್ಣಿಸೋದು ವಿಶೇಷ. 5 ಭಾಷೆಗಳಲ್ಲಿ ನಂದಗೋಪನ್ನ ವರ್ಣಿಸ್ತಾನೆ. ಮೊದಲು ಪೂರ್ವೇಲ್ ಕೊಡಂ ತೊಯ್ಲ ನಂದಗೋಪ ಅಂತ ಹೇಳಿ ಮೊದಲನೇ ಭಾಷೆದಲ್ಲೇ, ಅದರಲ್ಲಿ ಅವನು ಜಿತಕ್ರೋಧ, ರಾಮನಿಗಿದ್ದರೆ ಜಿತಕ್ರೋಧ. ಆದರೆ ಆಕ್ರೋಶ ಒಂದು ಗುಣ ಅಂತಾರೆ. ಕಶ್ಯ ಪಿಪ್ಪತಿ ದೇವ್ಯಾಚ ಜಾತರೋಷ ಸಂಯೋಗ ಅಂತ ಅವರು 16 ಗುಣ ಹೇಳ್ಬೇಕಾದ್ರೆ ಹೇಳ್ತಾರೆ. ಅಲ್ಲಿ ಪೂರ್ವೇಲ್ ಕೊಡೋದಂದ್ರೆ ಅವನು ಆ ಥರ, ಅವನು ಸಾತ್ವಿಕನ. ಇದು ಎಲ್ಲಿ ಕೃಷ್ಣನಿಗೆ ತೊಂದರೆ ಬರ್ತು ಅನ್ನುವಾಗ ಆಗ ಜಾತರೋಷ ಸಂಯೋಗ ಅಂತ ಅದಕ್ಕೆ ಪೂರ್ವೇಲ್ ಇಟ್ಕೊಂಡು ಆ ಥರ ಅಂತ ನಮಗೆ ಆ ಥರ ಉಳ್ಳಂತ ನಂದಗೋಪನಿಗೆ ಮಂಗಳಾಶಾಸನೆ ಮಾಡ್ತಾನೆ ಅಂತ ಹೇಳ್ತಾರೆ. ಮತ್ತೆ 16 ನಿನ್ನೆ ನಾಯಕನಾಯನಿಂದ ಹೇಳ್ತಾರೆ. ಅದರಲ್ಲಿ ಅವನು ವ್ರಜಕ್ಕೆ ನಾಯಕ. ಅವನು ವ್ರಜಗೋಪ ಅಜಯ ನಾಯಕಿಂದ ಕೃಷ್ಣನಿಗೆ ತಂದೆ, ಕೃಷ್ಣನಿಗೆ ನಾಯಕ, ಅವನು ಒಡೆಯ. ಅಂತಹ ನಾಯಕರನ್ನ ಮಂಗಳಾಶಾಸನ ಮಾಡ್ತಾರೆ. ಇವತ್ತಿನ ಇದರಲ್ಲಿ ಮಾಡ್ತಾನೆ ಅವನು ಎಂಬೆರಮಾನ ಅಂಬರಮೆ ಅಂತ ಹೇಳೋದಕ್ಕೆ ಅವನ ಅತಿಶಯವಾದ ಔದಾರ್ಯ. ಅವನು ಎಲ್ಲವನ್ನೂ ದಾನ ಕೊಡ್ತಿದ್ದಲ್ಲ. ಬರಗಾಲದಲ್ಲಿ ಇರಬೇಕಾದ್ರೆ ಕೊಡ್ತಿದ್ದ, ಹಾಗೆ ಬಿಟ್ಟು ನಿಲ್ಲಿಸಲಿಲ್ಲ. ಅವನು ಬರಗಾಲದಲ್ಲಿ ಕೊಡ್ತಿದ್ದು ಕಡೆಯವರೆಗೂ ಕೊಡ್ತಾನೆ ಇದ್ದ. ಅವನ ಔದಾರ್ಯಕ್ಕೆ ಮಂಗಳಾಶಾಸನ. ಮುಂದಿನ ಭಾಷೆಯ ಒಂದು ಮತಗಳಲ್ಲಿ ಅವನ ಬಲಾಢ್ಯ, ಅದಕ್ಕೆ ಅವನ ಶಕ್ತಿ, ಅವನಿಗೆ ಒಂದು ಮತಗಳೇ ನಿರಸನ ಮಾಡ್ತಿದ್ದ. ಒಂದು ಆನೆ ಮದಗಿಡದ ಆನೆ ಬಂದರೆ ತಡೆದು ನಿಲ್ಲಿಸೋ ಶಕ್ತಿ ಇತ್ತು ಅಂತ ಅವನ ಶೌರ್ಯಕ್ಕೆ ಬಲಕ್ಕೆ ಮಂಗಳಾಶಾಸನ ಮಾಡ್ತಾರೆ. ಮತ್ತು ಏತಕ್ಕರಣಗಳೇ ಬರುತ್ತೆ. ಅಲ್ಲಿ ಏತಕ್ಕರಣಗಳಲ್ಲಿ ವಾಸುದೇವನ ಹೆಸರು ಇದ್ರು ಆತ ಪಡ ಇತ್ತಾನ ಅಂತ ಹೇಳ್ಬೇಕಾದ್ರೆ ವಸುದೇವನ್ನ ಹೇಳ್ತಾರೆ. ಅದಕ್ಕೆ ಅಲ್ಲಿ ಅವನಿಗೆ ಸಮೃದ್ಧಿ, ಗೋ ಸಮೃದ್ಧಿ ಇದೆಯಲ್ಲ, ಆ ಗೋ ಸಮೃದ್ಧಿ ಉಳ್ಳಂತಹ ನಂದಗೋಪನ್ ಆ ಥರ ಈ ಥರ 5 ಭಾಷೆಗಳಲ್ಲಿ ಆಂಡಾಳ ಅವನಿಗೆ ವಸುದೇವನಿಗೆ ಮಂಗಳಾಶಾಸನ ಮಾಡಿದ್ದಾರೆ. ಅದಕ್ಕೆ ಆಮೇಲೆ ಅದನ್ನು ಹೇಳ್ತಾರೆ. ಆಮೇಲೆ ಇದು ಈ ತಿರುಮಂತ್ರಕ್ಕೆ ವಿಶೇಷ ಹೇಳ್ತಾರೆ. ಶ್ರೀಮಂತ್ರಕ್ಕೆ ಏನು ಅಂದರೆ ಶ್ರೀ ವೈಷ್ಣವತ್ವವನ್ನು ಕೊಡುವಂಥ ಮಂತ್ರ. ಅದು ಮಂತ್ರೋಪದೇಶ ಮಾಡ್ತಾರಲ್ಲ, ಸಂಚಯ ಆದಾಗ ಮೊದಲು ಮಾಡೋದೇ ಅದು ಮಾಡುವಾಗ ಅದು ಪ್ರಣವ ಹೇಳಬೇಕು, ಪ್ರಣವ ಹೇಳಿದ್ರೆ ಅವನು ಹೇಳಬೇಕು, ಅದು ಅವರ ಅಧಿಕಾರದ ಮೇಲೆ ಹೋಗುತ್ತೆ. ಅವರ ಮಂತ್ರಕ್ಕೆ ಏನು ವ್ಯತ್ಯಾಸ ಆಗೋದಿಲ್ಲ. ಮೊದಲು ಉಪದೇಶ ಮಾಡೋ ಮಂತ್ರವೇ ಅದು. ಯಾಕಂದ್ರೆ ಹೇಳ್ತಾರೆ ವೈಷ್ಣವತ್ವ ಬರೋದೇ ಈ ಮಂತ್ರ ಉಪದೇಶವಾದಾಗ. ಇದನ್ನೇ ಭಾಷ್ಯಕಾರರಲ್ಲಿ ಇದ್ದು ಯಾರು ಬೇಕಾದರೂ ಆಸ್ತಿಗೆ ಬನ್ನಿ ನಾವು ಉಪದೇಶ ಮಾಡ್ತೀನಿ ಅಂತ ಎಲ್ಲರಿಗೂ ಕೊಟ್ಟರು ಅಂತ ಹೇಳಿದಾರಲ್ಲ. ಎಲ್ಲರಿಗೂ ಶ್ರೀ ವೈಷ್ಣವ ಲೋಕ ಜನರ ಉದ್ಧಾರ ಆಗಲಿ ಅನ್ನೋದಕ್ಕೆ ಹೇಳ್ತಾರೆ. ಇದನ್ನೇ ನಮ್ಮ ತಿರುಮಂಗ ಹೇಳ್ತಾರೆ, ಕುಲಂತರಂ ಶಲ್ವಂ ತಂದಿಡಂ ಅಂತ. ಕುಲಂತರಂ ಶಲ್ವಂ ತಂದಿಡಂ ಅಂತ. ಕುಲ ಅಂದರೆ ವೈಷ್ಣವ ಕುಲವನ್ನು ಕೊಡುತ್ತೆ ಅಂತ. ಶಲ್ವ ಅಂದರೆ ಈ ನಾವು ಲೌಕಿಕವಾದ ಐಶ್ವರ್ಯ ಅಲ್ಲ, ಭಗವಂತನ ಕೈಂಕರ್ಯವನ್ನು ಐಶ್ವರ್ಯ ಕೊಡುತ್ತಲ್ಲ, ಭಾಗವತರ ಕೈಂಕರ್ಯ ಈ ಐಶ್ವರ್ಯ ಕೊಡುತ್ತೆ ಅಂತ. ಅದಕ್ಕೆ ಕುಲಂತರಂ ಶಲ್ವಂ ತಂದಿಡಂ ಅಂದ್ಬಿಟ್ಟು ನಾನು ಕಂಡುಕೊಂಡೆ ಅಂತ ಹೇಳ್ತಾರೆ. ನಾರಾಯಣ ಇಂದ್ರ ಅಂತ ಹೇಳ್ಕೊಂಡ್ಬರ್ತಾರಲ್ಲ, ಹಾಗೆ ಆ ಥರ ಹೇಳ್ತಾರೆ ಅದಕ್ಕೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಇದಕ್ಕೆ, ಈ ಉತ್ತಮ ಸ್ವಾಮಿ ಇದು ಇನ್ನೊಂದು ಅಂಪರಮ್ಮನಾಗಿ ಇನ್ನೊಂದು ಥರ ವ್ಯಾಖ್ಯಾನ ಮಾಡ್ತಾರೆ. ಈ ಕೆಲವು ಅನುಭವಿಸೋಣ ಅಂತ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಅವನು ಅಕಾರ ಅಮ್ಮ ಅನ್ನೋದಕ್ಕೆ ಅಂಬರಮ್ಮನು ಅಕಾರ ವಾಚನದ ಬ್ರಹ್ಮ ಅಕಾರ ಅಂತ ಹೇಳ್ತಾನೆ. ಅದಕ್ಕೆ ಅವನು ಸರ್ವವ್ಯಾಪಿ ಅಕಾರ ವಾಚನದ ಬ್ರಹ್ಮ ಅವನು. ಅದಕ್ಕೆ ಅನ್ನೋದ್ರೆ ಅವನಿಗೆ ಅನ್ನವನ್ನು ಬೆಳಿಬೇಕಾದ್ರೆ ನೀರು ಬೇಕು, ನೀರು ಬೇಕಾದಕ್ಕೆ ಅತ್ಯಂತ ಅವಶ್ಯಕವಾದ ವಸ್ತು ಅದು. ಅದರಿಂದ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಉಪಾಯ ಜ್ಞಾನ ಅಂತಾರೆ. ಅದು ಉಪಾಯ ಅನ್ನೋದು, ತಂಡಿ ಅನ್ನೋದು ಉಪಾಯ ಆಗುತ್ತಂತೆ. ಇಲ್ಲಿ
ಇಲ್ಲಿ ಆ ಉಪಾಯ ಅನ್ನೋನ್ನ ಧ್ಯಾನವನ್ನು ತಗೊಂಡು ಉಪಾಯನ ಧ್ಯಾನಕ್ಕೆ ತಗೊಂಡು ಭಕ್ತಿ ರೂಪವಾದ ಧ್ಯಾನ ಅದಾಗುತ್ತೆ ಅಂತ ಹೇಳ್ತಾರೆ. ಶೋರು ಅನ್ನೋದು ಭಗವಂತನ ಅನುಭವ, ಅದೇ ಶೋರು ಅಲ್ಲಿ ಹೇಳಿದಾಗ ಅದಕ್ಕೆ ಅಲ್ಲಿ ಅಹಮನ್ನಾದ ಅಂತ ಹೇಳಿದ್ರೆ ಭಗವಂತ ಅನುಭವವೇ ಶೋರು. ಅದರಿಂದ ಈ ಅಂಬರಂ ಅನ್ನೋದಕ್ಕೆ ಅದನ್ನು ಮೂರು ಹೇಳ್ತಾರೆ. ಅದಕ್ಕೆ ಅದಂದರೆ ನಮಗೆ ಬೇಕಾಗಿರುವಂಥ ಧಾರಣ, ಧಾರಕ, ಪೋಷಕ, ಭೋಗ್ಯತ್ವ ಮೂರು ಸಹ ಇಲ್ಲಿ ಹೇಳಿದ್ರು. ಇಲ್ಲಿ ಕೊಡ್ತಾನೆ ಎಲ್ಲವೂ ನಮಗೆ ಹೇಳ್ತಾರಂತೆ, ನೀನು ಕೊಡುವ ಈ ಮೂರು ನಿತ್ಯ ಕೊಡ್ತೀಯಲ್ಲ, ಇದು ನಮಗೆ ಬೇಡ, ಇದೆಲ್ಲ ಅಶಾಶ್ವತವಾದದ್ದು. ಶಾಶ್ವತವಾದ ಧಾರಣ, ಪೋಷಕ, ಭೋಗ್ಯ ಒಳಗಡೆ ಮಲಗಿದಾನಲ್ಲ ಅವನು ನಮಗೆ ಕೊಡೋ ಅಂತ ಹೇಳ್ತಾರೆ ಅಂದ್ಬಿಟ್ಟು ಅಂತ ಅದನ್ನು ಹೇಳ್ತಾರೆ. ಅದಕ್ಕೆ ಇದರಲ್ಲಿ ಅಂಬರಂ ಅಂದರೆ ಪ್ರಣವವನ್ನು ಹೇಳ್ತಾರೆ. ಅದಕ್ಕೆ ಶೋರು ಅಂತ ಹೇಳುವಾಗ ಭಗವಂತ ನಾರಾಯಣನ ಹೇಳ್ತಾರೆ ಅಂತಾರೆ. ಅದಕ್ಕೆ ತಣ್ಣೀರೇ ನಮಃ ಅಂದ್ಬಿಟ್ಟು ಅದರಲ್ಲಿ ತಗೊಂಡು ಇಲ್ಲಿ ಮೂಲ ಮಂತ್ರವನ್ನು ಹೇಳಿದೆ ಅಂದ್ಬಿಟ್ಟು ಅದನ್ನು ಕೂಡ ಹೇಳ್ಕೊಡ್ತಾರೆ. ಅದಕ್ಕೆ ಆಮೇಲೆ ಇದಕ್ಕೆ ಇನ್ನೂ ಒಂದು ವಿಶೇಷವಾಗಿ ಹೇಳ್ಬೋದು. ನಿಮಗೆ ಮೂರು ಇಲ್ಲಿ ಇದನ್ನು ಹೇಳ್ತಾರೆ. ಅದಕ್ಕೆ ಈ ಅಂಬರಮೇ ತಣ್ಣೀರೇ ಅನ್ಬೇಕಾದ್ರೆ ಎಂಬೆರಮಾನ್ ಅಂತ ಅವ್ರಿಗೆ ಮಾಡೋದಲ್ಲ, ಹೇಗೆ ಭಗವಂತ ಅಂತ ಎಂಬೆರಮಾನ್ ಅನ್ನೋದು ಭಗವಂತನಿಗೆ ಹೇಳಬೇಕು. ಇಲ್ಲಿ ನಂದನಿಗೆ ಎಂಬೆರಮಾನ್ ಅಂತ ಹೇಳಿದ್ಲಲ್ಲ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಅಂದರೆ ನಾವು ಈಗ ಭಗವಾನ್ ಶಬ್ದವನ್ನು ಭಗವಾನ್ ವಾಸುದೇವ, ಭಗವಾನ್ ಪಾಣಿನಿ ಹೇಳ್ತೀವಿ. ಅಂದರೆ ಅವರಿಗೆ ಗೌರವ ಸೂಚಕ, ಭಗವಾನ್ ಅಂದರೆ ಭಗವಂತ ಒಬ್ಬನೇ, ಅವರ ಸ್ಥಾನದಲ್ಲಿ ಹತ್ರ ಬರ್ತಾರೆ ಅನ್ನೋ ಅರ್ಥದಲ್ಲಿ ಹೇಳೋದವರ ಅವರೇ ಅಂತ ಹೇಳೋದಿಲ್ಲ. ಅದು ಅವರ ಅಂತಹ ಮಹಾನ್ಗಳು ಅಂತ, ಭಗವಂತನಷ್ಟೇ ಮಹಾನ್. ಅದರಿಂದ ಈ ಭಗವಾನ್ ವಾಸುದೇವ, ಭಗವದ್ ರಾಮಾನುಜರು ಅಂತ ಹೇಳ್ತೀವಿ. ಆ ಸ್ಥಾನಕ್ಕೆ ಹತ್ರ ಬರ್ತಾ ಇದ್ದವ್ರು ಅದೇ ಅಂತಲ್ಲ. ಅದಕ್ಕೆ ಮೂರು ಹೇಳ್ತಾರೆ. ಅದಕ್ಕೆ ಅಭಿಧಾವೃತ್ತಿ ಅಂತ ಲಕ್ಷಣ ಕಾವ್ಯ ಲಕ್ಷಣ ಹೇಳ್ತಾರೆ. ಅದು ಮುಖ್ಯಾರ್ಥವನ್ನು ಹೇಳುತ್ತೆ, ಲಕ್ಷಣವನ್ನು ಹೇಳುತ್ತೆ, ವ್ಯಂಗ್ಯವನ್ನು ಅದಕ್ಕೆ ಅಭಿಧಾವೃತ್ತಿ ಅಂತ ಹೇಳುತ್ತೆ. ಮುಖ್ಯವಾದ ಅರ್ಥ ಭಗವಂತನಿಗೆ ಹೊಂದೋದು, ಎಂಬೆರಮಾನ್ ಅಂತ ಏನಿಲ್ಲ. ಮುಖ್ಯವಾದ ಅರ್ಥ ಭಗವಂತನಿಗೆ ಅದು. ಈ ಲಕ್ಷಣ ವೃತ್ತಿ ಇದೆ. ಲಕ್ಷಣದಂದ್ರೆ ಭಗವಂತ ಲಕ್ಷಣ ಕೆಲವು ಇರ್ತಲ್ಲ ಅದು. ಹಾಗಾಗಿ ಇವನು ಎಲ್ಲರಿಗೂ ಮಾತಾಪಿತರವಾಗಿದ್ದ ಇಬ್ಬರು, ನಂದ ಯಶೋಧ ಇಬ್ಬರು ಸಹ ಎಲ್ಲರಿಗೂ ಕೊಡ್ತಾ ಇದ್ರು. ಹೇಗೆ ಭಗವಂತ ನಮ್ಮನ್ನು ಕಾಪಾಡ್ತಾನೋ ಅದನ್ನು ಕಾಪಾಡ್ತಾ ಇದ್ರು. ಹಾಗಾಗಿ ಅವನ್ನ ಈ ಇದರಿಂದ ಹೇಳ್ತಾರೆ ಅಂದ್ಬಿಟ್ಟು ಅಂತ ಕೆಲವು ಸಮಯ ಹೇಳ್ತಾರೆ. ಗಂಗಾಯಾಮ್ ಘೋಷ ಅಂತಂದ್ರೆ ಗಂಗೆಯಲ್ಲಿ ಗ್ರಾಮ ಅಂತಂದ್ರೆ ಅರ್ಥ ಗಂಗೆ ನೀರಲ್ಲಿ ಇರುವಂತಲ್ಲ, ಗಂಗೆ ತೀರದಲ್ಲಿರುವ ಅಂತ ತಗೋಬೇಕು ಅರ್ಥದಲ್ಲಿ. ಅರ್ಥವನ್ನು ಯಾವ ಥರ ಗಂಗಾಯಾಮ್ ಘೋಷ ಅಂದರೆ ಗಂಗೆಯಲ್ಲಿ ನೀರಿನಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ, ಗಂಗೆಯ ತೀರದಲ್ಲಿರುವ ಹೇಳ್ಬೇಕಾದ್ರೆ ಗಂಗಾಯಾಮ್ ಘೋಷ ಅಂತ ಹೇಳ್ತಾರೆ. ಹಾಗೆ ಅದಕ್ಕೆ ಹಾಗೆ ಅದನ್ನು ಆ ಥರ ಅರ್ಥ ತಗೋಬೇಕು ಅಂದ್ಬಿಟ್ಟು ಇದು ಮುಖ್ಯವಾದ ಅರ್ಥದಲ್ಲಿಲ್ಲ. ಅಂದರೆ ಲಕ್ಷಣ ಪ್ರಯೋಗ ಅಂತ ಲಕ್ಷಣಾರ್ಥವಾಗಿ ತಗೋಬೇಕು. ಅವರಿಗೆ ಆ ಗುಣಗಳಿರೋದ್ರಿಂದ ಎಂಬೆರಮಾನ್ ಅಂತ ಹೇಳಿದ್ದು ಅವರಿಗೆ ಆ ಗುಣಗಳಿದ್ದೋದ್ರಿಂದ ಭಗವಂತನ ಏನು ಗುಣಗಳು ಎಲ್ಲರಿಗೂ ಕೊಡೋದು. ಮುಖ್ಯವಾಗಿ ಏನು ಹೇಳೋದು, ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೊಡೋದು ಮುಖ್ಯವಾಗದು. ಇವು ನಂದಾಗಲಿ ಇಬ್ಬರು ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಭಗವಂತ ಹೇಗೆ ಯಾವ ಒಂದು ಇದು ನಮಗೆ ಕೊಡ್ತಾನೋ ಇವರು ಹಾಗೆ ಕೊಡ್ತಾ ಇದ್ರು. ಅದರಿಂದ ಲಕ್ಷಣಾರ್ಥಗಳಿಂದ ಅವರಿಗೆ ಭಗವಾನ್ ಅಂತ ಹೇಳೋದು ತಪ್ಪಿಲ್ಲ ಅದಕ್ಕೆ ಅಂತ ಸಮರ್ಥನೆ ವಾಕ್ಯರಾಜರು ಸಮರ್ಥನೆ ಮಾಡ್ತಾರೆ. ಎಂಬರ್ಮಂದು ಯಾರಾದರೂ ಒಂದು ಇದನ್ನು ಹೇಗೆ ಹೇಳ್ತೀರಾ ಭಗವಂತ ಅಂದ್ಬಿಟ್ಟು ಅಂತ ಭಗವಂತ ಹೇಳ್ತಾರೆ. ಕಾವ್ಯಲಕ್ಷಣವನ್ನು ಹೇಳ್ತಾರೆ. ಕಾವ್ಯಲಕ್ಷಣ ಈ ಥರ ಇದೆ ಅಂದ್ಬಿಟ್ಟು ಇದನ್ನು ಹೇಳ್ತಾರೆ. ಅದಕ್ಕೆ ಇವನು ಪಾರ್ವತಿ ಹೇಳಿದ್ದಾರೆ ಕುಮಾರಸ್ವಾಮದಲ್ಲಿ ಇವನು ಹೇಳ್ತಾನೆ. ಅದಕ್ಕೆ ಲೀಲಾಕಮಲ ಪತ್ರಾಣಿ ಗಣಯಾಮಾಸಿ ಪಾರ್ವತಿ ಅನ್ಬೋದು, ಗಣಯಾಮಾಸ ಪಾರ್ವತಿ ಅಂತ ಅಲ್ಲಿರುವ ಇದನ್ನ ತಾವರೆ ಹೂವನ್ನ ಎಣಿಸ್ತಾ ಇದ್ರು ಅಂತ ಮೇಲರ್ಥ. ಆ ಥರ ಅರ್ಥ ಅಲ್ಲ, ಈಶ್ವರನ ಆಗಮನಕ್ಕೆ ಕಾಯ್ತಾ ಇದ್ದು ಅಂತ ತಗೋಬೇಕಂತ. ಅದು ಕಾಯ್ತಾ ಇದ್ದು ಅನ್ನೋದಕ್ಕೆ ಗಣಯಾಮಾಸ ಪಾರ್ವತಿ ಅಲ್ಲಿರುವ ತಾವರೆ ಹೂವನ್ನ ಎಣಿಸ್ತಾ ಇದ್ರು ಅಂತ ಅಂದರೆ ಈಶ್ವರನ ಆಗಮಕ್ಕೆ ಕಾಯ್ತಾ ಇದ್ರು ಅಂತ ಅರ್ಥ ತಗೋಬೇಕು. ಅದರಿಂದ ಲಕ್ಷಣ ಪ್ರಯೋಗ ಅದು ಅಂದ್ಬಿಟ್ಟು ಅದನ್ನು ಕೂಡ ಒಂದು ತೋರಿಸ್ತಾರೆ. ಅದಕ್ಕೆ ಕಾವ್ಯಗಳಲ್ಲಿ ಯಾವ ಥರ ಬರುತ್ತೆ ಅನ್ನೋದಕ್ಕೆ ಅದೆಲ್ಲವನ್ನು ಅದನ್ನು ತೋರಿಸ್ತಾರೆ ಕಡೆಗೆ. ಆಮೇಲೆ ಇವನ್ನ ಕುಲಗಳಕ್ಕೆ ಅಂತ ಹೇಳ್ಬೇಕಾದ್ರೆ ಅವಳ ನಂದಾದೀಪ ಇರಬೇಕು ಅಂದ್ಬಿಟ್ಟು ಅಂತ. ಹೇಗೆ ನೀವು ವ್ಯಸನೇಶವನ್ನು ಶ್ಯಾಣ ವಶಂಬ್ರವತಿ ಅಂತ ನಂದನಿಗೆ ಹೇಳಿದ್ರು, ಅದೇ ಗುಣಗಳೆಲ್ಲ ನಾವು ಯಶೋಧಗೆ ಹೇಳ್ಬೋದು. ಅದೇ ಥರ ಇದ್ದವಳು. ಅದಕ್ಕೆ ಕೊಯೊಂದೇ ಕುಲಗಳಕ್ಕೆ ಅಂತಾರೆ. ಅವಳು ಎಲ್ಲಿರುವಂತ ಎಲ್ಲರೂ ಸಹ ಎಲ್ಲರೂ ಬಳ್ಳಿ ಥರ ಇತ್ತಂತೆ, ಅವರು ಲತೆ ಥರ ಇತ್ತಂತೆ, ನಡು ಸಣ್ಣ ಇರೋದು. ಅದಕ್ಕೆ ಅವ್ರು ಹೇಳ್ತಾರೆ ಆ ಥರ ಇದ್ದವರು ಅವ್ರಿಗೆ ಅಂತಹ ಅವರನ್ನ ಕೊಯೊಂದೆ ಅಂತ ಅವ್ರಿಗೆ ಇವಳು ತಾಯಿ ಥರ ಇದ್ಲು ಅಂತ, ಇವಳು ಮಗಳ ಥರ ನೋಡ್ಕೊಳ್ತಾ ಇದ್ದು ಅಂದ್ಬಿಟ್ಟು ಅಂತ. ಕುಲ ಬೆಳಕ್ಕೆ ಅಂತ ಅಂದರೆ ಆಧಾರ ಅಂತ, ಕೊಯೊಂದೆ ಅಂದರೆ ಅವರಿಗೆ ಹೇಗೆ ಮಗುಗೆ ತಾಯಿ ಆಧಾರವು ಆ ಥರ ಎಲ್ಲರೂ ಆಧಾರವಾಗಿದ್ಲು. ಅವಳು ನಂದಾದೀಪವಾಗಿದ್ಲು ಅವಳು. ಆ ಥರ ಎಲ್ಲರಿಗೂ ಸಹ ಅವಳು ಒಂದು ಮನೆ ನಂದಾದೀಪ ಇದ್ದರೆ ಹೇಗೋ ಎಲ್ಲರೂ ಸಹ ಆ ಥರ ಅವಳು ತನ್ನ ಅವರಲ್ಲಿ ಆಗುವ ಎಲ್ಲವನ್ನು ತಾವು ತಿಳ್ಕೊಳ್ತಾ ಇದ್ಲು ಅಂತ ಹೇಳ್ತಾರೆ. ಇಲ್ಲಿ
ಆ ಯಶೋಧ ನಾವು ಯಶೋಧನೇ ತಿರುಮಂತ್ರ ಅಂತ ಹೇಳ್ತೀವಿ. ಅದಕ್ಕೆ ಯಶಂ ದದಾತೀತಿ ಯಶೋಧ ಅಂತ. ಭಗವಂತನಿಗೂ ಅಷ್ಟೇ ಯಶಃ ದದಾಯಿತಿ ಯಶೋಧ. ಅದು ದೀರ್ಘ ಇಲ್ಲ, ದೀರ್ಘ ಮಾಡಿದ್ರೆ ಶ್ರೀಲಿಂಗ. ಇವಳು ಅಷ್ಟೇ ದದಾತಿ ಯಶೋಧ. ಇವಳು ಎಲ್ಲರಿಗೂ ಯಶಸ್ಸನ್ನು ಕೊಡುವವಳು ಅಂತ. ಅದಕ್ಕೇನೆ ಅವಳಿಗೆ ಎಯುಂದಿರ ಅಂತ ಹೇಳಿದ್ರೆ ಅರಿವುರ ಚೆಲ್ಲಾಗಿದ್ದು ಇಲ್ಲದಿದೆಯಲ್ಲ, ಇದನ್ನ ತಿಳ್ಕೊಳ್ದೇ ಇದೆಯಲ್ಲ, ಪರತ್ವವನ್ನು ತಿಳ್ಕೊಳ್ಳಾಗುವಂತ ಆಂಡವಳು ಬಹಳ ನಯವಾಗಿ ಸೂಕ್ಷ್ಮವಾಗಿ ಅವಳಿಗೆ ತಿಳಿಸ್ಕೊಟ್ರು ಅವಳಿಗೆ ಅಂದ್ಬಿಟ್ಟು ಆ ವ್ಯಾಖ್ಯಾನಗಳು ತುಂಬ ಜನ ಅಂತ ಹೇಳ್ತಾರೆ. ಅದಕ್ಕೆ ಇದು ಎಲ್ಲವೂ ಸಹ ಇದು ಅಂಬರ ಮೂಢವತ್ತೆಲ್ಲ ಹಿಂದೆ ಹೇಳಿದ್ದೀನಿ, ಅದನ್ನು ಮತ್ತೆ ಎಷ್ಟು ಹೇಳೋದು ಬೇಡ. ಭಗವಂತನ ತ್ರಿವಿಕ್ರಮ ಅವತಾರ ಹಿಂದೆನೆ ಅನುಭವಿಸಿದ್ವಿ. ಅದೇ ಥರ ಅವನ ಮಾಡಿ ಕಡೆಗೆ 3ನೇ ಕಾಲವನ್ನು ಭಗವಂತ ಅವನ ತನ್ನ ಭಕ್ತನಾದಂಥ ಅವನಿಗೆ ಮೂರ್ಧಾನಂ ಮಾಮಕಂ ದೇವ ತಾವಕಂ ಮಂಡಯಿಷ್ಯತೆ ಅಂತ ಹೇಳಿದ ಅವನ ತಲೆ ಮೇಲಿಟ್ಟ ಅಂದ್ಬಿಟ್ಟು ಅದನ್ನೇ ಅವರ ಕಲಾಪನ ಕೇಳಿಬಿಟ್ಟು ಶಂಕರಾಚಾರ್ಯ ಹೇಳ್ತಾರೆ ಕೇಳಿ, ಯಾವಾಗ ನೋಡೋದು ನೀನು ನಿನ್ನ ಶಂಖಚಕ್ರಗಳ ಪಾದಗಳನ್ನು ಆ ಸಮಯದಲ್ಲಿ ಇಲ್ಲದೆ ಹೋದೆ ಅಂತ ಆಳವಂದಾರ ತಮ್ಮ ಇದರಲ್ಲಿ ಹೇಳ್ಕೊಳ್ತಾರೆ. ಅದಕ್ಕೆ ಕೋಮಾನ್ ಅನ್ಬೇಕು, ಉಂಬರ್ ಕೋಮಾನೆ ಅಂತ ಹೇಳ್ತಾರೆ. ಉಂಬರ್ ಕೋಮಾನ್ ಅಂದ್ರೆ ಅವನು ಆಕಾಶದಲ್ಲಿ ಅವನಿರುವಂತಹ ಅಂದರೆ ನಾಯಕ ಅಂದ್ಬಿಟ್ಟು ಅಂತ ಅವನು ಅಂತ ಅವನ್ನ ಉಳ್ಳವನು ಇವನು ಕೋಮಾನ್. ಅಂದ್ರೆ ನಾಯಕ, ಯಾವಾಗಲೂ ಧನ ಉಳ್ಳವನು ಧನವಾನ್. ಅದಕ್ಕೆ ಆ ಉಂಬರ್ ಕೋಮಾನನ್ನು ಉಳ್ಳವನು ಇವನು ಯಾರೋ ಅವನನ್ನ ತನ್ನ ಉಳ್ಳವನು ಬಲರಾಮ. ಅದಕ್ಕೆ ಅವನ ಕೋಮಾನೆಯಿಂದ ಅವನಿಗೆ ಸಂಬೋಧನೆ ಮಾಡಿದ್ದು ಅಂದ್ಬಿಟ್ಟಾಗ ಅವನು ಮಾಡಿದ್ರು ಅಂದ್ಬಿಟ್ಟು ಅಂತ. ಇಲ್ಲಿ ಕೃಷ್ಣನಿಗೆ ಏನು ಯಾವ ಥರ ಇತ್ತೋ ಅವನಿಗೂ ಅದೇ ಥರ ಅಂದ್ಬಿಟ್ಟು ಅಂತ. ಅವನು ಬಲಭದ್ರನ ಅವತಾರವೇ ಅಣ್ಣನ ಹುಟ್ಟಿದ್ರು ಸಹ ಕೃಷ್ಣನ ಕಾಪಾಡೋದಕ್ಕೆ ಅವನಿದ್ದ ಅಂದ್ಬಿಟ್ಟು ಅಂತ. ಅದಕ್ಕೆ ಇದನ್ನ ಅವರು ಯಾದವಾಭ್ಯದಲ್ಲೇ ತುಂಬ ಚೆನ್ನಾಗಿ ಅನುಭವಿಸಿದ್ದಾರೆ. ಅದಕ್ಕೆ ಅದರಲ್ಲಿ ಇದರಲ್ಲೂ ಬರುತ್ತೆ. ಒಂದ್ಸಲ ಅವನು ಕಾಳಿಯ ಇದಕ್ಕೆ ಹೋದಾಗ ಕೃಷ್ಣ ಬಲರಾಮನ ಬಿಟ್ಟು ಹೋಗಿರ್ತಾನೆ. ಆ ಎಲ್ಲ ಅವನು ಕಾಳಿ ಅಂತ ಮಾಡ್ತಿರೋದು ಬಂದು ಬಲರಾಮ ಹೇಳ್ತಾರೆ, ಬಲರಾಮ ನೋಡ ಅವನು ಕಿಸ್ಕಾಕೊಂಡ್ಬಿಟ್ಟಿದ ಅಂತ. ಓಡೋ ಬಂದಂತೆ ಅದಕ್ಕೆ ಅವನಿಗೆ ಬಂದಂತೆ ಪರಾಶರ ಭಟ್ರು ಹೇಳಿದ. ಅದಕ್ಕೆ ಯತಿಶ್ಲೇಷಣಮೋಪಿ ಕಾಳಿಯ ಭುವೆ ಕೋಲಾಹಲ ಭವತ್ ಅಂತ. ಇವನು ಇಲ್ಲದೇ ಇದ್ದ ಕೋಲಾಹಲವೇ ಆಗಬೇಕು ಅಂತ. ಇವನು ಬಂದ್ಮೇಲೆ ಇವನು ಅವನಿಗೆ ಸನ್ನೆ ಮಾಡಿ ಈ ಥರ ಮಾಡೋದು ಕೊಟ್ಟ ಅವನು ಗಮನಿಸ್ತಾ. ಭಗವಂತನಿಗೆ ಇವನು ಇಲ್ಲದೇ ಮಾಡೋಕ್ಕಾಗೋದಿಲ್ಲ ಅಂತಲ್ಲ, ಇವನು ನಮ್ಮನ್ನು ಅಣ್ಣ ಅದು ಹೇಗೆ ಕಾಪಾಡ್ತೇನೆ ನನ್ನ ತಮ್ಮನ್ನ ಅಂದ್ಬಿಟ್ಟು ಅಲ್ಲೂ ಸಹ ಲಕ್ಷ್ಮಣ ಹೇಗೆ 14 ವರ್ಷ ಕಾಯ್ದು ಇದು ಮಾಡ್ತೋ ಆ ಥರ. ಅದಕ್ಕೆ ಹೇಳ್ತಾರೆ ಆ ಶಂಪನ್ ಕೈರಡಿ ಚೆಲ್ವಾ ಬಲದೇವ ಅನ್ಬೇಕಾದ್ರೆ ಆ ಶಂಪನ್ ಕೈಲಿಡೋದಕ್ಕೆ 2 ಅರ್ಥ ಮಾಡ್ತಾರೆ. ಕೆಂಪಾಗಿದ್ದ ಪಾದವಂತದ್ದು, ಕೈಯಲಡಿ ಅನ್ನಕ್ಕೆ ಇನ್ನೊಂದು ಅರ್ಥ ಮಾಡ್ತಾರೆ. ಕೈಯಲ್ ಅಂದ್ರೆ ಕಾಲಡಿ ಪಾದುಕೆ ಅಂತ ಅರ್ಥ ಮಾಡಿ ವೇದಾಂತ ಶಿಖರ ಅದನ್ನು ಪಾದುಕೆ ಅಂತ ಹೇಳ್ತೀವಿ ಅಂದ್ಬಿಟ್ಟು. ಇನ್ನೊಂದು ಯಾಕೆ ಅಂದರೆ ಅವನಿಗೆ ಶ್ರೇಷ್ಠವಾದ ಕಾಲು ಅಂತ ಹೇಳೋದು ಅಂದರೆ ಈ ಕೃಷ್ಣ ಅವತಾರದ ಮುಂಚೆ 6 ಗರ್ಭಗಳು ನಷ್ಟವಾಯಿತು ಅವಳಿಗೆ, ದೇವತೆಗೆ ಅಪವಿತ್ರವಾಗಿತ್ತು ಅವಳಿಗೆ. ಇವನು 7ನೇದಾಗಿ ಇವನಲ್ಲಿ ಹುಟ್ಟಿ ತಾಯಿಯ ಗರ್ಭವನ್ನು ಪುನೀತ ಮಾಡಿದಂತೆ. ಅದಕ್ಕೆ ಹಾಗಾಗಿ ಅವರ ಶಂಪನ್ ತಾಯಿಯ ಗರ್ಭವನ್ನು ಶುದ್ಧಿ ಮಾಡಿದ. ಅದರಿಂದ ಕೃಷ್ಣ ಬದುಕಿದ ಅಂತ. ಕೃಷ್ಣನು ಬದುಕ್ತಿರ್ಲಿಲ್ಲ, ಬಲರಾಮ ಒಂದು ತಾಯಿಯ ಗರ್ಭವನ್ನು ಶುದ್ಧಿ ಮಾಡಿದ. ಹಾಗಾಗಿ ಇವನು ಶುದ್ಧವಾದ್ರಿಂದ ಅವನಿಗೆ ಅಶುದ್ಧಿ ಆಗಿಲ್ಲ, ಅದು ಕೃಷ್ಣನಿಗೆ ಏನಾಗಲಿಲ್ಲ ಅಂದ್ಬಿಟ್ಟು ಇದೆಲ್ಲ ಅದಕ್ಕೆ ಕ್ಷೀರಂ ಶರ್ಕರೆ ಹೇಳ್ತಾರೆ. ಯಾಗರ ಪೃಥಕ್ ಭೂತವ ಪ್ರಭೂತೆ ಗುಣ ಅಂತ. ನೀ ಹಾಲು ಸಕ್ಕರೆ ಇದ್ದಂಗೆ ಕೃಷ್ಣಾವತ 2 ಒಟ್ಟಿಗೆ ಹೇಳ್ಬಿಟ್ರು ದೇಶಿಕರು ದಶಾವಧದಲ್ಲಿ. ಸಕ್ಕರೆ ಮತ್ತು ಹಾಲು ಇದ್ದಂಗೆ ಇಬ್ಬರು ಅಂದ್ಬಿಟ್ಟು ಅಂತ. ಅದಕ್ಕೆ ಹಾಗಾಗಿ ಅವರು ಎಲ್ಲನೂ ಅವನು ಕಾಡ್ತಾ ಇದ್ದ. ಯಾಕೆಂದ್ರೆ ಶೇಷ ಅಂದ್ರೆ ಕೈಂಕರ್ಯ ಲಕ್ಷ್ಮಿ. ಅವನು ಇಲ್ಲಿದ್ದರೂ ಸಹ ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತು ಮಾತ್ರ ಅಣ್ಣ, ರಾತ್ರಿ ಹೊತ್ತು ಅವನು ಹಾಸಿಗೆ ಆಗೇ ಇರ್ತಾ ಇದ್ದಂತೆ. ಹಾಗಾಗಿ ಅವಳು ಮೊದಲು ಬರುವಾಗ ನೋಡುವಾಗ ಅದಕ್ಕೆ ಮೊದಲು ಕೃಷ್ಣನಿಗೆ ಎಬ್ಬಿಸ್ತಾಳೆ. ಆ ಕ್ರಮ ನೋಡಿದು ಬಂದರೆ ಬಲರಾಮನ ಎಬ್ಬಿಸಿ ಸೀನಿಯಾರಿಟಿ ಬಂದ ಅಂದ್ರೆ ಆಮೇಲೆ ಕೃಷ್ಣ ಎಬ್ಬಿಸ್ಬೇಕಾಯ್ತು. ಆದರೆ ಕೃಷ್ಣನ ಎಬ್ಬಿಸಿ ಬಲರಾಮ ಎಬ್ಬಿಸ್ತಾಳೆ. ಯಾಕಂದ್ರೆ ಬಲರಾಮನ ಎಬ್ಬಿಸಿ ಎದ್ದುಬಿಟ್ರೆ ಕೃಷ್ಣನ ನಿದ್ದೆಯಲ್ಲಿ ಕೆಳಗಡೆ ಎದ್ದುಬಿಟ್ಟ ಅಂದ್ರೆ ಅದಕ್ಕೆ ಮೊದಲು ಕೃಷ್ಣನ ಎಬ್ಬಿಸ್ಬಿಟ್ಟು ಅದಕ್ಕೆ ಆದೋಳು ಸಂದೇಹ ಅವಳಿಗೆ ಉಂಬಿಯುಂ ನೀಯಂ ಅಂತ ಹೇಳ್ತಾರೆ. ಅಂದ್ರೆ ಒಂದು ವೇಳೆ ನೀನು ಹೇಳಕ್ ಮುಂಚೆ ನೀನು ತಮ್ಮನ್ನು ಎಬ್ಬಿಸು ಅಂತ ಹಾಗೆ ಹೇಳ್ಕೊಡ್ಬೇಡ. ಒಂದು ವೇಳೆ ಅಕಸ್ಮಾತ್ ಅವನು ಇನ್ನೂ ನಿದ್ದೆ ಹೆಚ್ಚಿಲ್ಲದೆ ಇದ್ರೆ ಅವ್ನು ಬಿದ್ಬಿಟ್ರೆ ಕಷ್ಟ. ಅದಕ್ಕೆ ನಿನ್ನೆ ಅವಳ ಕೃಷ್ಣನ ಎಬ್ಸಾದ್ಮೇಲೆ ಇವನು ಹೇಳಿದಾಗಿತ್ತು ಉಂಬಿಯುಂ ನೀಯಂ ಅಂತ ಹೇಳ್ತಾರೆ. ನಿನ್ನನ್ನು ಅವ್ನಿಗಿಬ್ರಿಗೂ ಹೇಳ್ತಾರೆ. ಅಂದ್ರೆ ಅವನು ನೀನು ಎಬ್ಬಿಸ್ಬಿಟ್ಟು ಆಮೇಲೆ ಹೇಳು ಅಂದ್ಬಿಟ್ಟು ಅಂತ, ಕೆಳಗಡೆ ಬಿದ್ಬಿಟ್ರೆ ಕಷ್ಟ ಅಂದ್ಬಿಟ್ಟು. ಅದೇ ಇದೆಲ್ಲ ಅನುಭವಿಸೋದಷ್ಟೇ. ಎಲ್ಲರೂ ನಮ್ಮ ಆಚಾರ್ಯಗಳು ಚೆನ್ನಾಗಿ ಅನುಭವಿಸ್ತಾರೆ. ಅದಕ್ಕೆ ಆಮೇಲೆ ಇನ್ನೊಂದು ವಿಷಯಗಳು ಹೇಳ್ತಾರೆ. ಅದಕ್ಕೆ ನಂದನಿಗೂ ಸಹ ಇವರಿಗೂ ದಶರಥನಿಗೂ ಒಂದು ಹೋಲಿಕೆ ಮಾಡ್ತಾರೆ. ದಶರಥ ರಾಮನ್ನ ಕಳಿಸೋದಾಗ ಬಡಬಟ್ಟಿ ಕಳಿಸ್ಲಿಲ್ಲ. ಅಯ್ಯೋ ಅದೆಲ್ಲ ಹೇಳ್ದ, ಅವನು ಇನ್ನು 16 ವರ್ಷ, ನಾನು ಬರ್ತೀನಿ ಬೇಕಾದ್ರೆ ಅವನಿಗೆ ಇನ್ನು ಶಸ್ತ್ರಾಭ್ಯಾಸ ಮುಗಿದಿಲ್ಲ. ಅದ್ರ ಕಡೆಗೆ ವಿಶ್ವಾಮಿತ್ರರಿಗೆ ಬೇಜಾರಾಗಿ ಕೊಡು ಇಲ್ಲ ಅವೆಲ್ಲ ಬಂದಾಗ ವಸಿಷ್ಠರು ಬಂದು ಉಪದೇಶ ಮಾಡಿ, ಇಲ್ಲ ನಿನ್ನ ಮಗನ ಒಳ್ಳೇದಕ್ಕೆ ಹೇಳ್ತಾರೆ ಕಳಿಸ್ಕೊಡ್ತಾರೆ. ಕಂಸ ಕೃಷ್ಣ ಹತ್ರ ಕರೆದ ತಕ್ಷಣ ಕಳಿಸ್ಕೊಟ್ಟ ಅಂದ್ಬಿಟ್ಟು ಅಂತ. ಅಂದರೆ ಹಿಂದೆ ಮುಂದೆ ನೋಡಲೇ ಇಲ್ಲ. ಈ ಥರ ಯೋಚನೆ ಹೋದ್ರೆ ಏನು ಮಾಡ್ತಾ ಯೋಚನೆ ಮಾಡಲಿಲ್ಲ.
ತಕ್ಷಣ ಕಳಿಸ್ಬಿಟ್ಟ ಅದಕ್ಕೆ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ ಅದಕ್ಕೆ. ಹಾಗಾಗಿ ಇವನಿಗೆ ಕಂಸನಿಗೆ ಇವನಿಗೆ ದಶರಥನಿಗೂ ನಂದನಿಗೆ ಹೋಲಿಸಿ ದಶರಥನಿಗಿಂತ ನಂದ ಮಗನ ಮೇಲೆ ನಂಬಿಕೆ ಜಾಸ್ತಿ ಇತ್ತು ಅಂದ್ಬಿಟ್ಟು ಅಂತ ಹೇಳ್ತಾರೆ ಅದಕ್ಕೆ. ನೆನ್ನೆ ಈಗ ಹೇಳಿದ್ದೆ ಅನಿಸುತ್ತೆ, ಅವನ ಭಗವಂತನೇ ಅದಕ್ಕೆ ಅವನಿಗೆ ಅವನಿಗೆ ನಿವಾಸ ಶಯ್ಯಾಸನ ಪಾದಕಾಂ ಕಿಶುಕ ಉಪದಾನ ವರ್ಷ ತಪವಾರಣದಾದಿ ಅಂತ ಅವನು ಭಗವಂತನಿಗೆ ಇವನು ನಿವಾಸ ಶಯ್ಯಾಸನ ಮನೆಯೂ ಅವನೇ, ಮಲಗುವ ಹಾಸಿಗೆ ಅವನೇ, ಪಾದುಕಾಂಶಕ ಅವನ ಪಾದರಕ್ಷೆಯು ಅವನೇ, ಉಪದಾನ ಅಂತ ದಿಂಬು ಎಲ್ಲ ಕಡೆ ಕೂತ್ಕೊಂಡ್ರೆ ಅಲ್ಲಿ ಸೈಡ್ಗೆ ದಿಂಬು ಎಲ್ಲ ಸೈಡ್ಗಳಿಗೆ ಪಾತ್ರ ಎಲ್ಲ ಕಡೆ ದಿಂಬಂತೆ ಅವನು ಉಪದಾನ ಅವನು. ವರ್ಷ ತಪ ವಾರಣದಲ್ಲಿ ಮಳೆಗಳೇ ಬಂದಾದ್ರೂ ಛತ್ರಿ ಅಂತೆ, ನಿನ್ರಾಲ್ ಕೊಡೆಯ ಮಿರುಂದಾಲ್ ಸಿಂಹಾಸನ ಬರ್ತಲ್ಲ ಅದಕ್ಕೆ ಶರೀರ ವೇದೇ ಸ್ತವ ಶೇಷನ ಅವನ ಯಾವ ಥರ ಭಗವಂತ ಇರ್ತಾನೆ ಕೂತ್ಕೊಂಡಿದ್ದರೆ ಅದ್ರ ಪ್ರಕಾರ ಶೇಷ ಅನ್ನೋನು ತನ್ನ ಯಥೋಚಿತಂ ಶೇಷ ಇತಿ, ಅದಕ್ಕೆ ಅವನಿಗೆ ಶೇಷ ಅಂತ ಹೆಸರು ಬಂತು. ಅನಂತ ಅವನ ಹೆಸರು ಅನಂತ. ಅನಂತ ಅಂತ ಯಾರು ಬರೆಯಲ್ಲ, ಶೇಷ ಅಂತ ಕರೀತಾರೆ. ಹಾಗಾಗಿ ನಾವು ಹೇಳಿದ್ವಲ್ಲ, ನಮ್ಮ ಎಲ್ಲ ಪ್ರಬಂಧರಿಗೂ ಏನು ಹೆಸರು ಅಂದರೆ ಒಂದೇ ಹೆಸರು, ಎಲ್ಲರೂ ಒಂದೇ ಶೇಷ. ನಮ್ಮ ಪ್ರಬಂಧರಿಗೆ ಏನು ಹೆಸರು ಅಂದರೆ ಶೇಷಾನೇ ಹೇಳಬೇಕು, ಎಲ್ಲರೂ ಶೇಷರೇ, ಶೇಷಿ ಅವನೊಬ್ಬನೇ ಅಂದ್ಬಿಟ್ಟು ಅಂತ ಹೇಳ್ತಾ ಇದಕ್ಕೆ ಅದನ್ನು ಹೇಳ್ತಾ ಇದಕ್ಕೆ. ಆಮೇಲೆ ಇದನ್ನು ಹೇಳ್ತಾರೆ ಸೀತೆ ಹೇಳ್ಬೇಕಾದ್ರೆ, ಸೀತೆ ಹೇಳಬೇಕಾದ್ರೆ ರಾಮನ ಹೆಸರು ರಾಮಾನುಜಂ ಲಕ್ಷ್ಮಣ ಪೂರ್ವಜಂತ ಅಂತ ಹೇಳಿ ಅವನು ಹೇಳ್ಬೇಕಾದ್ರೆ, ರಾಮನ ಹೇಳ್ಬೇಕಾದ್ರೆ ರಾಮಾನುಜಂ ಅಂತ ಹೇಳ್ತಾರೆ ಇವರಿಗೆ ಲಕ್ಷ್ಮಣನಿಗೆ. ರಾಮಗೆ ಹೇಳ್ತಾರೆ ಲಕ್ಷ್ಮಣ ಪೂರ್ವಜಂಚ ಅಂದ್ಬಿಟ್ಟು ಅಂತ. ಆ ಥರ ಉಂಗಿಯುಂ ನೀಯುಂ ಅಂತ ಹೇಳ್ಬೇಕಾದ್ರೆ ಆ ಥರ ಹೇಳಿದ್ರು ಅಂತ ಒಬ್ಬರು ವ್ಯಾಖ್ಯಾನದಲ್ಲಿ ಅದನ್ನು ಕೂಡ ತಗೋಬೋದು ಅದಕ್ಕೆ. ಇವತ್ತು ಸಹ ಪಂಗನಿ ಉತ್ತರದಲ್ಲಿ ತಾಯಿಯರ ಸೇವೆ ಅತ್ಯಂತವಾದ ಅಲ್ಲಿ ಶೇರ್ಕೆ ಉತ್ಸವ ಅಂತ ಅವಾಗ ಇದೆಲ್ಲ ಮಾಡ್ತಾ ಇದಕ್ಕೆ. ಆಮೇಲೆ ಕೆಲವು ಇದೆಲ್ಲ ಬರುತ್ತೆ, ಏನೋ ಅದೆಲ್ಲ ಬೇಡ ಆಗುತ್ತೆ. ಆಕಾರ ತ್ರಯ ಅಂತ ಇದೆ, ಇದಕ್ಕೆ ಹೇಳ್ತಾರೆ, ಮೂರಕ್ಕೆ ಹೇಳ್ತಾರೆ ಆಕಾರ ತ್ರಯ ಅಂತ ಹೇಳ್ತಾರೆ ಅದಕ್ಕೆ. ಇದು ಅಂದರೆ ಭಗವಂತನೇ ಆಕಾರ ದ್ವಯ, ತಾಯಿ ಮಾತ್ರ ಆಕಾರ ತ್ರಯ. ಅವನಿಗೆ ಹೀಗೆ ಪುರುಷಕಾರತ್ವ ಇವಳಿಗೆ ಹೆಚ್ಚು ಒಂದು ಭಗವಂತನಿಗಿಲ್ಲ. ಅದು ತಾಯಿಗೆ ಆ ಪುರುಷಕಾರತ್ವ ಅಂತ ಇರೋದ್ರಿಂದ ಆ ಉಪಾಯತ್ವ ಉಪೇಯತ್ವ ಎರಡು ಇಬ್ಬರಿಗೂ ಸಮಾನ. ಭಗವಂತನ ಉಪಾಯ ಎರಡೇ, ಉಪಾಯವನ್ನೇ ಉಪೇಯ ಎರಡೇ. ಈ ಪುರುಷಕಾರತ್ವ ತಾಯಿ ಮಾತ್ರ, ಅದಕ್ಕೆ ಆಕಾರ ತ್ರಯ ಇವಳು. ಅದನ್ನ ಈ ಮೂರು ಅಂಬರಮೇ ತಣ್ಣೀರೇ ಶೋಧನವಾಗ ಆಕಾರ ತ್ರಯವನ್ನು ತೋರಿಸುತ್ತೆ ಅದು ಅಂದ್ಬಿಟ್ಟು ಅದನ್ನು ಹೇಳ್ತಾರೆ ಅದಕ್ಕೆ. ಹೀಗಾಗಿ ಈ ಭಾಷೆಯನ್ನು ನಿಲ್ಲಿಸ್ಕೊಂಡು ಮುಂದೆ ಭಾಷೆ ಒಂದು ಭಾಷೆ ಮುಂದೆ ಹೋದರೆ ನನಗೆ ಇದಕ್ಕಾಗುತ್ತೆ ಅದಕ್ಕೆ. ಆಮೇಲೆ ಇದರಲ್ಲಿ ಹೇಳಿದ್ನಲ್ಲ ನಿಮಗೆ, ಇದರಲ್ಲಿ ಹೇಳಿದೆ ಪ್ರಣವ ಉಪಾಸನೆ ಹೇಳಿರುವಂಥ ಅದರಲ್ಲಿ ತೇಜೋಬರ್ಣಂ ಅಂತ ಹೇಳುವಾಗ ಒಂದು ಅಂಗ ಯಾವುದೋ ಸದ್ವಿದ್ಯೆ ಒಂದು ಅಂಗ, ಅದನ್ನು ಇದರಲ್ಲಿ ಹೇಳಿದ್ದಾಳೆ ಅಂತ ನಾವು ತಗೋಬೋದು ಅದಕ್ಕೆ. ಅದನ್ನು ಹೇಳ್ತಾರೆ. ಆಮೇಲೆ ಮುಂದಿನ ಇದಕ್ಕೆ ಹೋಗೋಣ. ಅದಕ್ಕೆ ಒಂದು ಮದಗಳು ಇನ್ನು ಈಗ ಅಕಾರ ಆಯಿತು, ಪ್ರಣವದಲ್ಲಿ ನೆಕ್ಸ್ಟ್ ಉಕಾರ, ಅಕಾರ ಆದ್ಮೇಲೆ ನೆಕ್ಸ್ಟ್ ಉಕಾರ, ಎರಡು ಉಕಾರ ಬರುತ್ತೆ. ಯಾಕೆ ಎರಡು ಉಕಾರ ಬರುತ್ತೆ ಅನ್ನೋದು ಹೇಳ್ತೇನೆ. ಒಂದು ಉಕಾರ ಹೇಳೋದ್ರಲ್ಲಿ ಒಂದು ಮದ ಹಿಡಿತಾ ಕುತ್ತು ಇಳಕ್ಕೆ ಆಮೇಲೆ 30 ಬರುತ್ತೆ, ಎರಡು ಉಕಾರ ಬರುತ್ತೆ. ಆ ಭಾಷಾ ಯಾಕೆ ಎರಡು ಉಕಾರವನ್ನು ಹೇಳಿದ್ಲು ಇಲ್ಲಿ ಅಂಡಾಳು ಒಂದೇ ಹೇಳಿದ್ರೆ ಸಾಗುತ್ತಲ್ಲ. ಅಕಾರ ಉಕಾರ ಮಕಾರ ಹೇಳು ಆ ಊ ಮಾ ಅಂತ ಹೇಳಿದ್ಲು ಅಂದರೆ ವಿಶೇಷವಾಗಿ ಆಂಡಾಳ ಅನುಭವಿಸಿದ ಹೇಳೋದಕ್ಕೆ. ಒಂದು ಮದ ಹಳಿತ ನೋಡಾದ ತೋಳುವಲಿಯನ್ நம்பினாய் கந்தன் கமயம் புயலி கடைகிறவாய் கந்தென்பும் கோயில் அழைத்தனகான் மாதவி பந்தல் மேல் பல்கால் குயிலினங்கள் கூவினகான் வந்தார்கள் மைத்துனன் பேர் பாட செல்லாமலை கையால் சீரார் ஒளிப்பார் வந்த திருவாய் மகிழ்ந்தேனோ என்பாவாய். ಇದು ನಮ್ಮ ವಿಕಟಾದ್ವೈತಕ್ಕೆ ತುಂಬ ಅತ್ಯಂತ ಆಗುವಂಥ ಭಾಷಣ. ಇದು ಭಾಷ್ಯಕಾರರಿಗೆ ತುಂಬ ಮನಸ್ಸಿಗೆ ಆಪ್ಯಾಯಮಾನ ತಂದಂತಹ ಭಾಷಣ ಇದು ಈ ಉತ್ತಮದ ಅಂತ. ಇದರಲ್ಲಿ ತಾಯಿಯ ಪುರುಷಕಾರತ್ವ ಬರುತ್ತೆ, ಅದರಿಂದ ವಿಶೇಷ. ಯಾಕಂದರೆ ಪುರುಷಕಾರತ್ವವನ್ನು ಹೇಳೋದು ನಮ್ಮ ಸಿದ್ಧಾಂತದಲ್ಲಿ ಮಾತ್ರ, ಆ ಪುರುಷಕಾರತ್ವವನ್ನು ಇಟ್ಕೊಂಡು ಹೋಗಬೇಕು ಅಂತ ಹೇಳೋದು ಅದರಿಂದ ವಿಶೇಷ. ಭಾಷ್ಯಕಾರರಿಗೆ ತುಂಬ ಮನಸ್ಸಿಗೆ ಬಂದದ್ದು ವಿಶೇಷ, ಅದೊಂದು ವರಲಾರ ಬರುತ್ತೆ, ಅದನ್ನು ನೋಡೋಣ ಅದನ್ನು. ಹಾಗಾಗಿ ಈ 18ನೇ ಭಾಷಣ ನಮ್ಮ ವೈಷ್ಣವ ಸಿದ್ಧಾಂತಕ್ಕೆ ಬಹಳ ಮುಖ್ಯವಾದದ್ದಂತ ಅದನ್ನು ಹೇಳ್ತಾ ಅದಕ್ಕೆ. ಇದು ಮೇಲಿನ ಅರ್ಥ ಏನು ಹೇಳ್ತಾರೆ, ಒಂದು ಮದ ಹಳಿತ ಓಡಾದ ತೋಳುವಲಿಯನ್ ನಂದಗೋಪಾಲನ್. ನಂದಗೋಪಾಲನಿಗೆ ವಿಶೇಷಗಳು. ನಂದಗೋಪಾಲನು ಇಲ್ಲಿ ನಂದಗೋಪಾಲನಲ್ಲಿ ಅವನ ಮರುಮಗಳಾದ ನಪ್ಪಿನ್ನೆ ಹೇಳಬೇಕು. ಮರುಮಗಳೇ ನಪ್ಪಿನ್ನ. ನಪ್ಪಿನ್ನೆಗೆ ಏನಪ್ಪ ಎಂತ ನಪ್ಪಿನ್ನೆ ಮರುಮಗಳೇ
ಸೊಸೆ ಅಂತ. ಯಾರ ಸೊಸೆ? ನಂದಗೋಪಾಲನ್ ಮರುಮಗಳೇ, ನಂದಗೋಪಾಲನ ಸೊಸೆ. ಎಂತ ನಂದಗೋಪಾಲನಾಗಿ ಅವನಿಗೆ ಒಂದು ಮಗನಿಂದ ಓಡಾದ ತೋಳುಳಿಯನ್. ಅಂದ್ರೆ ಅಲ್ಲಿ ಅವನ ಹತ್ರ ಬರೀ ಹಸುಗಳು ಮಾತ್ರ ಇರಲಿಲ್ಲ, ಹಸು ಎಮ್ಮೆಗಳು ಕುರಿಗಳು ಕೆಂಗಳು ಅದು ಮಾತ್ರ ಇರಲಿಲ್ಲ, ಆನೆಯ ಪಡೆಯೂ ಇತ್ತಂತೆ. ಅವನಿಗಂತಪ್ಪ ಹೇಗೆ ಆನೆಯ ಪಡೆ ಬಂತು ಅಂತಂದ್ರೆ ಹೇಳ್ತಾರೆ, ವಸುದೇವ ಅವ್ರಿಗೆ ಇರುವಾಗ ತನ್ನ ಗಜಪಡೆಯನ್ನ ನೀನು ಕಾಪಾಡುವಂತ ಇವನು ಕೊಟ್ಟಿದ್ದ ಅಂತ ಹೇಳ್ತಾರೆ, ಭಾಗವತದಲ್ಲಿ ಬರುತ್ತೆ. ಅವನ ಜೈಲಿಗೆ ಅವನಿಗೆ ಸೆರೆಮನೆ ಹಾಕಬೇಕಾದ್ರೆ ಅವನ ಗಜಪಡೆಯನ್ನೆಲ್ಲ ನಾನು ಮಂದಕ್ಕೆ ತುಂಬ ಬೇಕಾದ ಅವನಿಗೆ ಆಪ್ತ ಮಿತ್ರ ಅವನ ಗಜಪಡೆಯಲ್ಲೇ ಇತ್ತು. ಮತ್ತೆ ಇವನು ವಿದ್ಯೆ ಎಲ್ಲ ಗೊತ್ತಿತ್ತು, ಹೇಗೆ ಆನೆಯನ್ನು ಬಳಸೋದು, ಆಮೇಲೆ ಆನೆಯನ್ನ ಇದು ಅದನ್ನ ಹೇಗೆ ಅವನು ಯುದ್ಧ ಮಾಡ್ತಿದ್ದೆ, ಕಸರತ್ತು ಮಾಡ್ತಾರಲ್ಲ ಹಾಗೆ ಅದನ್ನ ಬರೋದು, ಆನೆಯನ್ನ ತಡೆಯೋದು. ಯಾಕಪ್ಪ ಬಲರಾಮ ಕೃಷ್ಣ ಹೇಗಪ್ಪ ಕೋಲಾರಗಳನ್ನು ಬಂದ್ರು ಅಂದ್ರೆ ನಂದಗೋಪಾಲ ಇವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಂತೆ. ಇದೆಲ್ಲ ಅವ್ರ ತಂದೆ ಮಾಡುವಾಗ ಇವರು ಇದ್ದು ನೋಡ್ಕೊಂಡು ಎಲ್ಲ ಕಲ್ತ್ಕೊಂಡಿದ್ರು. ಹಾಗಾಗಿ ಸುಲಭವಾಗಿ ಕೋಲಾರ ಬೀಡನ್ನ ನಿರಸ ಮಾಡೋಕ್ಕಾಯ್ತು ಅವರಿಗೆ. ಯಾವ ಥರ ಹೋಗ್ಬೇಕು, ಈಗ ಈ ಥರ ಬಂದರೆ ಆನೆ ಯಾವ ಥರ ಅದೆಲ್ಲ ಕುಸ್ತಿನಲ್ಲಿ ಪಟ್ಟು ಅಂತಾರಲ್ಲ, ಈ ಥರ ಪಟ್ಟು ಹಾಕಿ ತಪ್ಪಿಸ್ಕೊಳ್ಳೋಕೆ ಯಾವ ಪಟ್ಟು ಹಾಕಬೇಕು, ಯಾವ ಕಡೆ ತಿರುಗಬೇಕು ಅದೆಲ್ಲ ಇರುತ್ತೆ. ಅದನ್ನೆಲ್ಲ ತಿಳ್ಕೊಂಡಿದ್ರಿಂದ ಕೋಲಾರ ಬೀಡನ್ನು ಅವರಿಗೆ ಸಂಹಾರ ಮಾಡೋದು ಕಷ್ಟವಾಗಲಿಲ್ಲ. ಅದು ನಂದಗೋಪಾಲ ಕೊಟ್ಟಂತ ತರಬೇತಿ ಅಂತ ಹೇಳ್ತಾರೆ ಅದಕ್ಕೆ. ಅಂತಹ ಅವನು ಅಷ್ಟು ಶಕ್ತಿ ಅವನಿಗೆ, ಬಲವನ್ನ ಒಂದು ಪದವಿದ್ದ ಆನೆ ಬಂದ್ರೆ ತಡೆದು ನಿಲ್ಲಿಸುವಂತ ಶಕ್ತಿ ಅಂತ ಇದಕ್ಕೆ. ತೋಳುವಲಿ ತನ್ನ ತೋಳುಗಳಿಂದ ಹಿಡಿದು ನಿಲ್ಲಿಸುವಂತಹ ಶಕ್ತಿ ಉಳ್ಳಂತಹ ನಂದಗೋಪನ ನೀನು ಸೊಸೆ ಅಂತ ಮರುಮಗಳೇ ಅಂತ ಸೊಸೆ ಅಂತ ಹೇಳ್ಬೋದು. ಸಂಬಂಧದಲ್ಲೂ ಕುಂಭಕನ ಮಗಳು ಅದನ್ನು ಹೇಳ್ಬೋದು ಅದಕ್ಕೆ. ನಪ್ಪಿನ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಹೇಳ್ತಾರೆ ಅದು ಅಲ್ಲಿ ಗಂಧಂ ಕಮಯಂ ಕುಯಲಿ ಕಡೈತಿರವ ಎಂಬುದು ಅಂತ. ಅಲ್ಲಿ ಒಳಗಡೆ ಭಗವಂತ ಇರೋದ್ರಿಂದ ತುಳಸಿ ಮಾಲೆ ಇರುತ್ತೆ, ಗಂಧ ಎಲ್ಲವೂ ಸಹ ಅಲ್ಲೇ ಬೀಳುತ್ತೆ. ಅದ್ರ ಮೇಲೆ ಅವಳ ಕುಯಲ್ ನಡೆದ ಸ್ತ್ರೀಗೆ ಸ್ವಾಭಾವಿಕವಾಗಿ ಗಂಧ, ವಿಶೇಷವಾದ ಗಂಧವನ್ನು ಭಗವಂತ ಕೊಟ್ಟಾನೆ. ಸ್ತ್ರೀಯರ ಒಂದು ಕೇಶಕ್ಕೆ, ಕೇಶರಾಶಿಗೆ ಭಗವಂತ ಕೊಟ್ಟಿದ್ದಾನೆ. ಈಗ ನಾವು ಹಾಳು ಮಾಡ್ಕೊಂಡಿದ್ದೀವಿ, ಬೇರೆ ಬೇರೆ ಏನೇನು ತಲೆಗೆ ಹಾಕೊಂಡಿದ್ದವರ ಸಾಧಾರಣವಾಗಿಲ್ಲ ಅಂದ್ರೆ ಅದು ಹೇಳ್ತಾರೆ, ಶಾಸ್ತ್ರ ಹೇಳುತ್ತೆ ಸ್ತ್ರೀಯರ ಕೂದಲಿಗೆ ವಿಶೇಷವಾದ, ಪುರುಷರಿಗಿಲ್ಲ ಸ್ತ್ರೀಯರಿಗೆ ಇರ್ತಂತೆ. ಈಗ ಅವಳ ಸುಂದರವಾದ ಕೂದಲವಾದ ಅದೇ ಭಗವಂತನ ತುಳಸಿ ಮಾಲೆ ಈ ಎಲ್ಲವೂ ಸೇರಿ ಬರ್ತಾ ಇದೆ. ಅದಕ್ಕೆ ಕಡೈ ತೆರವ ಅಂತ ಮಾಡ್ತಾರೆ ಅದಕ್ಕೆ. ಅವಳು ಇನ್ನೂ ಬೆಳಗಾಗಿ ಸೂಚನೆ ಕೊಡ್ತಾರೆ, ಒಂದೆಂಗೂ ಹೋಗಿ ತರಹ ಅಂದ್ಬಿಟ್ಟು ಅಂತ. ಅಲ್ಲಿ ಹೋಗಿ ಬೇರೆ ನಾವು ಇನ್ನೂ ಒಳಗಡೆಯಿಂದ ಬರ್ತೇನೆ ಊಹಿಸ್ಕೋಬೇಕು, ಇನ್ನೂ ಬೆಳಕಾಗಿಲ್ಲ, ಈಗೇನು ಬಂದು ಇದು ಮಾಡ್ತಾ ಇದ್ವಿ ನೋಡೋದು. ಕೋಳಿ ಕೂಗ್ತಾ ಇದೆ ನೋಡೋ, ಅದು ಬಂದು ಕೂಗ್ತಾ ಇದೆ, ಕೋಳಿ ಆಗಿತ್ತಲ್ಲ 3 ಸಲ ಹೋಗುತ್ತೆ, ಕೊಕ್ಕಪ್ಪು ಅಂತ ಹೋಗುತ್ತಲ್ಲ, ಅದಕ್ಕೂ 3 ವ್ಯಾಖ್ಯಾನ ಬೇರೆ ಅರ್ಥ ಮಾಡ್ತಾರೆ ನೋಡೋಣ ಅದಕ್ಕೆ. ಅದಲ್ಲದೆ ಅವ್ರ ಮನೆ ಮುಂದೆ ಒಂದು ಚಪ್ರ ಆಗಿರ್ತಾರೆ, ಅದಕ್ಕೆ ಮಾಧವಿ ಪಂದರ, ಕುರುಕತ್ತಿ ಪಂದರ, ಅದರಲ್ಲಿ ಅನೇಕವಾಗಿ ಇದೆಲ್ಲ ಬಂದು ಕೂತ್ಕೊಳ್ಳುತ್ತೆ, ಕೋಗಿಲೆ ಬಂದು ಕೂತ್ಕೊಳ್ಳೋದಂತೆ. ಅದು ಬಂದು ಸೃಷ್ಟಿಯಾಗಿ ಹಾಡುತ್ತಲ್ಲ, ಮಾಧವಿ ಪಂದರ ಮೇಲೆ ಪಲ್ಕಾಲ್ ಕೊಯ್ಲಿನಂಗಳು ಕೂಗಿನಾಳು, ಬಂದು ಕೊಯ್ಲುಗಳು ಬಂದು ಪಕ್ಷಿಗಳು ಬಂದು ಕೂತ್ಕೊಂಡು ಅದು ಶಬ್ದವನ್ನು ಮಾಡ್ತಾ ಇದೆ, ಇಂಪಾಗಿ ಧ್ವನಿ ಮಾಡ್ತಾ ಇದೆ ಅದಕ್ಕೆ. ಆಮೇಲೆ ಇವರು ನೋಡ್ತಾ ಇದ್ದೆ ಒಳಗಡೆ ಕಾಣ್ತಾ ಇದ್ರಲ್ಲಿ ಚಂಡನೆ ಮಾಡೋದು ತಂದಾರಿರಲಿ ಒಂದು ಮೈತ್ವನ ಕೈಯಲ್ಲಿ, ಒಂದು ಕೈಯಲ್ಲಿ ಆಟವಾಡುವ ಚೆಂಡನ ಇಟ್ಕೊಂಡಿದ್ದಾನಂತೆ, ಇನ್ನೊಂದಲ್ಲಿ ಮೈತ್ವನ ಪಕ್ಕದಲ್ಲಿ ಭಗವಂತ ಬರ್ಕೊಂಡಿದ್ದಾನೆ. ನೀಳ ತುಂಗ ಸ್ತನ ಕೀರ್ತಿ ಸುತ್ತಮುತ್ತ ಗೋಧ್ಯ ಕೃಷ್ಣ, ಅಲ್ಲಿ ಯಾರ ಮನೆಗೆ ವಕ್ಷಸ್ಥಲ್ಲಿ ನಿದ್ದೆ ಮಾಡ್ತಾರೋ ನಡೆಸ್ತಾ ಇದ್ದಾನೆ, ನಿದ್ದೆ ಇಲ್ಲ ಒಂದು ಅದಕ್ಕೆ ಒಂದು ಮೈತ್ವನ ನಿಧಾನಲ್ಲ, ಒಂದು ಕೈಲಿ ಚಂದ ಆಟ ಆಡೋ ಚೆಂಡ ಇಟ್ಕೊಂಡಿದೀಯ, ಇನ್ನೊಂದು ಪಕ್ಕದಲ್ಲಿ ಭಗವಂತ ನಿನ್ನ ಕೈಲಿ ಇದ್ದಾನೆ, ಅಂತಹ ನಿನ್ನ ಮೈತ್ವನ ಅವನನ್ನ ಬೇರ್ಪಾಡ ಅಂದ್ಬಿಟ್ಟು ನಾವು ಹಾರಕ್ಕೆ ಬಂದಿದ್ದೀವಿ ಅಂದ್ಬಿಟ್ಟು ಅಂತ. ಅದಕ್ಕೆ ಅವಾಗ ಒಂದು ತಿರುವಾಯ, ಅದಕ್ಕೋಸ್ಕರ ನೀನು ಶ್ರೀರಾಮ ನೀನೇ ಬಂದು ಭಾಗ ತೆಗಿಬೇಕು ಅಂತ ಹೇಳ್ತಾ ಇದ್ದೀನಿ. ಮೈತ್ವನ ಬೇರ್ಪಾಡ ಚಂದಾಮರ ಕೈಯ ಶ್ರೀರಾಮ ಒಳೆಯಬೇಕು ಅಂದ್ಬಿಟ್ಟು ಅಂತ. ನಿನ್ನ ಬಲೆಗಳೆಲ್ಲ ಹಾಕೊಂಡಲ್ಲ, ನಿನ್ನ ಕೆಳಗಡೆ ಬಂದು ಆ ಶಬ್ದ ಕೇಳಬೇಕು, ನೀನೇ ಬಂದು ಭಾಗನ ತೆಗೊಳ್ಳಾಗು, ಭಾಗ ತಗೊಳ್ಳಿ ನೀವೇ ಅಂತಿರ್ತೇವೆ ನಾವು, ಹಾಗಿಲ್ಲ ಅಂದಾಗ ಎಲ್ಲ ಹಿಂದೆ ಹೇಳಿದ್ನಲ್ಲ, ನೀವೇ ಬಂದು ಭಾಗವನ್ನು ತೆಗಿಬೇಕು, ಒಂದು ಜರವಾಯಿ ಮಹಿಳೆ ಅಂದ್ಬಿಟ್ಟು ಇದು ಮೇಲೇನ ಆಗ್ತಾ ಇರಲಿ. ಇನ್ನೊಂದು 5 ನಿಮಿಷ ಹೇಳ್ಬೋದು. ಇದರಲ್ಲಿ ನಿಮಗೆ ವರಲಾರ ಹೇಳಬೇಕು ಅಂದರೆ ಭಾಷಿಕಾರರು ಯಾವಾಗಲೂ ಅವರ ಹಾಗೆಲ್ಲ ಭಾಷೆಯಲ್ಲಿ ಬ್ರಹ್ಮಚಾರಿಗಳು ಮತ್ತು ಯತಿಗಳು ಭಿಕ್ಷಾಚರಣೆಯಲ್ಲಿ ಇರಬೇಕು. ಅವರಿಬ್ಬರೇ ಭಿಕ್ಷಾಚರಣೆ ಮಾಡೋದು, ಗೃಹಸ್ಥರು ಭಿಕ್ಷಾಚರಣೆ ಮಾಡಬಾರ್ದು. ಈಗ ದೇಶಿಗರು ಮಾಡ್ತಿದ್ದು, ದೋಷಿಗರು ಭಿಕ್ಷಾಚರಣೆ ಆಗ್ತಿರಲ್ಲ, ಉಂಚ ವೃತ್ತಿ ಅದು. ಅವರು ಆಳವಂದ ಸ್ತೋತ್ರ ಇಟ್ಕೊಂಡು ಹೇಳೋದು ಹೋಗೋದಷ್ಟೇ, ಭಿಕ್ಷಾಂತಿ ಹೇಳಬಾರ್ದು. ಅವರು ಯಾರಾದರೂ ಕೊಟ್ಟ ತಗೊಳ್ಳೋದು, ಇಲ್ಲದೇ ಇದ್ರೂ ಹಾಗೆ ಹೇಳೋದು ಅಷ್ಟೇ. ಇವರು ಕೇಳ್ಬೋದು, ಭವತಿ ಭಿಕ್ಷಾಂತಿ ಅಂತ ಇವ್ರು ಕೇಳ್ಬೋದು. ಯಾಕಂದ್ರೆ ಯತಿಗಳಿಗೂ ಮತ್ತು ಬ್ರಹ್ಮಚಾರಿಗಳಿಗೂ ಶಾಸ್ತ್ರದಲ್ಲಿ ಅವಕಾಶ ಇದೆ. ಅದು
ಇವರು ಹೋಗ್ತಾ ಇದ್ದಂತೆ. ಹೋಗುವಾಗ ತಮ್ಮ ಆಚಾರ್ಯ ಕರಿಯಂಬೆಗಳ ಮನೆಗೆ ಹೋಗ್ತಾರೆ. ಆಗ ಈ ಉಂದಮದ ಹೇಳ್ತಾ ನೋಡೋದನ್ನು ಹೇಳ್ತಾ ಇರ್ತಾರಂತ. ಇದು ಅವ್ರು ಬಂದಾಗಿರಲಿ ಇದನ್ನು ಮೈಥುನನ್ ಪೇರು ಮಾಡ ಅಂತ ಹೇಳೋದಾಗಿ ಅವರ ಮಗಳಾದಂಥ ಅತ್ತುಳಾಯಿ ಅಂದ್ಬಿಟ್ಟು, ತುಳಸಿ ಅಂತ ಇಟ್ಕೊಳ್ಳಿ ಕನ್ನಡದಲ್ಲಿ, ತುಳಸಿ ಅಂತ ಅವಳ ಹೆಸರು. ಅತ್ತುಳಾಯಿ ಬಂದು ಬಾಗಿಲು ತೆಗಿತಾಳಂತೆ. ಅವಳು ಬಾಗಿಲು ತೆಗೆಯುವಾಗ ಇದು ನೋಡ್ತಾರಂತೆ. ಇವರಿಗೆ ಅವಳು ಪ್ರಾಯಶಃ ಅವಳು ಕೈಯಲ್ಲಿ ಒಂದು ಆಟದ ಚೆಂಡು ಇಟ್ಕೊಂಡಿದ್ದೋ ಏನೋ ಗೊತ್ತಿಲ್ಲ. ಅವಳು ನೋಡಿದ ತಕ್ಷಣ ಇವರಿಗೆ ಸಾಕ್ಷಾತ್ ಆಂಡಾಳ್ತರ ಕಾಡಿ ಕೂರ್ಚಾಗಿ ಬಿದ್ದುಬಿಡ್ತಾರಂತೆ. ಅವಳು ಅನ್ನ ಅಕ್ಕಿ ತಂದಿರ್ತಾರೆ ಕೊಡೋದಕ್ಕೆ ಈಗ ಬಿದ್ದುಬಿಡ್ತಾರೆ. ಓಡೋಗಿ ತಂದೆ ಹೇಳ್ತಾರಂತೆ ಅದಕ್ಕೆ, ಕಪಾಪ ಬಂದರೆ ಅವರು ಆಚಾರ್ಯರು ಕೆಳಗಡೆ ಬಿದ್ದುಬಿಟ್ರು ಅಂದ್ಬಿಟ್ಟು ಅಂತ. ಅಲ್ಲಿ ಕಿರುಕುರು ಹೇಳ್ಬಿಡ್ಲ ಅಂತ ಜೊತೆಲಿ ಇರ್ತಾರೆ, ಶೈತ್ಯೋಪಚಾರ ಮಾಡ್ತಾ ಇರ್ತಾರೆ. ಆಗ ಅವರು ತಕ್ಷಣ ಅವರು ಬರ್ತಾರಂತೆ. ಬಂದ್ಬಿಟ್ಟು ಅವರನ್ನ ಇದು ಮಾಡ್ತಾರಂತೆ. ಈಗ ಏನು ಅಂದ್ಬಿಟ್ಟು ಆಗ ಅವ್ರು ಹೇಳ್ತಾರಂತೆ ಅದಕ್ಕೆ, ಈಗ ಇಪ್ಪೋದು ಅನುಸಂಧಾನ ಒಂದು ಹೇಳಿತ್ತನ್ನೋ ಅಂದ್ಬಿಟ್ಟು ಅಂತ. ಇದಿದ್ದು ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಇವತ್ತಿನ ಅನುಸಂಧಾನ ಒಂದು ಹೇಳಿತ್ತನ್ನೋ ತನ್ನ ಮಗಳನ್ನು ನೋಡಿ ಅವರಿಗೆ ನಪ್ಪಿನಾಗಿ ನೋಡ್ದಂಗೆ ಆಗುತ್ತೆ, ನಿಂತ್ಕೊಂಡಿದ್ದಾರೆ ಅಂದ್ಬಿಟ್ಟು ಅದು ಅವರಿಗೆ ಅವರು ಅದು ಹೌದು ಅಂತ ಹೇಳ್ತಾರಂತೆ. ಯಾರು ತಿರುವನಂತಪುರ ಅವರು ಪಿಳ್ಳಾನ್ ಅವರು ಶೈತ್ಯ ಮಾಡಿ ಬಂದು ಅಂತ ವರಳಾಗಿ. ಅಂದರೆ ಎಷ್ಟು ಅವರು ಭಾವುಕರಾಗ್ತಾ ಇದ್ರು ಭಾಷೆಗಾರರು. ಆಂಡಾಳು ಎಷ್ಟೊಂದು ಇದ್ದವ್ರಿಗೆ ಗೋದಾಗ್ರಹ ಅಂತ ಹೇಳೋದು ಯಾವ ಇದು ಇಲ್ಲ. ಯಾತಕ್ಕೆ ಅವರು ಅಷ್ಟು ಇದಾಗಿದ್ದು ಒಂದು ಹೇಳ್ತಾರೆ ನಿಮಗೆ. ಅವರು ವೇದಾಂತ ಸೂತ್ರಕ್ಕೆ ಅರ್ಥ ಮಾಡಬೇಕಾದ್ರೆ ಆಂಡಾಳು ತಿರುಭಾವಿ ತಗೊಂಡು ಮಾಡಿದ್ರು ಅಂತ. ಉಂಗಲ್ ಕೋಯತ್ರೆ ತೋರ್ತದೆ ಪಂಗೈಕ ನಾನೆಯನ್ನು ಇಟ್ಕೊಂಡು ಅದಕ್ಕೆ ಕವ್ಯಾಸ ಪುಂಡರೀಕ ಮುಖ್ಯಕ್ಕೆ ವ್ಯಾಖ್ಯಾನ ಮಾಡಿದ್ರು. ಆಂಡಾಳು ತಿರುಭಾವಿಯಿಂದ ತಗೊಂಡಿದ್ರು ಅಂತ. ಹಾಗಾಗಿ ಅವರಿಗೆ ಆಂಡಾಳು ಅನ್ನೋದು ತುಂಬ ಅತ್ಯಂತ ಇದು. ಸಾಕ್ಷಾತ್ ಆಂಡಾಳು ಅಂದರೆ ಭಾವ ಯಾತ್ರೆ ಇರಬೇಕು ನೋಡಿ, ಆ ಥರ ಭಾವ ಬರೋದು. ನಮ್ಮವರೆಲ್ಲ ಯಾವುದೋ ಭಾಷೆ ಆರಾಧನೆಗೂ ನೋಡ್ಕೊಡೋದಂತೆ, ಹಾಗೆ ಮೋಕ್ಷ ಕೊಡೋದಂತೆ. ಅದು ಭಾವ ನಮಗೆ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮ ಅದರಲ್ಲಿ 1,00,000ದಲ್ಲಿ 1,00,000ದಲ್ಲಿ 1 ಚೂರ ನಾವು ಬರ್ತಾ ನೋಡಿ ಖಂಡಿತ ಬರಲ್ಲ. ನಮ್ಮ ಈ ದಂಡವಾದ ದೇಹ ಇದು, ಆ ಭಾವನೆ ನಾವು 1 ಚೂರು ಬರಲ್ಲ. ಅವರೆಲ್ಲ ಭಾವ ಅಂದರೆ ನೋಡಿದ ತಕ್ಷಣ ಅವರು ಹಾಗೆ ಕೆಳಗಡೆ ಬಿಟ್ಬಿಟ್ಟು ಅಂದರೆ ಆಂಡಾಳನ್ನೇ ಕಂಡು ಅಂದರೆ ಯಾವ ಥರ ಅಂದರೆ ಮನಸ್ಸು ತುಂಬ ಆಂಡಾಳು ತುಂಬಿಕೊಂಡಿದ್ದಾಳೆ. ಹಾಗಾಗಿ ನಮಗೂ ಮನಸ್ಸು ತುಂಬ ಭಗವಂತನ ತುಂಬಿಕೊಂಡ್ರೆ ಎಲ್ಲರೂ ಭಗವಂತರ ಕಾಣುತ್ತೀವಿ, ಆದರೆ ತುಂಬ್ಕೊಳ್ಳೋಕ್ಕೆ ಆಗಲ್ಲ ನಮಗೆ. ಒಂದು ಅಷ್ಟು ಬೇಡಪ್ಪ, ಒಂದು ಚೂರಾದ್ರೂ ಇಟ್ಕೋ ಮನಸ್ಸಲ್ಲಿ ಧ್ಯಾನವನ್ನು ಮಾಡು, ನಾ ಗೋವಿಂದ ನಾರಾಯಣ ಕೇಳು ಸಾಕು ಅಂತ ಭಗವಂತನೇ ಬಿಟ್ಬಿಟ್ಟಾಗುತ್ತೋ. ನಮ್ಮ ಕೈಲಿ ಒಂದು ತಿದ್ದಕ್ಕಾಗಲ್ಲ ಅಂತ. ಒಂದು ಮನಸ್ಸಿನಾದ್ರೂ ಬಾಯಿನಾದ್ರು ಪಾಡಿ ಮನಸ್ಸಿಂದ ಒಂದು ಆಸನಾದರೂ ಬಾಯಿ ಹೇಳಿ ಮನಸ್ಸನ್ನು ನೆನೆಸ್ಕೋ ಸಾಕು, ಅಷ್ಟೇ ಸಾಕು ಅಂತ ಭಗವಂತ ಮೋಕ್ಷ ಕೊಟ್ಬಿಡ್ತಾನೆ. ಮೋಕ್ಷಕ್ಕೆ ತೊಂದರೆ ಇಲ್ಲ, ಆದರೆ ಭಾವನೆ ನಮಗೆ ಬರೋದಿಲ್ಲ. ಅದು ಅದನ್ನು ಹೇಳ್ತಾರೆ. ಅದಕ್ಕೆ ಇದನ್ನ ಹೇಳ್ತಾರೆ ಅಂದರೆ ಆಚಾರ್ಯರಿಗೆ ಆಂಡಾಳು ಸಾಕ್ಷಾತ್ತಾಗಿ ದರ್ಶನವಂತ ಕೊಟ್ಟಂಥ ಪಾಠದ. ಹಾಗಾಗಿ ನಮಗೆ ಬಹಳ ತುಂಬ ಬೇಕಾಗಿದ್ದು ಇದು ಅಂತ ಅದನ್ನು ತುಂಬ ಅದನ್ನು ವಿಷಯಗಳು ಕೊಂಡಾಡ್ತಾರೆ. ಅದಕ್ಕೆ ಅಂದರೆ ಅವರು ಭಾಷೆಗಾರರು ಮೊದಲು ಪ್ರಪತ್ತಿಗೆ ನಾವು ಯಾಕೆಂದರೆ ಪುರುಷಗಾರತ್ವ ಇದು ನಮ್ಮಿಂದ ಹೇಳ್ತಾರೆ ಈ ಪಾಠದಲ್ಲಿ. ಭಾಷೆಗಾರರು ಮೊದಲು ಶರಣಾಗತಿ ಗೆದ್ದಿದ್ದರೆ ಮೊದಲು ಶರಣಾಗತಿ ಮಾಡಬೇಕಾದ್ರೆ ತಾಯಿಯಲ್ಲೇ ಶರಣಾಗತಿ ಮಾಡೋದನ್ನ ಹೇಳ್ದಲ್ಲ. ಆ ಶೇರ್ತಿ ಉತ್ಸವ ಅಂತ ಪಂಗುನಿ ಉತ್ಸವದಲ್ಲಿ ರಂಗನಾಥನು ತಾಯಿಯನ್ನು ರಂಗನಾಯಕಿಯು ಸೇರ್ತಾರೆ. ಆ ಸೇರಿದ ದಿನ ಅದಕ್ಕೆ ಪಂಗುನಿ ಉತ್ಸವದಲ್ಲಿ ಅವರು ಶರಣಾಗತಿ ಮಾಡೋದವ್ರು ಪಂಗುನಿ ಉತ್ಸವದಲ್ಲಿ ಮಾಡ್ತಾರೆ. ಅದಕ್ಕೆ ಅದು ಹೇಳ್ತಾರೆ, ಅವರು ಹೇಳೋದು ನಿತ್ಯ ಕೈಂಕರ್ಯ ಪ್ರಾಪ್ತ ಪ್ರೇಕ್ಷೆಯ ಬಾಲಮಾತ್ರಿಗೆ ಭಗವತ್ ಚರಣಾರವಿಂದ ಶರಣಾಗತಿ ಯಥಾವಸ್ಥಿತ ಅವಿರಿತ ಅಸ್ತುಮೆ ಅಂತ ಹೇಳ್ತಾರೆ. ತಾಯಿ ಅವರಿಗೆ ಅಸ್ತುತೆ ಅಯ್ಯವ ತನ್ನ ಸಂಬದ್ಧತೆ ಆಗಲಿ ಶರಣಾಗತಿ ಮಾಡುವ ಎಲ್ಲವೂ ಒಳ್ಳೇದಾಗುತ್ತೆ ಅಂತ ಕೊಡ್ತಾರೆ. ಹಾಗಾಗಿ ಮೊದಲು ಮಾಡಬೇಕಾದಂದ್ರೆ ಹೇಳ್ತಾರೆ ಅದಕ್ಕೆ ಎಲ್ಲವೂ ಸಹ ತಾಯಿ ಇದ್ದಾಗ ಎಲ್ಲವೂ ಸಹ ಆಯ್ತು. ಅವ್ರು ಹೇಳ್ತಾರೆ ಒಂದು ವೇಳೆ ಅವ್ರು 2 ಸಮಯದಲ್ಲಿರಲಿಲ್ಲ. ಅವರು ತಾಯಿ ವಾಲಿ ವಧೆ ಆಗುವಾಗ ತಾಯಿ ಇರಲಿಲ್ಲ. ಒಂದು ವೇಳೆ ವಾಲಿ ವಧೆ ಸಹ ತಾಯಿ ಇದ್ರೆ ವಾಲಿ ವಧೆನೇ ಆಗ್ತಿರಲಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಕೃಷಿಕಾರತ್ವ ಮಾಡಕ್ಕೆ ತಾಯಿ ಇರಲಿಲ್ಲ. ಒಂದು ವೇಳೆ ವಾಲಿ ವಧೆ ಮಾಡುವಾಗ ತಾಯಿ ಇದ್ದಿದ್ರೆ ವಾಲಿ ವಧೆನೇ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ನಮ್ಮ ವ್ಯಾಖ್ಯಾನ ಹೇಳ್ತಾರೆ. ವಾಲಿ ವಧೆನೇ ಆಗ್ತಿರ್ಲಿಲ್ಲ, ತಡಬಿಡವಳು ಏನು ತಪ್ಪು ಮಾಡ್ದ ಅಂದ್ಬಿಟ್ಟು ಅಂತ. ಹಾಗೆ ಇದರಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಅದಕ್ಕೆ ಬಹಳ ಇದು ಇದರಲ್ಲಿ ಪೂರ್ಣವಾಗಿ ನಿಮಗೆ ಶ್ರೀ ಸೂಕ್ತದ ವರ್ಣನೆಯನ್ನು ಇವರು ತೋರಿಸ್ಕೊಂಡಿದ್ದಾರೆ. ಅದಲ್ಲದೆ ತಾಯಿಗೆ 6 ಗುಣಗಳು. ಆ ಶ್ರೀಂಗ್ ಅನ್ನೋ ಧಾತು ಒಂದು, ಆ ಶ್ರೀಂಗ್ ಧಾತುವಿಗೆ 6 ಅರ್ಥಗಳು ಬರ್ತದೆ. ಅದಕ್ಕೆ ಆ 6 ಅರ್ಥಗಳನ್ನು ಸಹ ಅದು ತಾಯಿಗೆ ಹೊಂದುತ್ತೆ. ಅದು ಶ್ರೀನಾಥಿ ನಿಖಿಲಾಂ ದೋಷಾಂ ಶ್ರೀನಾಥೀಚ ಗುಣ ಜಗತಿ ಶ್ರೀಯತೀಚ ನಿಖಿಲಾಂ ನಿತ್ಯಂ ಶ್ರೇಯತೀಚ ಪರಂಪರಂ ಅಂತ. ಆಮೇಲೆ ಶ್ರೇಯತಿ ಅಂತ ಅದರಲ್ಲಿ 6 ಗುಣಗಳನ್ನು ಹೇಳ್ತಾರೆ. ಅದಕ್ಕೆ ಅವಳಿಗೆ ಶ್ರೀನಾತಿ, ಶ್ರಾವಯತಿ, ಶ್ರೀಯತೆ, ಶ್ರಯತೆ, ಶ್ರೀನಾತಿ, ಶ್ರೀನಾತಿ 6 ಹೇಳ್ತಾರೆ. ಅದಕ್ಕೆ
ಈ ಆರನ್ನು ಇದನ್ನು ನಾವು ತೋರಿಸ್ಬೋದ್ರಲ್ಲಿ. ಅದರಲ್ಲಿ ಮೊದಲು ಶೃಣೋತಿ ಅಂದರೆ ಕೇಳ್ತಾಳಂತೆ, ಭಕ್ತರ ಮೊರೆಯನ್ನು ಅವಳು ಶೃಣೋತಿ, ಕೇಳ್ಬಿಟ್ಟು ಏನು ಮಾಡ್ತಾಳಂತೆ ಅವಳು ಶ್ರೀನಾಥಿ ಅಂದರೆ ಅವಳು ಕ್ಷಿಣಾತಿ, ನಮ್ಮ ಪಾಪಗಳನ್ನೆಲ್ಲ ಹೋಗಲಾಡಿಸ್ತಾಳಂತೆ. ಆಮೇಲೆ ಶ್ರೀನಾಥಿ, ನಮಗೆ ಒಳ್ಳೆಯ ಇದನ್ನ ಕೊಡ್ತಾಳಂತೆ, ಅವಳು ಕೊಡ್ತಾಳಂತೆ. ಅದಲ್ಲದೆ ಏನು ಮಾಡ್ತಾಳಂತೆ ಅವಳು 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 ನಮ್ಮನ್ನ ಅವಳು ಶ್ರಯತೆ, ನಮ್ಮ ಮೊರೆಯನ್ನು ಕೇಳ್ತಾಳಂತೆ. ಆಮೇಲೆ ಶ್ರಾವಯತಿ, ಭಗವಂತ ನಮ್ಮ ಮೊರೆಯನ್ನು ಕೇಳೋದನ್ನ ಮಾಡ್ತಾಳಂತೆ. ಹಾಗೆ ಈ 6 ಗುಣಗಳು ಸಹ ತಾಯಿಗಿರೋದ್ರಿಂದ, ಆಮೇಲೆ ಶ್ರಯತೆ ಅಂದರೆ ನಮ್ಮ ಪರವಾಗಿ ಭಗವಂತನ ಆಶ್ರಯಿಸ್ತಾಳೆ ಅವಳು. ಹಾಗಾಗಿ 6 ಇರೋದ್ರಿಂದ ಇದು ವಿಶೇಷವಾಗಿ ಈ 6 ಗುಣಗಳು ತೋರಿಸ್ಬೋದು. ಆಮೇಲೆ ಇದರಲ್ಲಿ ಶ್ರೀ ಸೂಕ್ತದಲ್ಲಿ ಬರ್ತಲ್ಲ, ಆ ಶ್ರೀ ಸೂಕ್ತದಲ್ಲಿ ಬರುವಂತಹ ಮಂತ್ರಗಳನ್ನು ಸಹ ಇದನ್ನು ನಾವು ಇದರಲ್ಲಿ ತೋರಿಸ್ಬೋದು. ಇದನ್ನು ನಮ್ಮ ಕರುಣಾಕರ ಸ್ವಾಮಿ ಅದ್ಭುತವಾಗಿ ತೋರಿಸಿದ್ದಾರೆ. ಅದನ್ನು ಇದರಲ್ಲಿ ನಾವು ತೋರಿಸ್ಬೋದು. ಇದರಲ್ಲಿ ಮತ್ತೆ ತೋರಿಸ್ಬೋದು. ಅದಕ್ಕೆ ಮೊದಲು ಅದು ಹೇಳ್ತಾ ಅದಕ್ಕೆ ಇದರಲ್ಲಿ ಹೇಗಪ್ಪ ಅವ್ರು ಹೇಳ್ತಾರೆ ಅನ್ಕೊಂಡ್ರೆ ಹೇಳ್ತಾ ಅದಕ್ಕೆ ಅವ್ರು ಹೇಳ್ತಾ ಅದಕ್ಕೆ ಅದರಲ್ಲಿ ಬಂದ ಹೇಳ್ತಾರೆ, ಒಂದೆಂಗುಂ ಕೋಯಿ ಅಯತನಹ ಅಂತ ಹೇಳ್ತಾರೆ. ಒಂದೆಂಗುಂ ತೋಯಿ ಅಯತನಹ ಅನ್ಬೇಕಾದ್ರಲ್ಲಿ ಶ್ರೀಯತೆ ಅಂತ ಹೇಳ್ತಾರೆ. ಶ್ರೀಯತೆ ಏನಂದ್ರೆ ಅವಳು ನಮಗೆ ಇದು ಮಾಡೋಳು ಅಂದ್ಬಿಟ್ಟು ಅಂತ, ಸುಲಭವಾಗಿ ಆಶ್ರಮವನ್ನು ಪಡೆಯತಕ್ಕವಳು ಅಂದ್ಬಿಟ್ಟು ಅಂತ. ಪಲ್ಕಾಲ್ ಕುಯಿಲಂಗಲ್ ಕೂವಿನ ಅನ್ನುವಾಗ ಶೃಣೋತಿ ಅಂದ್ರೆ ಕೇಳ್ತಾಳೆ ಅಂದ್ಬಿಟ್ಟು ಅಂತ. ಮರುಮಹಳೆ ಅನ್ನುವಾಗ ಅವಳು ಶಯತೆ, ನಮ್ಮ ಪರವಾಗಿ ಭಗವಂತನ ಆಶ್ರಯಿಸ್ತಾಳೆ ಅಂದ್ಬಿಟ್ಟು ಅಂತ. ನಪ್ಪಿನ್ನಾಯಿ ಸಂಬೋಧನೆ ಮಾಡುವಾಗ ಅವಳು ಶ್ರೀನಾಥಿ, ನಮ್ಮ ದೋಷಗಳನ್ನೆಲ್ಲ ಹೋಗಲಾಡಿಸ್ತಾಳೆ, ಅನುಗ್ರಹ ಮಾಡ್ತಾಳೆ ಅಂದ್ಬಿಟ್ಟು ಅಂತ. ಆಮೇಲೆ ಕಡೈ ತೆರವ ಅನ್ನುವಾಗ ಅವಳು ಶ್ರಾವಯತಿ, ಭಗವಂತನ ನಾವು ಕೇಳೋ ಹಾಗೆ ಮಾಡ್ತಾಳೆ, ಬಾಗಿಲನ್ನು ತೆಗೆದು ನಮಗೆ ಭಗವಂತ ಕೇಳೋ ಹಾಗೆ ಮಾಡ್ತಾಳೆ ಶ್ರಾವತಿ. ಆಮೇಲೆ ಆ ಗಂಧಂ ಕಮಯಂ ಅನ್ನುವಾಗ ಶ್ರೀನಾಥಿ, ನಮ್ಮ ದೋಷಗಳೆಲ್ಲ ಹೋಗಲಾಡಿಸ್ತಾಳೆ ಅಂತ 3 ಅದನ್ನ ತೋರಿಸ್ತಾರೆ. ಆಮೇಲೆ ಇನ್ನು ನಿಮಗೆ ಒಂದು ಹೇಳ್ಬೇಕಾದ್ರೆ, ಒಂದು ಮದ ಹಳಿತ ನೋಡಾದ ತೋಳ್ವಲಿ, ಒಂದು ಮದ ಹಳಿತ ಅನ್ನುವಾಗ ಹಸ್ತಿನಾದ ಪ್ರಬೋಧಿನಿ ಮತ್ತು ಶ್ರೀ ಸೂಕ್ತ ಬರುತ್ತೆ. ಅದು ಒಂದು ಮದ ಹಳಿತ ಮಾಡ್ತಾ ಇದಕ್ಕೆ. ಆ ನಪ್ಪಿನ ಹೇಳ್ತಾ ಇದಕ್ಕೆ ಹಿರಣ್ಯವನ್ ಹರಿಣಿ ಅಂತ ಹೇಳ್ತಾ ಇದಕ್ಕೆ ಅದನ್ನ ಹೇಳ್ತಾರೆ. ಆಮೇಲೆ ಆ ಗಂಧಂ ಕಮಳಿ ಮೂಲಕ ಗಂಧದ್ವಾರಾಂಧುರಾಗ ಆ ಶ್ರೀ ಸೂಕ್ತ ಅದನ್ನ ಇಲ್ಲಿ ತೋರಿಸಿದಾಳೆ ಅಂದ್ಬಿಟ್ಟು ಅಂತ. ಆ ಶ್ರೀರಾರ್ ಒಳೆಯಲಿಪ್ಪ ಅನ್ನುವಾಗ ನಿತ್ಯ ಪುಷ್ಟಾಂಕರೀಷಣಿ ಅಂತ ಬರ್ತಾರೆ, ಅದನ್ನ ಶ್ರೀರಾರ್ ಒಳೆಯಪ್ಪ ಅಂತ. ಆಮೇಲೆ ಆ ಚಂದಾಮರೆ ಕೈಯಾರು ತಾಮರೆ ಕೈಯಾರು ಅಂತ ಹೇಳೋದ್ರಿಂದ ಪದ್ಮಪ್ರಿಯೆ ಪದ್ಮಿನಿ ಪದ್ಮಾಲಯೇ ಪದ್ಮದಳಾಯ ಸಾಕ್ಷಿ ಪದ್ಮಹಸ್ತೆ ಅನ್ನುವಾಗ ಚಂದಾಮರೆ ಕೈಯಾದ ಅಂತ ಹೇಳಿದ್ಮೇಲೆ. ಆಮೇಲೆ ತಿರುವಾಯಿ ಮಹಿಂದ ಅಂತ ಹೇಳ್ಬೇಕಾದ್ರೆ ಶ್ರೀಮಾ ದೇವಿ ದುಷತ ಅಂತ ಶ್ರೀಯಂ ದೇವಿ ಉಪಕ್ವಯೆ ಶ್ರೀಮಾ ದೇವಿ ದುಷತ ಬರುತ್ತೆ. ಅದರಿಂದ ಅದನ್ನು ತೋರಿಸೋದು ನಮ್ಮ ಕರುಣಾಕರ ತೋರಿಸೋದು. ಈ ಥರ ಶ್ರೀ ಸೂಕ್ತದ ಎಲ್ಲವನ್ನೂ ಸಹ 6 ಗುಣಗಳು ಅವಳ 6 ಗುಣ ಅವಳಿಗೆ ಶ್ರೀಯತೆ ಶ್ರೀನಾಥಿ ಶ್ರೀ ಶ್ರೇಯತೆ ಶ್ರಾವ್ಯತಿ ಆ ಎಲ್ಲ 6 ಗುಣಗಳು ಸಹ ಇದರಲ್ಲಿ ಬರುತ್ತೆ. ಈ 6 ಸಹ ಶ್ರೀ ಸೂಕ್ತದಲ್ಲಿ ಬರುವಂಥದ್ದು ಎಲ್ಲವನ್ನೂ ಸಹ ಆಂಡಾಳಲ್ಲಿ ನಮಗೆ ಸಾಂಕೇತಿಕವಾಗಿ ತೋರಿಸಿದ್ದಾಳೆ. ಯಾಕೆ ನಮಗೆ ವಿಶೇಷವಾಗಿ ರಾಮಾನುಜರಿಗೆ ಯಾಕೆ ವಿಶೇಷ ಅಂದರೆ ಅವ್ರ ಮೂರ್ತಿ ಹೋಗಿದ್ದು ಅದರಿಂದ ವಿಶೇಷ ನಮಗೆ. ಅದು ಅವ್ರಿಗೆ ಹೇಗೆ ವಿಶೇಷ ಅಂದರೆ ನಮ್ಮ ಶ್ರೀ ವೈಷ್ಣವ ಸಿದ್ಧಾಂತ ಹೇಳಿರುವಂಥ ತಾಯಿಯ ಪುರುಷಕಾರತ್ವ ಹೇಗೆ ಪುರುಷಕಾರತ್ವ ಮಾಡ್ತಾಳೆ ಎಲ್ಲವನ್ನೂ ಆಂಡಾಳಿದಲ್ಲಿ ತೋರಿಸಿದ್ದಾಳೆ. ತಾಯಿಯ 6 ಇದನ್ನು ಸಹ ಧಾತುವಿಂದ ಬರುವಂಥ ಎಲ್ಲವನ್ನೂ ತೋರಿಸ್ಕೊಟ್ಟಿದ್ದಾಳೆ. ಇದನ್ನು ಹಾಕ್ಬಿಟ್ಟು ಹಾಗಾಗಿ ಅವರು ಸಹ ವಿಶೇಷವಾಗಿ ಇದನ್ನು ಹೇಳಿದ್ರು ಅಂತ ಹೇಳ್ತಾರೆ ಇದಕ್ಕೆ. ಆಮೇಲೆ ಈಗ ಭಗವಂತ ಸಿದ್ಧೋಪಾಯ, ಅದಕ್ಕೆ ಆ ಸಿದ್ಧೋಪಾಯವನ್ನು ನಾವು ಒಂದು ಸಾಧ್ಯೋಪಾಯ ಬೇಕು ನಮಗೆ. ಆ ಸಿದ್ಧೋಪಾಯನ ಭಗವಂತ ಇರ್ತಾನೆ, ಸಾಧ್ಯೋಪಾಯ ಬೇಕು. ಭಗವಂತನೇ ಸಾಧ್ಯೋಪಾಯ ಅಂತ ಹೇಳ್ತೀವಿ. ಆ ಸಾಧ್ಯೋಪಾಯ ಆಗಬೇಕಾದ ಅಂದರೆ ನಮಗೆ ಒಂದು ಪುರುಷಕಾರತ್ವ ಬೇಕು, ತಾಯಿ ಪುರುಷಕಾರತ್ವ ಬೇಕು. ಹಾಗಾಗಿ ಇವಳು ತಾಯಿಯ ನಪ್ಪಿನ್ನಯ್ಯನ ತಾಯಿಯ ಸ್ಥಾನದಲ್ಲಿಟ್ಟು, ನಾನು ಭೂದೇವಿ ಆದರೂ ಸಹ ನಪ್ಪಿನ್ನಯ್ಯಲ್ಲಿ ತಾಯಿಯ ಲಕ್ಷ್ಮಿಯ ಸ್ಥಾನದಲ್ಲಿಟ್ಟು ಇಲ್ಲಿ ಅವ್ರೇನು ಮಾಡ್ತಾರೆ, ಅವಳಿಗೆ ಅವಳನ್ನ ಭಗವಂತನ ಒರೆಸ್ಬೇಕಾದ್ರೆ ನಪ್ಪಿನ್ನಯ್ಯನ ಪುರುಷಕಾರದಲ್ಲಿ ಉಪಾಯ ಇರ್ತಾರೆ, ಭಗವಂತ ಉಪಾಯ ಸ್ಥಾನದಲ್ಲಿ ಇರ್ತಾನೆ. ಪುರುಷಕಾರ ಸ್ಥಾನದಲ್ಲಿ ನಪ್ಪಿನ್ನ ಇಟ್ಬಿಟ್ಟು ಆಗ ನಾವು ನಮ್ಮ ಇದನ್ನ ಕೋರಿಕೆಯನ್ನು ಹೇಳಬೇಕು ಅವನಿಗೆ ಅಂದ್ಬಿಟ್ಟು ಅಂತ ಹೇಳ್ತಾ ಅದಕ್ಕೆ ಹೇಳ್ತಾ ಇದಕ್ಕೆ ಭಾಷೆದರೆ ಪೆತ್ತ ಅಂತ ನಮ್ಮೊಡೆ ಅಂತಾರೆ. ಅಂದರೆ ದೊಡ್ಡ ಪ್ರಯತ್ನದಿಂದ ಪಡೆಯುವಂಥ ವಿಷಯ ಇರ್ತಲ್ಲ, ಅದಾದರೆ ಚಿಕ್ಕ ಪ್ರಯತ್ನದಿಂದ ದೊಡ್ಡ ಫಲವನ್ನು ಪಡೆಯೋದು ಒಂದು ನಮ್ಮ ಶಾಣ ಆಗುತ್ತೆ. ಪ್ರಯತ್ನ ಚಿಕ್ಕದು, ಫಲ ತುಂಬ ದೊಡ್ಡದು. ಅದರಿಂದ ಇದು ತುಂಬಾಗಿ ಹೇಳ್ತಾರೆ. ಈ ಪ್ರಧಾನ ಮಹಿಷಿಯಾಗಿ ನಪ್ಪಿನ ನಾವಿಲ್ಲಿ ಲಕ್ಷ್ಮಿಯ ಸ್ವರೂಪ ಪ್ರಧಾನ ಮಹಿಷಿಯಾಗಿ ತಗೊಳ್ಬೇಕೋದಕ್ಕೆ ಇಡೀ ಶಿವಸೂಕ್ತದ ವಿವರಣೆ ಕೊಡ್ತಿ ಅವರು ನಂಜಿಯವರು ಭಾಷ್ಯವನ್ನು ಬರೀತಾರೆ. ಅವರ ಭಾಷ್ಯವನ್ನು ಬರೀಬೇಕಾದ್ರೆ
ಕಡೆಯಲ್ಲಿ ಹೇಳ್ತಾರೆ ಅವರು. ಇದನ್ನು ನಾನು ನಮ್ಮ ಕಿಡಾಂಬಿ ಆಚಾನ್ ಅವರ ಅನುಗ್ರಹದಿಂದ ಅವರ ಭಾಷ್ಯಕಾರ ತಿರುವಳ್ಳವನ್ನು ಕಿಡಾಂಬಿ ಆಚಾನ್ ಮೂಲಕ ತಿಳ್ಕೊಂಡು ನಾನು ಇದಕ್ಕೆ ಭಾಷ್ಯವನ್ನು ಬರದೆ ಅಂದ್ಬಿಟ್ಟು ಹೇಳ್ತಾರೆ ಅವರು. ಅದರಲ್ಲಿ ಅವರು ಕಿಡಾಂಬಿ ಆಚಾರ್ಯನಿಗೆ ಇವರು ಹೇಗೆ ಉಪದೇಶ ಮಾಡ್ಬೋದು, ಈ ಮುಂದುವರೆಯುವಂಥ ಭಾಷೆ ಕಿಡಾಂಬಿ ಆಚಾರ್ಯನಿಗೆ ಅವರ ಭಾಷೆಕಾರರು ಉಪದೇಶ ಮಾಡಿರ್ಬೋದು. ಶಿವಸೂಕ್ತ ವಿವರಣೆ ಪೂರ್ತಿ ಅದ್ರಲ್ಲಿ ಬರ್ತಾರೆ. ಅದನ್ನೇ ವ್ಯಾಖ್ಯಾನ ಮಾಡಿ ಅವರು ನಂದಲ್ಲ ಭಾಷೆಕಾರದ ಅದು ಕಿಡಾಂಬಿ ಆಚಾರ್ಯ ಮೂಲಕ ತಿಳ್ಕೊಂಡು ನಾನು ಬರದೆ ಅಂತ ಆ ಕಿಡಾಂಬಿ ಆಚಾರ್ಯ ಕೊಡ್ತಾರೆ. ನಮ್ಮ ಇವರು ಅದಕ್ಕೆ ಯತೀಶ್ವರ ಮಹಾನಸ ಸಂಪ್ರದಾಯ ಅಂತ ಹೇಳ್ತಾರೆ. ಮೊನ್ನೆ ಹೇಳಿದ್ದಾರೆ ಅಲ್ಲಿಂದ ಬಂದ ನಮ್ಮ ಕಿಡಿಯೇ ಕೋಳೆಯನ್ನು ಹೊಡುತ್ತೆ ಅಂತ ಹೇಳ್ತಾರೆ ಅವರು. ಅಪ್ಪುಳ್ಳ ಅಲ್ಲಿಂದ ಬಂದಿದ್ದು, ಆ ಸಂಪ್ರದಾಯ ಬಂದಿದ್ದು ಕಿಡಾಂಬಿ ಆಚಾರ್ಯನಿಂದ ಬಂದು ಕಿಡಾಂಬಿ ಅಪ್ಪುಳ್ಳ ಬಂದು ಅವರು ನನ್ನ ಒಂದು ಗಿಳಿ ಥರ ಇಟ್ಟು ಅವ್ರು ಹೇಳ್ಕೊಟ್ಟಿದ್ದರಿಂದ ನಾನು ಎಲ್ಲ ಬರದೆ ಅಂತ ಹೇಳ್ತಾರೆ. ನಂದೇನಿಲ್ಲ, ಅವ್ರು ಏನು ಹೇಳ್ಕೊಟ್ಟಿದ್ರು ಗಿಳಿ ಹೇಳೋ ಥರ ಹೇಳಿದ್ದೀನಿ. ಇದು ಮಹಾನಸ ಭಗವದ್ ಆಚಾರ್ಯದಿಂದ ಮಹಾನಸ ಅಂದರೆ ಅರಿಯನ, ಇದು ಅಲ್ಲಿಂದ ಬಂದಂಥ ಸಂಪ್ರದಾಯ ಅಂತ ಹೇಳ್ತಾರೆ. ಹಾಗಾಗಿ ಇದು ಸಹ ಈ ಶ್ರೀ ಸೂಕ್ತಕ್ಕೆ ಅವ್ರು ಬರೀಬೇಕಾದ್ರೆ ಈ ಮುಂದೆ ಹೇಳ್ತಾ ಭಾಷೆಯನ್ನು ಇಟ್ಕೊಂಡ್ರೆ ಅದಕ್ಕೆ ಅವ್ರು ಅವರು ಭಾಷೆಗಾರ ಕೊಟ್ಟಂಥ ವಿವರಣೆ ಇಟ್ಕೊಂಡು ಅದಕ್ಕೆ ಅದ್ಭುತವಾದ ಭಾಷೆ, ತುಂಬ ಚೆನ್ನಾಗಿ ಭಾಷೆ ಇದೆ. ಅದನ್ನು ಕಾಲಕ್ಷೇಪ ಮಾಡಬೇಕು. ಶ್ರೀ ಸೂಕ್ತ ಎಂತೆಂಥ ಪದಗಳಿಗೆಲ್ಲ ಒಂದೊಂದು ಪದಗಳಿಗೆ ವ್ಯುತ್ಪತ್ತಿ ತೆಗೆದು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಎಲ್ಲವೂ ನಮ್ಮ ಸಿದ್ಧಾಂತ ಹೊಂದುತ್ತೆ. ನಮ್ಮ ಸಿದ್ಧಾಂತ ಇಟ್ಕೊಂಡು ಮಾಡಲಿಲ್ಲ ಅವರು, ಅಲ್ಲಿ ವರ್ಣನೆ ಮಾಡ್ತಾರೆ. ಆ ವರ್ಣನೆ ಎಲ್ಲವೂ ನಮ್ಮ ಸಿದ್ಧಾಂತ ಹೊಂದುತ್ತೆ. ಅದು ಹಾಗೆ ಬಹಳ ಹೇಳ್ತಾರಕ್ಕೆ ವಾಚಪರಂ ಪ್ರಾರ್ಥಯಿತ ಪ್ರಪದ್ಯೆ ನಿಯತ ಶ್ರೀಯಂ ಅನ್ನುವಂಥದಕ್ಕೆ ಶ್ರೀಯಂ ಮುಖ್ಯವಾಗಿ ಅದನ್ನು ತೋರಿಸಿಕೊಟ್ಟಿದ್ದಾರೆ. ತಮ್ಮ ಶರಣಾಗತಿನಲ್ಲಿ ತಾಯಿಗೆ ಮೊದಲು ಮಾಡಬೇಕು. ಇವತ್ತಿಗೂ ಸಹ ನಮ್ಮ ಶರಣಾಗತಿ ನಾವು ಮಾಡಿಕೊಂಡ್ರು ನಿಮಗೆ ಮಾಡ್ಕೊಳ್ಳೋದು ಗೊತ್ತಿಲ್ಲದೆ ಇರ್ಬಾರ್ದು. ಆಚಾರ್ಯರು ತಾಯಿಯಲ್ಲಿ ಮೊದಲು ಶರಣಾಗತಿ ಮಾಡಿ ಅನುಮತಿ ಪಡ್ಕೊಂಡು ಆಮೇಲೆ ಭಗವಂತನ ಶರಣಾಗತಿ ಮಾಡಿ ನಮಗೆ ಪರನ್ಯಾಸ ಮಾಡ್ತಾರಲ್ಲ, ಈಗಲೂ ಅದನ್ನೇ ಮಾಡೋದು. ಅವರಿಗೆ ಇಲ್ಲಿ ಆ ಶ್ರೀಷ್ಠತೆ ಲಕ್ಷ್ಮೀಷ್ಠ ಪತ್ನಿಯವು ಅನ್ನ ಶ್ರುತಿಯಲ್ಲಿ ಬರುತ್ತೆ. ಅದೇ ಶ್ರೀ ಅಂದರೆ ಇದು ಲಕ್ಷ್ಮಿ ಮತ್ತು ಹಿಂದೆ ಭೂಮಿ ಮತ್ತು ಲಕ್ಷ್ಮಿ ಇಷ್ಟತೆ ಲಕ್ಷ್ಮೀಷ್ಠ ಪತ್ನಿಯವು ಅಂದ್ಬಿಟ್ಟು ಅಂತ ಪತ್ನಿಯವು ಅನ್ನುವಂತ ಹೇಳಿದ ಅದು ವ್ಯಾಕರಣದಲ್ಲೂ ಸಹ ಪತ್ನಿಯವು ಯೋಗ ಸಂಯೋಗ ಅಂತ ಪಾಣಿ ಸೂತ್ರ ಮಾಡಿಬಿಟ್ಟು ಪತ್ನಿ ಪತಿಯಿಂದ ಬಂದಿದ್ದು ಅದಕ್ಕೆ ನಕಾರ ಒಂದು ಅವ್ಯಯ ಬಂದು ಪತ್ನಿ ಆಗುತ್ತೆ. ಅದು ಯಾಕಂದ್ರೆ ಯೋಗ ಸಂಯೋಗ ಅಂತ. ಈಗಲೂ ಯಾವ ಯಜ್ಞ ಆಗಾದ್ರೂ ಮಾಡಬೇಕಾದ್ರೆ ಪತ್ನಿ ಇರಲೇಬೇಕು. ಯಜ್ಞೋವಾ ಯೇಷಃ ಯೋ ಪತ್ನೀಕಃ ಅಂತಂದ್ರೆ ಯಾವ ಅಪತ್ನಿಕಾದ ಅವನು ಅಯಜ್ಞ ಆಗ್ಬಿಡ್ತಾನೆ, ಅಯಜ್ಞವಾಯ ಅವನು ಅಯಜ್ಞನ ಆಗ್ಬಿಡ್ತಾನೆ ಅಂತ ವೇದದಲ್ಲಿ ಹೇಳುತ್ತೆ. ಪತ್ನಿ ಇದ್ರೇನೆ ಯಾಗ. ಅದಕ್ಕೆ ಪತ್ನಿ ಯೋಗ ಸಂಯೋಗ ಅಂತ. ಅಲ್ಲಿ ಶ್ರೇಷ್ಠತೆ ಲಕ್ಷ್ಮಿ ಸೃಷ್ಟಿನೂ ಅದೇ ಥರ. ಅದಕ್ಕೆ ಯಾರಪ್ಪ ಅಂದರೆ ಶ್ರೇಷ್ಠತೆ ಲಕ್ಷ್ಮೀಷ್ಠ ಪತ್ನಿಯೋ ಅಹೋರಾತ್ರೆ ಭಾಷ ಅದರಲ್ಲೇ ಹೇಳೋದು. ತಾಯಿಗೆ ನಿತ್ಯತ್ವವನ್ನು ಶ್ರುತಿನೇ ಹೇಳಿದೆ. ಅಲ್ಲಿ ರಾತ್ರಿ ಇದ್ದರೆ ಪ್ರಳಯ, ಎಲ್ಲ ಪ್ರಳಯ ಕಾಲದಲ್ಲೂ ಭಗವಂತ ತಾಯಿ ಇರ್ತಾರೆ ನೇರ ಶ್ರುತಿನೇ ಹೇಳುತ್ತೆ. ಇನ್ನು ವಿಭುತ್ವ ಹೇಳಿದ್ರೆ ಏನಿದೆ ಅದರಲ್ಲಿ? ವಿಭುತ್ವ ಇಲ್ಲ ಅಂದ್ಬಿಟ್ಟು ತಾಯಿ ವಿಭುತ್ವಲ್ಲಿ ಬರೋದಿಲ್ಲ, ಜೀವಕೋಟಿಗೆ ಬರ್ತಾರೆ ಅಂತೆಲ್ಲ ಅದರಲ್ಲಿ ತಪ್ಪು ಅಂತ ಶ್ರುತಿನೇ ಹೇಳಿದೆ. ಅದನ್ನು ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ. ಶ್ರೀ ಭಾಷೆದಲ್ಲಿ ನೇರವಾಗಿ ವಿಭುತ್ವವನ್ನು ತೋರಿಸ್ಕೊಟ್ಟಿದ್ದಾರೆ. ಪರಾಶರ ಭಟ್ರು ತಮ್ಮ ಗುಣರತ್ನ ಕೋಶದಲ್ಲಿ ತಾಯಿಗೆ ವಿಭುತ್ವವನ್ನೇ ನೇರವಾಗಿ ಹೇಳಿದ್ದಾರೆ. ವಿಭುತ್ವ ಎಲ್ಲ ಕಡೆಯೂ ಇದೆ ಅದರಲ್ಲಿ. ಇಲ್ಲಿ ಅದನ್ನು ಹೇಳ್ತಾರೆ. ಇಲ್ಲಿ ಭೂಮಿಂದ್ರಿ ಇವಳು ಗೋದೆ ಬಂದು ಅವಳು ನೀಳೆ, ನಪ್ಪಿನೇ ನೀಳೆ ಅವತಾರ. ಇವಳು ಅಂದರೆ ಲಕ್ಷ್ಮಿಯ ಒಂದು ರೂಪ. ಇವಳು ಸಾಕ್ಷಾತ್ ಗೋದೆ ಅವತಾರ, ಸಾಕ್ಷಾತ್ ಕ್ಷಮ ಇವಳು. ಹಾಗಾಗಿ ಆ ಶ್ರೇಷ್ಠತೆ ಲಕ್ಷ್ಮೀಷ್ಠ ಪತ್ನಿ ಅನ್ನೋದಲ್ಲೂ ತೋರಿಸುತ್ತೆ ಅಂದ್ಬಿಟ್ಟು ಅದನ್ನು ಹೇಳ್ಕೊಡ್ತಾರೆ ಅದಕ್ಕೆ. ಆಮೇಲೆ ಇದರಲ್ಲಿ ಅವರಿಬ್ಬರಿಗೂ ಸ್ವರೂಪ ಬೇರೆ, ಲಕ್ಷ್ಮೀ ಯೋಗ ಇಬ್ಬರಿಗೂ ಇದೆ. ನಾವು ವಿವಾಹ ಮಾಡೋದಕ್ಕೆ ಭೂ ನೀಳ ಅಂತ ಹೇಳಿದ್ರು 3 ಜನಕ್ಕೂ ಸ್ವರೂಪ ಭೇದವಿಲ್ಲ. ಅದೇ ಕಾರ್ಯದಿಂದ ಕಾರ್ಯಭೇದ ಸ್ವರೂಪ ಭೇದ 3 ಜನಕ್ಕೂ ಇಲ್ಲ. ಹಾಗಾಗಿ ಎಲ್ಲವೂ ಹೇಳ್ತಾರೆ. ನಿತ್ಯೈವೈಷ ನಿಬುತ್ವ ಹೇಳುತ್ತೆ, ಸಾಕ್ಷಾತ್ ವಿಷ್ಣು ಪುರಾಣದಲ್ಲೇ ಹೇಳ್ಕೊಡ್ತಾ ಇರ್ತಾರೆ ಅದಕ್ಕೆ. ನಿತ್ಯೈವೈಷ ಜಗನ್ಮಾತ ವಿಷ್ಣು ರಣಪಾಯಿನಿ ಅಂತ. ವಿಷ್ಣು ಶ್ರೀ ರಣಪಾಯಿನಿತ ಶ್ರೀ ಪದವನ್ನು ಹಾಕಿದ್ರಲ್ಲಿ ಅದಕ್ಕೆ ಯಥಾ ಸರ್ವಗತೋ ವಿಷ್ಣು ಅದು ಹೇಳ್ತಾರೆ. ತಥೈವೇಯಂ ದಿಜೋತ್ತಮ ಅಂತ. ಅಂದರೆ ರೈತರ ಹೇಳೋದು ಅಂದರೆ ಅವಳು ನಿತ್ಯೈವೈಷ ಅವಳು ನಿತ್ಯ, ಅವಳು ಭಗವಂತ ಹೇಗೆ ನಿತ್ಯನೋ ತಾಯಿಯೂ ಸಹ ನಿತ್ಯವೇ ಅವಳು ವಿಷ್ಣು ಶ್ರೀ ಅನಪಾಯಿನಿ. ವಿಷ್ಣು ಮತ್ತು ಶ್ರೀ ಅಂತ ಲಕ್ಷ್ಮಿಯನ ಅನಪಾಯಿನಿ. ಒಬ್ಬನು ಅಗಲಗಿಲ್ಲೇ ಹಿರಿಯನೆನ್ನೋದು. ಅವು ಒಬ್ಬರನ್ನೊಬ್ಬರು ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಅದು ಆ ಥರ. ಅದರಿಂದ ಹೇಳ್ತಾರೆ ಯಥಾ ಸರ್ವೋಗತೋ ವಿಷ್ಣು. ವಿಷ್ಣುವಿಗೆ ಏನೇನು ವೇದದಲ್ಲಿ ಹೇಳಿದೆಯೋ ಎಲ್ಲವೂ ಹೇಳ್ತಾರೆ. ತಥೈವೈನು ಎಲ್ಲವನ್ನು ತಾಯಿಗೆ ಇಟ್ಕೋ. ಶ್ರುತಿಯಲ್ಲಿ ಪರಶುರ ಹೇಳ್ತಾರೆ ತಾಯಿ ಶ್ರುತಿಯನ್ನ ಹೆಚ್ಚಾಗಿ ಹೇಳಿಲ್ಲ. ಯಾಕೆಂದರೆ
ಭಗವಂತನ ಹೇಳಿದ್ದೆಲ್ಲ ನಿನಗೆ ಅಂತ ಹೇಳಿದ್ದೆಲ್ಲ, ಹಾಗಾಗಿ ನಿನ್ನ ಬೇರೆ ಹೇಳಿಲ್ಲ, ಭಗವಂತನ ಹೇಳಿದ್ದೆಲ್ಲ ನಿನಗೂ ಆಗುತ್ತೆ ಅಂತ ಹೇಳೋದ್ರಿಂದ ನಿನ್ನನ್ನು ಬೇರೆಯಾಗಿ ಕೂತ್ ಹೇಳಿಲ್ಲ ಅಂತ ಅವ್ರು ಕೊಂಡಾಡ್ತಾರೆ ಅವರು. ಆ ಥರ ವಿಷ್ಣುವಿಗೇನೋ ಇರೋದ್ರಿಂದ ಇದೆಲ್ಲದರಲ್ಲೂ ಸಹ ನಮ್ಮ ತಾಯಿಗೆ ತಾನೇ ಸಹ ನಮಗೆ ಶರಣಾಗತಿಯನ್ನು ಕೊಡೋಕ್ಕೆ ಅರ್ಹತೆ ಇದ್ದರೂ ಸಹ ಅವಳು ತನ್ನ ಪತ್ನಿ ಸ್ವರೂಪವನ್ನು ಇಟ್ಕೊಂಡು ಭಗವಂತನ ಮೂಲಕ ಕೊಡಿಸ್ತಾಳೆ ಅಷ್ಟೇ. ಅವಳು ಕೊಡೋಕ್ಕೆ ಅವಳಿಗೆ ಸಾಕ್ಷಾತ್ ಅವಳಿಗೆ ಅಧಿಕಾರವೂ ಇದೆ. ಇದನ್ನು ಹೇಳ್ತಾ ಇದಕ್ಕೆ ಆಮೇಲೆ ಇನ್ನೊಂದು ಸ್ವಲ್ಪ ಇದೆ, ನಾಳೆ ಕವರ್ ಮಾಡ್ಬಿಟ್ಟು ಬಂದಕ್ಕೆ ಹೋಗೋಣ. ಸಮಯ ಆಗಬೇಕು ನಿಮಗೆ. ಕೃಷ್ಣ ಚಿತ್ತೂಯ ತಿರುಮಗಳಾಯಿ ವಂದೇ ಅಭಿಮಾಲೆ ಕುರಿಶೂಡಿ ಕೊಡುತ್ತಮಾದೆ நேயமுடன் திருப்பாவை பாட்டாலைந்தும் நீயுரைத்த கையொழுதின் கருப்பாமாலை ஆகிய புகழின் கூருடன் 43 அன்புடனே அடியேனைக்கு அருட்சை நீயே. திருவாரிபூரத்தில் ஜெகத்துதித்தாழ்வாயே, திருப்பாவை முப்பதும் செப்பினாழ்வாயே, பெரியாழ்வார் பெற்றெடுத்தரின் பிள்ளைவாயே, எப்போது மாமணிக்கு பின்னாழ்வாயே, 143 உரைத்தாழ்வாயே, கண்ணில் வந்தளித்தாழ்வாயே, கோதை இறந்தவோர் கோவிந்தன் வாழுவோர், சிவமணிமானம் தோன்றுவோர், நீதியால் நல்ல பக்தர் வாழுவோர், நான்மலைகள் ஓதுவோர், எல்லை வசுவோர் போனோர், பாதங்களை தீர்க்கும் வரவழி காட்டும் வழிதமைக்கும் தென்னாகும் கோதைகளை கையறிந்தறிந்தும் அறியாத